ಸಚ್ಚಿದಾನಂದ ಅದ್ವೈತಾಶ್ರಮ ಅಂತ ಒಂದು ಹೊಸ ಸಂಸ್ಥೆಯನ್ನ ಆರಂಭ ಮಾಡಿಕೊಂಡು ಈ ವೇದಾಂತ ಶಿಬಿರವನ್ನು ಗುರುಗಳ ಸೇವಾರೂಪದಲ್ಲಿ ನಾವು ನಡೆಸಬೇಕು ಅಂತ ಹೇಳಿ ನಿಶ್ಚಯ ಮಾಡಿದ್ದೇವೆ. ಮೊಟ್ಟ ಮೊದಲ ಪ್ರವಚನ ನನ್ನ ಪಾಲಿಗೆ ಬಂದಿದೆ. ಗುರುಗಳ ಸೇವೆಯನ್ನು ಮಾಡುವಂತಹ ಒಂದು ಭಾಗ್ಯ ಜೀವನದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ, ಅದಕ್ಕಿಂತ ದೊಡ್ಡದಿಲ್ಲ. ಗುರುಗಳವರು ಮೊಟ್ಟ ಮೊದಲಿಗೆ ಸನ್ಯಾಸ ಮಾಡಿದ ಕೂಡಲೇ ಚಾತುರ್ಮಾಸ್ಯದಲ್ಲಿ ಬರೆದಂಥ ಪುಸ್ತಕ, ಬಹಳವಾಗಿ ಮೌನದಲ್ಲಿರ್ತಾ ಇದ್ರು ಅಂತ. ಅಂದರೆ ಹೆಚ್ಚು ಮಾತಾಡ್ತಾ ಇರಲಿಲ್ಲ. ಅವರು 1948ನೇ ಇಸವಿಯಲ್ಲಿ ವೈಶಾಖ ಮಾಸದಲ್ಲಿ ಸನ್ಯಾಸ ಮಾಡಿದರು. ಚೈತ್ರವೋ ವೈಶಾಖವೋ ಆ ಸನ್ಯಾಸ ಮಾಡಿದ್ಕೊಳ್ಳಿ. ಆಷಾಢ ಮಾಸದಲ್ಲಿ ಚಾತುರ್ಮಾಸ್ಯ ಬರುತ್ತೆ. ಆ ಚಾತುರ್ಮಾಸ್ಯದಲ್ಲಿ ಮೌನದಲ್ಲಿದ್ದು ಬರೆದಂಥ ಮೊಟ್ಟ ಮೊದಲ ಪುಸ್ತಕ ಶಂಕರ ವೇದಾಂತ ಸಾರ ಅಂತ. ಈ ಗ್ರಂಥದಲ್ಲಿ ವಿಶೇಷ ಏನಪ್ಪಾ ಅಂದರೆ, ಅವರು ತಮ್ಮ ಮನನಕ್ಕೋಸ್ಕರ ಬರ್ಕೊಂಡದ್ದು. ತಾವು ಏನು ಶಂಕರ ಪ್ರಸ್ಥಾನತ್ರಯ ಭಾಷ್ಯವನ್ನು ಅಧ್ಯಯನ ಮಾಡಿದರೋ ಅದನ್ನು ಮನನ ಮಾಡಿ ಸಾರವನ್ನು ಹಿಂಡಿಟ್ಟು ಮಾಡಿದಂತಹ ಗ್ರಂಥ. ಬಹಳ ಶ್ರೇಷ್ಠವಾದಂತಹ ಗ್ರಂಥ. ಕೇಳಿದರೆ ಇದನ್ನು ಓದುವವರು ಪ್ರಸ್ಥಾನತ್ರಯ ಭಾಷೆ ಓದಿದ ಮೇಲೆ ಓದಬೇಕಾಗುವಂತಹ ಗ್ರಂಥ ಅಂತ ಹೇಳ್ಬೋದು. ಅಷ್ಟು ಆಳವಾದ ಗ್ರಂಥ. ಗುರುಗಳವರಿಗೆ ಶಂಕರರ ಹೆಸರಿನಲ್ಲೋ, ಶಂಕರ ಸೇವೆಯಲ್ಲೋ, ಶಂಕರ ಭಗವತ್ಪಾದರಲ್ಲೋ ಅಪಾರವಾದ ಭಕ್ತಿ, ಪ್ರಾಣ ಎಲ್ಲವೂ ಶಂಕರರ. ಶಂಕರರ ಹೆಸರಿನಲ್ಲೇ 10 ಗ್ರಂಥಗಳನ್ನು ಬರೆದಿದ್ದಾರೆ. ಒಂದ ಸುಮ್ಮನೆ ಹೆಸರು ಓದ್ತೀನಿ. ಗುರುಗಳವರು ಬರೆದಿರುವಂತಹದ್ದು ಶಂಕರ ವೇದಾಂತ ಸಾರ ಇದು ಒಂದು, ಶಂಕರ ಭಗವತ್ಪಾದ ವೃತ್ತಾಂತ ಸಾರ ಸರ್ವಸ್ವ, ಶಾಂಕರ ವೇದಾಂತ ಪ್ರಕ್ರಿಯೆ, ಶಂಕರ ಸಂದೇಶ, ಶಂಕರ ಮಹಾಮನನ, ಶಂಕರ ಭಗವತ್ಪಾದರ ಸರ್ವಸಮ್ಮತೋಪದೇಶಗಳು, ಶಂಕರ ಹೃದಯ, ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರ, ಇದು 7 ಶಾಂಕರ ಮೀಮಾಂಸಾ ಭಾಷ್ಯ, ಶಂಕರ ವೇದಾಂತ ಮೂಲತತ್ವಗಳು, 8 ಕನ್ನಡ ಗ್ರಂಥ, 2 ಸಂಸ್ಕೃತ ಗ್ರಂಥ, ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರ, ಶಾಂಕರ ಮೀಮಾಂಸಂ ಸ್ವಯಂ ವ್ಯಾಖ್ಯಾನ, ಮೀಮಾಂಸಾ ಭಾಷ್ಯಂ ಸ್ವಯಂ ವ್ಯಾಖ್ಯಾನ. ಹೀಗೆ 10 ಗ್ರಂಥಗಳನ್ನು ಶಂಕರರ ಹೆಸರಿನಲ್ಲಿ ಬರೆದಿದ್ದಾರೆ. ಅಂದರೆ ಎಲ್ಲ ಗ್ರಂಥವೂ ಶಂಕರರದ್ದೇ. ಬಾಯಿ ಉಳಿದ 178 ಗ್ರಂಥ ಬರೆದ್ರೆ ಯಾವುದರಲ್ಲೂ ಶಂಕರರಿಲ್ಲದ ಗ್ರಂಥವಿಲ್ಲ. ಆದರೆ ನಾನು ಶಂಕರ ಅಂತ ಹೆಸರು ಬರೋ ಗ್ರಂಥಗಳು 10 ಅಂತ ಹೇಳ್ತಾ ಇದ್ದೀನಿ. ಈ ಗ್ರಂಥದ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂತಂದರೆ, ಗ್ರಂಥ ಗುರುಗಳಿಂದ ಪಾಠ ಹೇಳಿಸ್ಕೊಳ್ಬೇಕಾದ ಗ್ರಂಥ. ಕೇವಲ ಪ್ರವಚನದಲ್ಲಿ ರಂಜನೆಗೋಸ್ಕರ ಕೇಳುವ ಅಲ್ಲ. ಅಭ್ಯಾಸ ಮಾಡಿ, ಟಿಪ್ಪಣಿ ಬರ್ಕೊಂಡು, ಮನನ ಮಾಡಿಕೊಂಡು, ವಿಚಾರ ಮಾಡಿ, ಹೌದೇ ಅಲ್ವೇ ಅಂತ ಅನುಭವದಿಂದ ಪರೀಕ್ಷೆ ಮಾಡಿ ತಿಳ್ಕೊಳ್ಳಬೇಕಾದ ಗ್ರಂಥವಾದ್ರಿಂದ ಸ್ವಲ್ಪ ಟೆಕ್ಸ್ಟ್ ಬುಕ್ ಅಂತಾರಲ್ಲ, ಅಂದರೆ ಶಾಲೆಯಲ್ಲಿ ಓದೋದು ವಿದ್ಯಾರ್ಥಿಗಳಿಗೆ ಇತ್ತಿರುವಂತಹ ಗ್ರಂಥ ಅಂತ ಹೇಳ್ಬೋದು. ಅಂಥ ಅದ್ಭುತವಾದಂತಹ ಗ್ರಂಥ. ಈ ಗ್ರಂಥದಲ್ಲಿ ಗುರುಗಳೇ ಹೇಳಿರೋ ಹಾಗೆ ಅವರು ಮನನ ಮಾಡ್ತಾ ಶಂಕರ ಭಾಷ್ಯದ ಕ್ರಮವಾಗಿ 28 ವಿಷಯಗಳನ್ನು ಇಟ್ಟಿದ್ದಾರೆ. ಆರಂಭದಲ್ಲಿ ಅವರು ಹೇಳ್ತಾರೆ, ಮೊದಲ ಮಾತು ಅಂತ ಮೊದಲನೆಯ ಪೀಠಿಕೆ. ಈ ಮೊದಲ ಮಾತು ಅನ್ನೋದು ಶಂಕರ ಭಗವತ್ಪಾದರ ಬಗ್ಗೆ 4 ಮಾತನ್ನು ಹೇಳಬೇಕು ಅಂತ ಹೇಳಿ ಶಂಕರ ವೇದಾಂತದ ಅಸಾಧಾರಣ ಧರ್ಮಗಳು ಅಂತ ಒಂದು ಹೆಡ್ಡಿಂಗ್ ಹಾಕೊಂಡಿದ್ದಾರೆ. ಅಸಾಧಾರಣ ಧರ್ಮಗಳು ಅಂದರೆ ಶಂಕರಾಚಾರ್ಯರು ಮಾತ್ರ ಸಿಗತ್ತೆ, ಬೇರೆ ಕಡೆ ಸಿಗದೇ ಇರೋದು ಏನು. ನ್ಯಾಯವಾಗಿ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಬೇಕಾದ್ರೆ ಅವನ ಬಗ್ಗೆನೇ ಹೇಳಬೇಕು. ಆದರೆ ಕೆಲವು ಸಲ ಏನು ಮಾಡಬೇಕಾಗತ್ತೆ ಅಂದರೆ ಬೇರೆಯವರ ಜೊತೆ ಹೋಲಿಕೆ ಮಾಡಿ ಅವ್ರನ್ನ ಹೇಳಬೇಕಾಗತ್ತೆ. ಒಂದು ಮಹತ್ವ ತಿಳ್ಕೋಬೇಕಾದ್ರೆ ಆ ಹೋಲಿಕೆಯನ್ನು ಮಾಡುವಾಗ ಬೇರೆಯವರದನ್ನು ಕಮ್ಮಿಂತ ಹೇಳೋಕ್ಕಲ್ಲ, ಇದರ ವೈಶಿಷ್ಟ್ಯವನ್ನು ಹೇಳೋಕ್ಕೋಸ್ಕರವಾಗಿ ಶಂಕರ ಭಗವತ್ಪಾದರ ಅಸಾಧಾರಣ ಧರ್ಮಗಳು ಅನ್ನುವಂಥ ವಿಷಯವನ್ನು ಅವರು ತಗೊಂಡು ಮೊಟ್ಟ ಮೊದಲ ಒಂದು ವಾಕ್ಯವನ್ನು ಬರೀತಾರೆ. ಅದನ್ನು ಗುರುಗಳವರು ಆಂಟಿಕಲ್ಲೇ ಬರೆದಿದ್ದಾರೆ. ವೇದಾಂತವು ಈಗಲೇ ಇಲ್ಲಿಯೇ ಅನುಭವಕ್ಕೆ ಬರುವ ತತ್ವವನ್ನು ಉಪದೇಶಿಸುತ್ತಿದೆ ಅಂತ ಶಂಕರಾಚಾರ್ಯ ಹೇಳಿದರು. ಯಾರು ಹೇಳಿದರು? ಶಂಕರಾಚಾರ್ಯರು ಅಂದರೆ ಶಂಕರ ಸಂಪ್ರದಾಯದವರು ಅಂತ ಅರ್ಥ. ಈಗ ನೀವು ಶಂಕರಾಚಾರ್ಯರು ಪ್ರಶ್ನೆ ಮಾಡಿದ್ರೆ ಗೌಡಪಾದರು ಹೇಳಿದ್ದಾರೆ. ಆದರೆ ಗೌಡಪಾದರ ಒಂದು ಭಾಷೆ, ಕಾರಿಕಾ ಭಾಷೆಯನ್ನು ಬಿಟ್ಟರೆ ಇನ್ನು ಶಂಕರರಿಗಿಂತ ಹಿಂದೆ ಇದ್ದ ಯಾವ ವೇದಾಂತಿಗಳು ಈ ಬಗ್ಗೆ ಯಾರು ಹೇಳಲಿಲ್ಲ, ಸಿಗೋದಿಲ್ಲ. ಅಂದರೆ ಉಪದೇಶ ಮಾಡಿಲ್ಲ ಅಂತ ಅರ್ಥವಲ್ಲ. ಅವರು ಬರೆದಿರೋ ಗ್ರಂಥ ಸಿಗೋದಿಲ್ಲ, ಅವರು ಹೇಳಿರುವಂಥ ವಾಕ್ಯ ಸಿಗಲ್ಲ. ಶಂಕರರಿಂದ ಈಚೆಗೂ ಶಂಕರರ ಹಿಂದೆಗೂ ಯಾರೂ ಕೂಡ ಈ ಅನುಭವ ಪ್ರಧಾನವಾದ ಉಪದೇಶ ಮಾಡಬೇಕು ಅಂತ ಹೇಳಿಲ್ಲ. ಏನು ವಿಶೇಷ ಅಂದರೆ, ಅನುಭವ ಅನ್ನೋದು ಮನುಷ್ಯನಿಗೆ ಜ್ಞಾನಕ್ಕೆ ಬೇಕಾದಂಥ ತಳಹದಿ. ನೀವು ಯಾವುದೇ ಜ್ಞಾನ ಬರಬೇಕಾದ್ರೂ ಅನುಭವಕ್ಕೆ ಬಂದೇ ಜ್ಞಾನ ಆಗಬೇಕು.
ಅನುಭವಕ್ಕೆ ಬರದ ಜ್ಞಾನವಾದರೆ ನಂಬಿಕೆ ವಿಚಾರ ಆಗಬೇಕು. ಈಗ ಇಂದ್ರಲೋಕ ಹಾಗಿದೆ ಅಂತ ಹೇಳಿದ್ರು ನಿಷ್ಕಳೆ, ಅಥವಾ ರಾಮಾಯಣ ಹೀಗಿದೆ ಅಂತ ವರ್ಣನೆ ಮಾಡಿದ್ರು. ನಿಮ್ಗೆ ಈಗ ಅನುಭವ ಬರುತ್ತೋ? ಬರೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕು ಅಂದ್ರೆ ನಂಬಿಕೆ ಇದ್ದವರು ಒಪ್ಕೋತಾರೆ. ನಂಬಿಕೆಗೂ ಅನುಭವಕ್ಕೂ ವ್ಯತ್ಯಾಸ ಏನಪ್ಪ ಅಂದ್ರೆ, ಅನುಭವ ಯಾವಾಗಲೂ ವರ್ತಮಾನ ಕಾಲದಲ್ಲಿ ತಕ್ಷಣದಲ್ಲಿ ಜ್ಞಾನ ಕೊಡುತ್ತೆ, ಸ್ಪಷ್ಟವಾದ ಜ್ಞಾನ. ಆದ್ದರಿಂದ ಅನುಭವವನ್ನು ಪ್ರಧಾನವಾಗಿ ಹಿಡಿದವರು ಶಂಕರರು. ಅದನ್ನು ಚೆನ್ನಾಗಿರ್ತಬೇಕು. ನಂಬಿಕೆಗೆ ಜಾಗ ಇಲ್ಲ ಅಂತ ಅರ್ಥ ಅಲ್ಲ, ಆದರೆ ಅನುಭವವೇ ವೇದಾಂತಕ್ಕೆ ಅಡಿಗಲ್ಲು. ಜ್ಞಾನಕ್ಕೆ ಅನುಭವ ಬೇಕು. ಈ ಅನುಭವವನ್ನು ಜೋಡಣೆ ಮಾಡೋಕ್ಕೆ ಸ್ವಲ್ಪ ಯುಕ್ತಿ ಬೇಕು. ಇದಿಷ್ಟು ಶಂಕರರಲ್ಲಿರುವಂಥ ಅಸಾಧಾರಣವಾದ ಗುಣಗಳು. ಇಲ್ಲಿ ಒಂದು ವಿಷಯ ಏನು ಹೇಳಬೇಕು ಅಂತಂದರೆ, ನಾನು 2-3 ಕಡೆ ಈ ಶಾಸ್ತ್ರಗೋಷ್ಠಿಗೆ ಹೋದಾಗ ಕೆಲವು ವಿಷಯ ಚರ್ಚೆಯಾಗಿದೆ. ವೇದಾಂತ ಸಿದ್ಧಾಂತ ಅಂದರೆ ಪರಮಾತ್ಮನ ಸರ್ವಾತ್ಮ ಭಾವ, ಪರಮಾರ್ಥ ತತ್ವ, ಪರಮ ಸತ್ಯ. ಆ ಸತ್ಯವನ್ನ ಶಾಸ್ತ್ರದಿಂದಲೇ ತಿಳಿಯಬೇಕು ಅಂತ ಕೆಲವರು, ಅನುಭವದಿಂದಲೂ ತಿಳಿಯಬಹುದು ಕೆಲವರು. ಹೀಗೆ ವಾದ ಬಂದರೆ ಏನು ತೀರ್ಮಾನ ಕೊಡೋದು? ಕೆಲವು ಸಲ ಕೆಲವು ತೊಂದರೆ ಬರುತ್ತೆ. ಏನು ತೊಂದರೆ ಬರ್ತಾ ಇರ್ತದೆ? ಶಾಸ್ತ್ರವಲ್ಲದೆ ಬೇರೆ ಥರ ತಿಳ್ಕೊಳ್ಬೇಕು ಅಂತಂದ್ರೆ ಶಾಸ್ತ್ರವೇ ಯಾಕೆ ಬೇಕು? ಸೂತ್ರಕಾರರು ಶಾಸ್ತ್ರಯೋನಿತ್ವ, ಶಾಸ್ತ್ರದಿಂದಲೇ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಬರೀ ಶಾಸ್ತ್ರದಿಂದ ಗೊತ್ತಾಗೋದಾದ್ರೆ ಪೂರ್ವಮೀಮಾಂಸಾ ಶಾಸ್ತ್ರ ಇದೆಯಲ್ಲ, ಕರ್ಮಕಾಂಡ, ಅದು ಶಾಸ್ತ್ರವೇ ಪ್ರಮಾಣ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಈಗ ಚರ್ಚೆನೇ ಆಯಿತು. ಮೊನ್ನೆ ಆಯಿತು. ನಾನು ಕಾಂಚಿ ಹೋದಾಗ 3ನೇ ಸೂತ್ರ ಶಾಸ್ತ್ರಯೋನಿತ್ವ ಅನ್ನೋ ಸೂತ್ರದ ಚರ್ಚೆ ಮಾಡುವಾಗ ಶಾಸ್ತ್ರವೇ ಪ್ರಮಾಣ ಅಂದರು. ನಾನು ಕೇಳಿದೆ, ಶಾಸ್ತ್ರ ಒಂದೇ ಪ್ರಮಾಣ ಅಂತ ಆದರೆ ಹಾಗಾದರೆ ಶಂಕರಾಚಾರ್ಯ ಬರೆದಿಯಾರಲ್ಲ, ನ ಕೇವಲ ಶ್ರುತ್ಯಾದಯ ಏವ ಪ್ರಮಾಣಂ ಬ್ರಹ್ಮ ಜಿಜ್ಞಾಸಾಯ ಶ್ರುತ್ಯಾದಯ ಅನುಭವಾದಯಶ್ಚ ಯಥಾ ಸಂಭಾವನೆ. ಅನುಭವಾದಯಶ್ಚ ಅಂತ ಬರೆದಿಯಾರಲ್ಲ, ಯಾಕೆ ಬರಲು? ಒಂದು ಕಡೆ ಬರೀತಾರೆ ಶಂಕರರು, ಆಗಮ ಮಾತ್ರ ಸಮಧಿಗಮ್ಯ ತ್ವಯಮರ್ಥ. ಆಗಮ ಅಂದರೆ ಶಾಸ್ತ್ರ, ಶಾಸ್ತ್ರ ಮಾತ್ರದಿಂದಲೇ ತಿಳಿದು ಬರುವಂತಹದ್ದು ಅಂತ ಒಂದು ಕಡೆ ಬರೀತಾರೆ. ಅನುಭವವೂ ಜೊತೆಲಿದೆ ಅಂತ ಹೇಳ್ತಾರೆ. ಶಂಕರರೇ 2 ಥರ ಬರೀತಾರ, ಇದಕ್ಕೆ ಹೇಗೆ ಹೊಂದಾಣಿಕೆ ಅಂತ ಕೇಳಿದ್ದಾರೆ. ಅಷ್ಟೇ, ತುಂಬ ಚರ್ಚೆ ಆಯಿತು. ಆದರೆ ನಿಜವಾಗಿ ನೀವು ಹೇಳ್ತೇನೆ, ಈ ಪ್ರಪಂಚದಲ್ಲಿ ನಮ್ಮ ಗುರುಗಳ ಸಂಪ್ರದಾಯದಲ್ಲಿ, ಅಂದರೆ ಗುರುಗಳು ಹೇಳಿಕೊಟ್ಟ ಒಂದು ಕ್ರಮ ಇದೆಯಲ್ಲ, ಆ ಕ್ರಮದಲ್ಲಿ ನೀವು ಶಂಕರ ಭಾಷ್ಯವನ್ನು ಅಧ್ಯಯನ ಮಾಡದೆ ಹೋದರೆ ಯಾರಿಗೂ ಸರಿಯಾದ ದಾರಿ ಸಿಗೋದೇ ಇಲ್ಲ. ನಾನು ತುಂಬ ಕಡೆ ಸುದ್ದಿ ಆಯಿತು, ನೋಡಿ ಆಯಿತು. ನಿಜವಾದಂಥ ಒಂದು ಶಂಕರರ ಹೃದಯ ಅಂದರೆ ಅವರು ಹೇಗೆ ಹೇಳ್ತಾರೆ ಅನ್ನೋದು ಹೇಗೆ ತೀರ್ಮಾನ ಆಗತ್ತೆ ಕೇಳಿದೆ ನಾನು. ಹೇಗೆ ಅಂತ ಕೇಳಿದಾಗ ಅವ್ರು ಏನು ಹೇಳಿದ್ರು ಗೊತ್ತಾ? ಅದು ಕೊನೆಯಲ್ಲಿ ನೀನು ಸಾಯೋ ಕಾಲದಲ್ಲಿ ಆತ್ಮಾನುಭವ ಸಾಕ್ಷಾತ್ಕಾರ ಆಗತ್ತಲ್ಲ, ಅದನ್ನೇ ಅವರು ಅನುಭವಾದಯ ಪ್ರಮಾಣ ಅಂತ ಹೇಳಿದ್ದಾರೆ. ಯಾರಾದ್ರೂ ಹೋಗ್ತಾರೆ, ಶಾಸ್ತ್ರ ಹೇಳಿದಂಥ ಜ್ಞಾನ ಸಾಯೋ ಕಾಲದಲ್ಲಿ ಒಂದು ಅಪರೋಕ್ಷಾನುಭವ ಅಂತ ಒಂದು ಸಾಕ್ಷಾತ್ಕಾರ ಬರುತ್ತೆ. ಆತ್ಮ ಸಾಕ್ಷಾತ್ಕಾರ ಸಾಯೋ ಕಾಲದಲ್ಲಿ ಕೊನೆ ಚರಮ ವೃತ್ತಿ ಅಂತ ಹೇಳ್ತಾರೆ ಅವರು. ಆ ಚರಮ ವೃತ್ತಿ ಅಖಂಡಾಕಾರ ವೃತ್ತಿ ಹುಟ್ಟತ್ತೆ, ಆಗ ಅದು ಅನುಭವ ಬರುತ್ತೆ ಅಂತ. ಅದರಿಂದ ಅದು ಅನುಭವ ಪ್ರಮಾಣ ಅಂತ ಹೇಳಿದ್ರು. ಅಲ್ಲ, ಪ್ರಮಾಣ ಅಂತ ಬರೆದಿದ್ದಾರೆ, ಅನುಭವಾವಸಾನತ್ವ ಅಂತಂದು ಬರೆದಿದ್ದಾರೆ. ಆದ್ದರಿಂದ ಶಂಕರಾಚಾರ್ಯರು ಅನುಭವ ಅಂದರೆ ಏನೋ ಒಂದು ಹೊಸದಾದ ಅರ್ಥ ಇಟ್ಕೊಂಡಿದ್ದಾರೆ. ಅನುಭವ ಬೇಕು, ಆದರೆ ಅನುಭವ ಅಂದರೆ ಇನ್ನು ಇಂದ್ರಿಯಾನುಭವ ಅಲ್ಲ. ಇಂದ್ರಿಯಾನುಭವ ಅಂದರೆ ಶಾಸ್ತ್ರ ಯಾಕೆ ಹೇಳ್ಬೇಕು ಅಲ್ವಾ? ಬೆಂಕಿ ಬಿಸಿ ಶಾಸ್ತ್ರ ಹೇಳ್ಕೊಡ್ಬೇಕು, ಮುಟ್ಟಿದವರಿಗೆಲ್ಲ ಗೊತ್ತಾಗತ್ತೆ. ಯಾವುದೇ ವಿಷಯ ಇಂದ್ರಿಯಕ್ಕೆ ಕಾಣು, ಸಕ್ಕರೆ ಸಿಹಿ ಅನ್ನೋದನ್ನ ನಿಮಗೆ ಶಾಸ್ತ್ರ ಬಂದು ಸಕ್ಕರೆ ಸಿಹಿ ಕಣಪ್ಪ ಅಂತ ಹೇಳ್ಬೇಕ, ತಿಂದ್ಕೊಳ್ಳೇ ಗೊತ್ತಾಗುತ್ತೆ. ಯಾವುದು ಇಂದ್ರಿಯಾನುಭವವೋ ಅದನ್ನು ಶಾಸ್ತ್ರ ಹೇಳಬೇಕಾಗ. ಇನ್ನು ಅಂತಃಕರಣಕ್ಕೆ ಅನುಭವ ಬರುತ್ತೆ. ಹಸಿವಾಗಿದೆ ಅಂತ ಶಾಸ್ತ್ರ ಹೇಳ್ಕೊಡ್ಬೇಕಾಗ, ಹಸಿವಾಗ್ಕೊಂಡು ಹೊಟ್ಟೆನೇ ಬುದ್ಧಿನೂ ಹೇಳ್ಬೇಕಾಗ. ನಮಗೆ ಒಂದು 6 ಗಂಟೆ ಕಳೆದು ಬಿಟ್ರೆ ಹೊಟ್ಟೆ ಹಸಿ ಗೊತ್ತಾಗ್ಬಿಡುತ್ತೆ ಅನುಭವ. ಹೇಗಿದೆ ಹಸಿವು ಕೇಳಬೇಕಾಗಿಲ್ಲ. ಮನಸ್ಸಿಗೆ ಹಸಿವಾದ ಕೂಡಲೇ ತಾನಾಗಿ ಜ್ಞಾನ ಬರುತ್ತೆ. ಹೀಗೆ ಸುಖ, ದುಃಖ, ಭಯ ಅಥವಾ ಸಿಟ್ಟು, ಈ ಅನುಭವಗಳು ನಮ್ಮ ಅಂತಃಕರಣಕ್ಕೆ ಬರೋ ಅನುಭವಗಳು. ಇಂದ್ರಿಯಾನುಭವವನ್ನು ಅಂತಃಕರಣಾನುಭವವನ್ನು ಇಲ್ಲಿ ಅನುಭವ ಅಂತ ತಗೊಂಡಿಲ್ಲ. ಹಾಗಾದರೆ ಒಂದು ಅನುಭವ ಇದೆ. ಮನುಷ್ಯ ಇದ್ರೂ ಕೂಡ ಅನುಭವದ ಕಡೆ ಯೋಚನೆ ಮಾಡಿಲ್ಲ. ಅನುಭವ ಇದೆ, ಆದರೆ ಆ ಬಗ್ಗೆ ನಾವು ಪರಿಶೀಲನೆ ಮಾಡಿಲ್ಲ. ಅದನ್ನು ಶಾಸ್ತ್ರ ಬೆಟ್ಟಿಟ್ಟು ತೋರಿಸುತ್ತೆ. ನೋಡು, ಈ ಅನುಭವದಲ್ಲಿ ನಿಂತ್ಕೊಂಡು ನೀನು ನಾನು ಹೇಳುವ ವಾಕ್ಯಗಳಿಗೆ ಅರ್ಥ ಮಾಡ್ಕೊ, ಆಗ ನಿನಗೆ ಜ್ಞಾನ ಪರಮಾರ್ಥ ಸತ್ಯ ಗೊತ್ತಾಗುತ್ತೆ. ಅದು ಯಾವ ಅನುಭವ ಅಂದರೆ ಅದು ಸಾಕ್ಷಿ ಅನುಭವ, ಅವಸ್ಥೆಗಳನ್ನು ನೋಡುವ ಸಾಕ್ಷಿ ಅನುಭವ, ಅಥವಾ ಪ್ರಮಾತೃ ಪ್ರಮಾಣ ಪ್ರಮೇಯ ಮೂರನ್ನು ನೋಡುವಂಥ ಒಂದು ಅನುಭವ ಇದೆ. ಅದು ಎಲ್ಲರಿಗೂ ಸಹಜವಾಗಿದೆ, ಹೊಸದಾಗಿ ಬರೋ ಅನುಭವ ಅಲ್ಲ. ಈ ಇಂದ್ರಿಯಾನುಭವ ಏನಾಗುತ್ತೆ ಅಂದರೆ ಸಕ್ಕರೆ ತಿಂದಾಗ ಬರುತ್ತೆ, ಬೆಂಕಿ ಮುಟ್ಟಿದಾಗ ಬರುತ್ತೆ,
ಶಬ್ದ ಕೇಳಿದಾಗ ಅನುಭವ ಬರುತ್ತೆ. ಈ ಸಾಕ್ಷಿ ಅನುಭವ ಹಾಗಲ್ಲ, ಇದ್ದು ಬಿಟ್ಟಿದೆ. ಇದ್ದ ಅನುಭವದ ಕಡೆ ನೀವು ಮನಸ್ಸು ಕೊಡಬೇಕು. ಆದರೆ ಈ ಅನುಭವವೇ ನಿಮಗೆ ಪ್ರಮಾಣ ಅಂದರೆ ಜ್ಞಾನ ಸಾಧನ. ನೋಡಿ, ಯಾವ ಅನುಭವವನ್ನು ಇಟ್ಕೊಂಡು ನೀವು ಪರಮಾರ್ಥ ತತ್ವವನ್ನು ತಿಳಿಯೋಕೆ ಹೊರಟಿರೋ, ಕೊನೆಯಲ್ಲಿ ನಿಮಗೆ ಏನು ತೀರ್ಮಾನ ಆಗುತ್ತೆ ಗೊತ್ತಾ? ಆ ಅನುಭವವೇ ಎಲ್ಲ ಸ್ವರೂಪ ಅಂತ ಗೊತ್ತಾಗುತ್ತೆ. ಆದರೆ ಆರಂಭದಲ್ಲಿ ಮಾತ್ರ ಅನುಭವ ಪ್ರಮಾಣ ಅನ್ನೋದನ್ನು ಶಂಕರಾಚಾರ್ಯರು ಮತ್ತೆ ಹೇಳಿದ್ದಾರೆ. ಮುಂದೆ ಅವರು ವಾಕ್ಯದಲ್ಲಿ ತೋರಿಸ್ತಾ ಹೋಗ್ತಾರೆ. ಪ್ರತಿ ವಾಕ್ಯದಲ್ಲೂ ನಿಮಗೆ ಅನುಭವದಲ್ಲೂ ಇದೆ, ಶಾಸ್ತ್ರವು ಹೇಳ್ತಾರೆ. ಶಾಸ್ತ್ರ ಅಂದರೆ ಆ ಅನುಭವಗಳನ್ನು ಜೋಡಿಸಿರುವ ಒಂದು ಕ್ರಮ. ಅನುಭವಗಳನ್ನು ಉಪದೇಶ ಕ್ರಮದಲ್ಲಿ ಹೇಳ್ತಾ ಹೋಗ್ಬೇಕು. ಸುಮ್ಮನೆ ಹೇಳಿದ್ರೆ ಅರ್ಥ ಆಗಲ್ಲ. ಅದಕ್ಕೋಸ್ಕರವಾಗಿ ಶಂಕರಾಚಾರ್ಯರು ಪ್ರಸ್ಥಾನತ್ರಯದಲ್ಲಿ ಈ ಅನುಭವ ಪ್ರಧಾನವಾದ ಉಪದೇಶವನ್ನು ಹೇಳಿದಾರಲ್ಲ, ಅದನ್ನು ಹೇಳಬೇಕು ಅಂತೇಳಿ ಗುರುಗಳವರು ಈ ಅನುಭವ ಅನ್ನೋ ಮಾತನ್ನು ಎತ್ತಿ ತೋರಿಸಿದರು. ಶಂಕರರು ಬರೆದರೂ ಕೂಡ ನಮ್ಮ ಗುರುಗಳು ಬರೋವರೆಗೆ, ಅಂದರೆ ನಮ್ಮ ಗುರುಗಳ ಅವತಾರವಾಗುವವರೆಗೆ ಯಾರೂ ಕೂಡ ಈ ಅನುಭವದ ಬಗ್ಗೆ ಇರುವ ಬೆಲೆಯನ್ನು ತಿಳ್ಕೊಳ್ಳೇ ಇಲ್ಲ. ಇವತ್ತೂ ತಿಳ್ಕೊಂಡಿಲ್ಲ. ಆದರೆ ಅದು ಗೊತ್ತೇ ಆಗಲಿಲ್ಲ. ಶಂಕರ ಭಾಷ್ಯದಲ್ಲಿ ಇದೆ, ಇದ್ರೂ ಕೂಡ ಏನಿದು ಅನುಭವ ಅಂತ ಹೇಳ್ತಾರಲ್ಲ ಶಂಕರರು. ಪದೇ ಪದೇ ಅನುಭವಾವಸಾನತ್ವ, ಅನುಭವಾರೂಢಂ ಜ್ಞಾನಫಲಂ, ಅನುಭವಾದೇಶ್ಚ ಪ್ರಮಾಣಂ, ತಥಾಯಿ ಲೋಕೆ ಅನುಭವ. ಈ ಅನುಭವ ಶಬ್ದವನ್ನು ಪದೇ ಪದೇ ಬಳಸ್ತಾರಲ್ಲ, ಏನು ಯಾರೂ ವಿಚಾರ ಮಾಡಲಿಲ್ಲ, ಯಾರೂ ಯೋಚನೆಯೂ ಮಾಡಲಿಲ್ಲ. ಮನುಷ್ಯನಿಗೆ ಅನುಭವಕ್ಕೆ ಸಿಗುವ ವಿಷಯ ಅರ್ಥವಾಗತ್ತೆ. ಅನುಭವ ಅಂದರೆ ಏನು ಅಂತ ಹೇಳೋದು ಕಷ್ಟ ಆಗುತ್ತೆ. ಅದಕ್ಕೆ ನಮ್ಮ ಗುರುಗಳವರು ತಪಸ್ ಮಾಡಿ ಶಂಕರ ಭಾಷ್ಯದಲ್ಲಿ ಈ ಅನುಭವ ಅನ್ನೋ ಅರ್ಥ ಬಹಳ ಮುಖ್ಯವಾದ್ದು ಅನ್ನೋದನ್ನು ಒಂದು ಅಸಾಧಾರಣ ಅಂತ ಹೇಳಿದೆ. ಈಗ ಶಂಕರರು ಬರೆದಿರೋ 3 ಭಾಷ್ಯ ನಿಮ್ಗೆ ಗೊತ್ತಿದೆ. ಸುಮ್ಮನೆ ಅನುವಾದಕ್ಕೆ ಹೇಳ್ತೀನಿ ನಾನು. ಒಂದು ಉಪನಿಷತ್ ಭಾಷ್ಯ, ಇನ್ನೊಂದು ಭಗವದ್ಗೀತಾ ಭಾಷ್ಯ, ಇನ್ನೊಂದು ಬ್ರಹ್ಮಸೂತ್ರ ಭಾಷ್ಯ. 3ಕ್ಕೂ 3 ಹೆಸರು ಕೊಟ್ಟಿದ್ದಾರೆ. 2 ಥರ ಹೆಸರಿದೆ. ಒಂದು ಶ್ರುತಿ ಪ್ರಸ್ಥಾನ ಅಂತ ಉಪನಿಷತ್ತಿದೆ, ಪ್ರಧಾನವಾದಂತಹದ್ದು. ಶ್ರುತಿ ಪ್ರಸ್ಥಾನ, ಸ್ಮೃತಿ ಪ್ರಸ್ಥಾನ. ಸ್ಮೃತಿ ಅಂದರೆ ಗೀತೆ. ಇದೊಂದು ನ್ಯಾಯ ಪ್ರಸ್ಥಾನ. ಯಾವುದೋ ಬ್ರಹ್ಮಸೂತ್ರ ಭಾಷೆ. ಈಗ ಹೇಳ್ತಾರೆ ಸಾಧನ ಪ್ರಸ್ಥಾನ, ಸಿದ್ಧಾಂತ ಪ್ರಸ್ಥಾನ, ಸಾಧನ ಪ್ರಸ್ಥಾನ, ನ್ಯಾಯ ಪ್ರಸ್ಥಾನ ಹೀಗೂ ಹೇಳ್ತಾರೆ. ಹೇಗಾದರೂ ಹೇಳಿ ಒಟ್ಟು 3 ಇದಕ್ಕೆ ಭಾಷ್ಯವನ್ನು ಬರೆದಿರೋದ್ರಿಂದ ಇದಕ್ಕೆ ಪ್ರಸ್ಥಾನತ್ರಯ ಭಾಷ್ಯ ಅಂತ ಹೆಸರು. ಇದೇ ಶಂಕರಾಚಾರ್ಯರ ನಿಜವಾದ ಮಾತು, ಅದೇ ಅವರ ಸ್ವರೂಪ. ಶಂಕರಾಚಾರ್ಯರು ಅಂದರೆ ಪ್ರಸ್ಥಾನತ್ರಯ ಭಾಷ್ಯವೇ. ಆದರೆ ನೀವು ಜೀವನದಲ್ಲೇ ಪ್ರಸ್ಥಾನತ್ರಯ ಭಾಷ್ಯವನ್ನು ಗುರುಮುಖೇನ ಓದಬೇಕು. ಅದಾಗಲ್ಲ ಬಿಟ್ಕೊಳ್ಳಿ. ಪ್ರಸ್ಥಾನತ್ರಯ ಭಾಷ್ಯ ಸಾರ ಬರೆದ ಈ ಗ್ರಂಥವನ್ನು ಗುರುಗಳ ಹತ್ರ ಕೂತ್ಕೊಂಡು ದಿನಾ ಸ್ವಲ್ಪ ನಾವು ಅಧ್ಯಯನ ಮಾಡಬೇಕು. ಅದಕ್ಕೋಸ್ಕರ ನಾವು ಇದರಲ್ಲಿ ಈ ಗ್ರಂಥದ ಬಗ್ಗೆ ನಿಮಗೆ ಗೌರವ ಬರಲಿ ಅಂತ ಪ್ರವಚನಕ್ಕೆ ಇಟ್ಟಿರೋದು. ನಾನು ಗ್ರಂಥವನ್ನು ಪೂರ್ತಿ ಇವತ್ತೇನು ಪಾಠ ಮಾಡೋಕ್ಕಾಗಲ್ಲ. ಏನೋ ಕೊಟ್ಟಿರೋದಷ್ಟು 5 ದಿವಸ. 5 ದಿವಸದಲ್ಲಿ ದಿನ 2 ಗಂಟೆ ಹೇಳಿದ್ರು 10 ಗಂಟೆ. 10 ಗಂಟೆಗೆ ಈ ಪುಸ್ತಕ ಪೂರ್ತಿ ನಾನು ನಿಮ್ಮ ಮುಂದೆ ಹೇಳ್ಬಿಡ್ತೀನಿ ಅಂದರೆ ಅದು ಸುಳ್ಳು, ಆಗೋದೇ ಇಲ್ಲ. ಆದರೂ ಕೂಡ ನಿಮಗೆ ಈ ಗ್ರಂಥದಲ್ಲಿ ಏನು ವಿಶೇಷ ಇದೆ, ಹೇಗೆ ಓದಬೇಕು, ಯಾವ ಥರ ಹೇಳಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ಗುರುಗಳು ಹೇಳಿದ್ದಾರೆ. ಹೀಗೆ ಗುರುಗಳು ಇಲ್ಲಿ ಕೆಲವು 3 ಹೋಲಿಕೆ ಮಾಡಿದ್ದಾರೆ. ಏನು ಹೋಲಿಕೆ ಅಂದರೆ, ವೇದಾಂತವನ್ನು ಹಿಡಿದು ಈಚೆಗೆ ಬರೆದ ವ್ಯಾಖ್ಯಾನ ಅಂದರೆ ಶಂಕರನ ಆದಮೇಲೆ ಬರೆದವರು ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಭಾಸ್ಕರಾಚಾರ್ಯರು ವೇದಾಂತವನ್ನು ಅವರು ಯಾಕೆ ದಾರಿ ತಪ್ಪಿದರು? ಇನ್ನು ವೇದಾಂತವನ್ನು ಶ್ರುತಿಯನ್ನು ಹಿಡಿಯದೆ ಹಿಂದೆ ಇದ್ದಂಥ ಈ ತಾರ್ಕಿಕರು ಅಂದರೆ ಸಾಂಖ್ಯರು, ಯೋಗಿಗಳು, ವೈಶೇಷಿಕರು ಇವರು ಯಾಕೆ ದಾರಿ ತಪ್ಪಿದ್ರು? ಯಾರ್ಯಾರು ದಾರಿ ತಪ್ಪಿದ್ರೋ ಅವರನ್ನು ನೋಡ್ಕೊಂಡಾಗ ಸದ್ಯ ನಾವು ಸರಿಯಾದ ದಾರಿ ಇದೀವಲ್ಲ ಅಂತ ನಮ್ಮ ಬಗ್ಗೆ ವಿಶ್ವಾಸ ಬರುತ್ತೆ. ಅವರು ದಾರಿ ತಪ್ಪಿದ್ದು ಬೈಯೋಕ್ಕಲ್ಲ. ನಾನು ಬಹಳ ಕಡೆಗೆ ಇದಕ್ಕೆ ಹೋಗ್ತೀನಿ ಅಂದರೆ ವ್ಯಾಖ್ಯಾನ ಪ್ರಸ್ಥಾನಕ್ಕೆ, ಇದು ವಿದ್ವತ್ ಸಭೆಗೆ ಹೋಗ್ತೀನಿ ಅಂದರೆ ಆ ವಿದ್ವತ್ ಸಭೆಯಲ್ಲಿ ಹೇಳೋರು ಕೇಳಿದರೆ ನಮ್ಮ ಗುರುಗಳು ಹೇಳೋದ್ರ ಬಗ್ಗೆ ಹೆಚ್ಚು ಗೌರವ ಬರುತ್ತೆ. ಅಯ್ಯೋ, ಗುರುಗಳು ಹೇಳಿದ್ರು ಎಷ್ಟು ಆಳವಾಗಿದೆ, ಎಷ್ಟು ಜನ ದಾರಿ ತಪ್ಪಿದವರು, ಎಂಥವರು. ಬಹಳ ಆಶ್ಚರ್ಯ ಅಂದರೆ ದಾರಿ ತಪ್ಪಿದವರು ಗೊತ್ತಿದ್ರೂ ಕೂಡ ಅವ್ರಿಗೆ ತಿಳಿಸೋಕ್ಕಾಗಲ್ಲ, ಹೇಳೋಕ್ಕೆ ಆಗಲ್ಲ. ನಮಗೆ ಬಹಳ ಕಷ್ಟ. ಅವ್ರಿಗೆ ಗೌರವ ಬೇರೆ ಕೊಡಬೇಕಾಗ್ತದೆ. ನಮ್ಮ ಸ್ವಭಾವ ಏನು ಅಂದರೆ, ನಾವು ನಮ್ಮ ಮನೆ ಕರೆದವ್ರು ನಾವು ಬೈಯೋಕ್ಕಾಗತ್ತಾ? ಬೈಯೋಕ್ಕಾಗಲ್ಲ. ಅಥವಾ ಅವ್ನ ಸಭೆಯಲ್ಲಿ ಕೂತ್ಕೊಂಡು ಇವ್ರು ತಪ್ಪು ಹೇಳಿದಾರೆ ಅಂತ ಹೇಳೋಕ್ಕಾಗತ್ತಾ? ಹೇಳೋಕ್ಕೆ ಸಾಧ್ಯ ಇಲ್ಲ. ಹೇಳಬೇಕು ಅಂತ ಯಾವಾಗ ಹೇಳ್ಬೋದು ಅಂದರೆ ತಿಳ್ಕೊಳ್ಳೋಕೆ ಬಂದಾಗ ಹೇಳ್ಬೋದು, ವಾದಕ್ಕೆ ಬಂದಾಗ ಹೇಳಬಾರ್ದು. ವಾದ ಮಾಡಬಾರ್ದು. ಎಲ್ಲ ವಾದ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ಪರಸ್ಪರ ವಿರೋಧ ಬಂದ್ಬಿಡುತ್ತೆ. ಆದ್ದರಿಂದ ಎಲ್ಲ ವಿದ್ವತ್ ಸಭೆಗೂ ಹೋಗಿ ಕೇಳಿದರೆ ನಿಮಗೆ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ? ಸದ್ಯ ನಾವು ಒಳ್ಳೆ ದಾರಿಲಿದ್ದೀವಿ, ನಮ್ಮ ಜೀವನದಲ್ಲಿ ಸರಿಯಾದ ದಾರಿ ನಮಗೆ ಸಿಕ್ಬಿಡ್ತಪ್ಪ, ನಾವು ಏನೇ ಆಗಲಿ, ಎಷ್ಟೇ ಕಷ್ಟ ಆಗಲಿ ಈ ದಾರಿ ನಾವು ತರ್ತೀವಿ ಅನ್ನೋ ಒಂದು ವಿಶ್ವಾಸ ಬರುತ್ತಲ್ಲ, ಅದು ಮುಖ್ಯ. ಅದಕ್ಕೋಸ್ಕರ ನಾನು ಈ ಗ್ರಂಥವನ್ನು ನಿಧಾನವಾಗಿ ತೊಗೊಂಡೋಗ್ತೇನೆ. ಅಕಸ್ಮಾತ್ ಉಳಿದ್ರೆ ಇನ್ನೊಂದು ಸಲಕ್ಕೆ ಇವರು ಪಾಠ ಮಾಡ್ತಾರೆ. ಇದರಲ್ಲಿ ವಿಶೇಷ ಏನು ಅಂದರೆ, ಈ
ಸ್ಮೃತಿ ಇವರಿದಾರಲ್ಲ ಸಾಂಖ್ಯರು ಯೋಗಿಗಳು ಇವರು ಅವರು ತರ್ಕದಿಂದಲೇ ಸಿದ್ಧ ಮಾಡಕ್ಕೆ ಹೊರಟವರು. ಇದು ಸಿಕ್ಕರೆ ವೇದಾಂತ ಹೇಳ್ತಾರೆ. ತರ್ಕಕ್ಕೆ ಮೊದಲ ಸ್ಥಾನ, ಆಮೇಲೆ ವೇದಾಂತಕ್ಕೆ ತಕ್ಕ ಹಾಗೆ ಅರ್ಥ ಮಾಡಬೇಕು ಅಂತ ಹೇಳಲ್ಲ. ಆದರೆ ಅವರ ದಾರಿ ಒಂಥರ ಆಗುತ್ತೆ. ಅವ್ರು ಏನೇನು ತರ್ಕ ಮಾಡ್ತಾರೋ ತರ್ಕ ಯಾವಾಗಲೂ ದೃಷ್ಟಾಂತ ಪ್ರಧಾನ. ಏನು ತೊಂದರೆ ಬರ್ಬೋದಾ? ಈಗ ನೋಡಿ, ಒಂದು ದೃಷ್ಟಾಂತ ಕೊಟ್ಟರೆ ಇನ್ನೊಬ್ಬ ಇನ್ನೊಂದು ದೃಷ್ಟಾಂತ ಕೊಡ್ತಾನೆ. ಒಬ್ಬ ಹೇಳ್ತಾನೆ ದೃಷ್ಟಾಂತದಲ್ಲಿ ನಿರ್ಣಯ ಏನಾಗಲ್ಲ. ಈಗ ಒಂದು ಮಡಿಕೆ ಆಗಬೇಕಾದ್ರೆ ಅದಕ್ಕೆ ಏನೇನು ಬೇಕು ತಗೊಂಡು, ಕುಂಬಾರ ಬೇಕು, ಅದಕ್ಕೆ ಚಕ್ರ ಬೇಕು, ಮಣ್ಣು ಬೇಕು, ನೀರು ಬೇಕು, ಹಾಗೆಯೇ ಪ್ರಪಂಚಕ್ಕೂ ಬೇರೆ 4 ಜನ ಬೇಕು ಅಂತ ಒಬ್ಬ ದೃಷ್ಟಾಂತ ಕೊಡ್ತಾನೆ. ಮಡಿಕೆ ದೃಷ್ಟಾಂತದಿಂದ ಜಗತ್ತು ಹುಟ್ಟಿರೋ ದೃಷ್ಟಾಂತ. ಇನ್ನೊಬ್ಬ ಹೇಳ್ದ ಹಾಲು ಮೊಸರಾಗೋ ಹಾಗೆ ಇಲ್ಲ, ಅದೊಂದು ದೃಷ್ಟಾಂತ ಕೊಡ್ತಾನೆ. ಅದು ಸರಿಯಾಗಿಲ್ಲ. ಇನ್ನು ಅನ್ನ ತಿಂದರೆ ಕೂದು ಹುಟ್ಟುತ್ತಲ್ಲ, ಕಪ್ಪಾದ ಕೂದು, ಆ ಥರ ದೃಷ್ಟಾಂತ ಕೊಡೋಣ. ಹೀಗೆ ದೃಷ್ಟಾಂತದಿಂದ ಸಿದ್ಧಾಂತ ಮಾಡಕ್ಕೆ ಹೊರಟ್ರೆ ಒಬ್ಬೊಬ್ಬರು ಒಂದೊಂಥರ ತರ್ಕ ಅಂದ್ರೆ ತರ್ಕ. ದೃಷ್ಟಾಂತ ಆದಮೇಲೆ ಅದಕ್ಕೆ ಶ್ರುತಿ ಹೊಂದಿಸೋಕೆ ಹೋಗ್ತಾರೆ, ಆಗೋದಿಲ್ಲ. ಆದ್ಮೇಲೆ ಶಂಕರಾಚಾರ್ಯ ಹೇಳಿದರು, ನಾವು ಆನುಮಾನಿಕರಲ್ಲ. ಆನುಮಾನಿಕರು ಅಂದರೆ ದೃಷ್ಟಾಂತದಿಂದ ಅನುಮಾನ ಮಾಡಿ ಸಿದ್ಧಾಂತ ಮಾಡೋರಲ್ಲ. ಶ್ರುತಿ ಹೇಳುತ್ತೆ, ಅನುಭವದಲ್ಲಿದೆ, ಅನುಭವ ಜ್ಞಾನಕ್ಕೆ ಸಾಧನ. ಆ ಪರಮಾರ್ಥ ಜ್ಞಾನ ಅನುಭವದಲ್ಲಿ ಕಂಡ್ಕೋಬಹುದು. ದೃಷ್ಟಾಂತವನ್ನು ಸ್ಪಷ್ಟಾರ್ಥಕ್ಕೆ ನಾವು ಕೊಡ್ತೀವಿ. ಶ್ರುತ್ಯರ್ಥ ಆಗದೆ ಹೋದ್ರೆ ದೃಷ್ಟಾಂತ ಕೊಡ್ತೀವಿ. ದೃಷ್ಟಾಂತದಿಂದಲೇ ಸಿದ್ಧಾಂತ ಅಲ್ಲ. ಇದು ಮೊದಲು ಆ ವಾದಗಳನ್ನು ಕಟ್ಟಾಕಿದರು. ಸೂತ್ರಭಾಷ್ಯದಲ್ಲಿದೆ. ಈ ಗ್ರಂಥ ಸೂತ್ರಭಾಷ್ಯವೇ ಪ್ರಧಾನ. ಇದು 2 ಈಗಿನವರು ಶಂಕರನ ಮುಂದೆ ಬಂದಂಥ ವೇದಾಂತಿಗಳು, ಅಂದರೆ ವೇದಾಂತಕ್ಕೆ ವ್ಯಾಖ್ಯಾನ ಬರೆದವರು ಏನು ಮಾಡಿಬಿಟ್ರು ಅಂದರೆ, ಪ್ರಧಾನವಾಗಿ ಅನುಭವವನ್ನು ಮರೆತದ್ರಿಂದ ಆ ಉಪಾಸನ ಅಂತ ಇದೆಯಲ್ಲ, ಭಕ್ತಿ ಉಪಾಸನೆ ಭಾವನೆ ಇದೆಯಲ್ಲ, ಅದನ್ನು ಪ್ರಧಾನ ಹಿಡ್ಕೊಂಡ್ಬಿಟ್ಟು ಚೆನ್ನಾಗಿ ಪರಮಾತ್ಮನನ್ನ ಒಂದು ಸಗುಣ ಸಾಕಾರವಾಗಿ ಪೂಜೆ ಮಾಡಿದರೆ ಕೊನೆಯಲ್ಲಿ ವೈಕುಂಠವೋ ಅಥವಾ ಯಾವುದೋ ಒಂದು ಲೋಕಕ್ಕೆ ಹೋಗ್ತೀರಿ ನೀವು, ನಿಮ್ಗೆ ಖಂಡಿತ ಆಗತ್ತೆ ಅಂತ ಹೇಳಿ ಚೆನ್ನಾಗಿ ಅದನ್ನು ತುಂಬಿದ್ರು. ನಾವೇನು ಅದನ್ನು ಬೇಡ ಅನ್ನಲ್ಲ, ಅದೇ ಸಿದ್ಧಾಂತ ಅಂತ ಹೇಳ್ಬಿಟ್ಟು ಉಪಾಸನೆಯೇ ವೇದಾಂತ ಸಿದ್ಧಾಂತ. ಅದು ಉಪಾಸನೆ ವೇದಾಂತ ಅನುಭವಕ್ಕೆ ಬರೋಲ್ಲ. ಯಾರಿಗೂ ವೈಕುಂಠ ಅನುಭವಕ್ಕೆ ಬರುತ್ತೆ ಅಂದರೆ ಕೈಲಾಸ ಅನುಭವಕ್ಕೆ ಬರುತ್ತೋ? ಅನುಭವಕ್ಕೆ ಬರದೇ ಇರೋ ವಿಚಾರ ಹೇಳಿದ್ಕೊಂಡು ಏನಾಗುತ್ತೆ? ನಂಬಿಕೆ ಆಗುತ್ತೆ. ಆದರೆ ಈ ಪ್ರಪಂಚದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಅನುಭವ ವಿಚಾರ ಮಾಡೋರು ಕಡಿಮೆ, ನಂಬಿಕೆಯಿಂದ ಭಕ್ತಿಯಿಂದ ಹೋಗುವ ಜನ ಜಾಸ್ತಿ. ಆದ್ದರಿಂದ ಆ ವೇದಾಂತಿಗಳಿಗೂ ರಾಮಾನುಜರಿಗೂ ಮಾಧ್ವರಿಗೂ ಅನುಯಾಯಿಗಳು ಹೊರಟು ಅವ್ರ ಜೊತೆಲಿ ಅದೊಂಥರ ಆಚಾರ ವಿಚಾರ ಸೇರಿಕೊಂಡು ಅವ್ರದ್ದೇ ಒಂದು ಪಂಗಡ ಆಗೋದು. ಮುಂಚೆ ಇದ್ದದ್ದು ಒಂದೇ ಸಂಪ್ರದಾಯ, ವೇದಾಂತ ಸಂಪ್ರದಾಯ. ಶಂಕರ ಸಂಪ್ರದಾಯ ಅಂತ ಇರಲಿಲ್ಲ, ವೇದಾಂತ ಸಂಪ್ರದಾಯ ಒಂದೇ ಇದ್ದದ್ದು. ಅದು ಶಂಕರರು ಶುದ್ಧ ಮಾಡಿ ತೋರಿಸ್ಕೊಟ್ಟಿದ್ದರಿಂದ ಶಂಕರ ವೇದಾಂತ ಅಂತ ಹೊರತು ಶಂಕರರು ಅದ್ವೈತ ದರ್ಶನವನ್ನು ಸ್ಥಾಪನೆ ಮಾಡಲಿಲ್ಲ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಶಂಕರರೇ ಆರಂಭ ಮಾಡಿದ್ದು ಅಲ್ಲ, ಶಂಕರರು ಸ್ಥಾಪನೆ ಮಾಡಿದ್ದು ಅಲ್ಲ. ಶಂಕರರು ಶುದ್ಧವಾಗಿ ತೋರಿಸ್ಕೊಟ್ರು, ಮತ್ತೆ ಕೆಟ್ಟದು, ಮತ್ತೆ ಗುರುಗಳು ಬಂದು ಇದು ಪರಿಶುದ್ಧ ಶಂಕರ ಸಂಪ್ರದಾಯ ಅಂತ ಮತ್ತೆ ತೋರಿಸ್ಕೊಟ್ರು. ಇಲ್ಲಿ ಉಳಿದ ವೇದಾಂತಿಗಳಿಗೆ ಶ್ರುತಿಯೇ ಹೆಚ್ಚಾದ್ರಿಂದ ಅವರು ಅನುಭವ ಯುಕ್ತಿಯನ್ನು ಕೈಬಿಟ್ಟದ್ರಿಂದ ಈ ಮಾಧ್ವರಲ್ಲೂ ರಾಮಾನುಜರು ಬರೀ ಶ್ರದ್ಧಾಕ್ಷೇತ್ರ, ನಂಬಿಕೆ. ಅವ್ರು ಹೇಳ್ತಾರೆ ಹೇಳಿದ್ರೆ ನಂಬಬೇಕು ಅಂತಾರೆ. ಯಾಕೆಂತ ಕೇಳೋ ಹಾಗಿಲ್ಲ. ನೀವು ಯಾವುದಾದ್ರೂ ನಾರಾಯಣ ಅಂತ ಇಟ್ಕೊಳ್ಳಿ, ನಾನು ಉದಾಹರಣೆ ಹೇಳ್ತೀನಿ. ನಾನು ನಾರಾಯಣ ಪೂಜೆ ಅಂತಾಗಲಿ ರಾಮನ ಪೂಜೆ ಆಗಲಿ ನಾನು ಇದಕ್ಕೆ ಹೇಳಲ್ಲ, ಅನುಭವಕ್ಕೆ ಬರದೇ ಇರುವಂಥದ್ದು. ನಾರಾಯಣನಿಗೆ ಶಂಖಚಕ್ರ ಗದಾಧಾರಿಯಾಗಿದ್ದಾನೆ, ಎಲ್ಲಿ ನೋಡಿದ್ದೀರ ನೀವು? ಇಲ್ಲ. ನೇರವಾಗಿ ಅನುಭವವನ್ನು ಪ್ರಶ್ನೆ ಮಾಡಿದ್ರೆ ಆದರೆ ಹೂನಕ್ಕಾಗತ್ತಾ? ಅದು ಭಾವನಾ ವಿಚಾರ. ಭಕ್ತಿ ವಿಚಾರವನ್ನ ಯಾರೂ ನೋಡದೇ ಇರೋದ್ರಿಂದ ಹೂನವರು ಹೋಗ್ತಾರೆ. ನಾವು ಅನುಭವ ಪ್ರಧಾನವಾದ ವಿಷಯ, ಅದನ್ನ ಅವರ ದಾರಿಯೂ ತಪ್ಪುತ್ತೆ. ಇನ್ನು 3ನೇವರೊಬ್ಬರು ತಪ್ಪಿಕೊಂಡವರು ಶಂಕರರು ಅಂತ ಹೇಳ್ಕೊಂಡು ಶಂಕರ ಸಂಪ್ರದಾಯಕ್ಕೆ ಸೇರಿಕೊಂಡು ಬರ್ತಾ ಬರ್ತಾ ತರ್ಕವನ್ನು ಯೋಗವನ್ನು ವೇದಾಂತಕ್ಕೆ ಸೇರಿಸಿ ಈ ವ್ಯಾಖ್ಯಾನ ಪ್ರಸ್ಥಾನದವರು ಕೆಡಿಸ್ತಾರೆ. ಏನು ಮಾಡಬೇಕು ಅಂದರೆ ಚೆನ್ನಾಗಿ ಚಕ್ರಶಾಸ್ತ್ರ ಕಲಿಬೇಕು, ವೇದಾಂತ ಓದಬೇಕು. ಯಾತಕ್ಕೆ? ವೇದಾಂತ ಅಂದರೆ ಅನುಭವ, ಅನುಭವಕ್ಕೂ ತರ್ಕಕ್ಕೂ ಯಾವ ಸಂಬಂಧ? ಈಗ ನಿದ್ದೆ ಇದೆ, ನಿದ್ದೆ ಮಾಡೋದು ತರ್ಕ ಮಾಡ್ತಾರ? ನಿದ್ದೆ ಅನುಭವವನ್ನು ಅರ್ಥ ಮಾಡ್ಕೊಳ್ಳೋಕೆ ತರ್ಕ ಮಾಡೋಕ್ಕಾಗತ್ತಾ? ಆಗಲ್ಲ. ನಿದ್ದೆ ದಿವಸ ಇದ್ದೇ ಇದೆ ಅನುಭವದಲ್ಲಿ, ಅದಕ್ಕೆ ತರ್ಕ ಮಾಡಿ ಏನು ಪ್ರಯೋಜನ? ತರ್ಕ ಮಾಡೋದು ಅನ್ನೋದು ಅನುಭವಗಳ ಜೋಡಣೆ ಬೇಕೇ ಹೊರತು ಕೇವಲ ತರ್ಕ ಅನ್ನೋದು ದಾರಿ ತಪ್ಪಿಸುತ್ತೆ. ಅದಕ್ಕೆ ತರ್ಕಶಾಸ್ತ್ರ ಬೇರೆ ಬರೋದು, ಆ ತರ್ಕಶಾಸ್ತ್ರ ಓಡಿದ ಮೇಲೆ ಇದಕ್ಕೆ ಬರಬೇಕು ಅಂತ ಹೇಳಿದರು. ಆಮೇಲೆ ಆ ವ್ಯಾಖ್ಯಾನ ಪ್ರಸ್ಥಾನದಲ್ಲಿ ಬೇರೆ ಬೇರೆ ದಾರಿ ಹುಟ್ಕೊಳ್ಳೋದು. ಹೀಗೆ 3 ಜನ ಶಂಕರ ವೇದಾಂತವನ್ನು ದಾರಿ ತಪ್ಪಿಸ್ತರು. ಒಬ್ಬರು ಸಾಂಖ್ಯ ಯೋಗಾದಿಗಳು, ಒಂದು. 2ನೇವರು ರಾಮಾನುಜ ಮಾಧ್ವಾದಿಗಳು, 3ನೇವರು ಪಂಚಪಾದಿಕ
ಭಾಮತಿ ಇವರು ಈ ಮೂರೂ ಜನ ಸ್ವಾಮಿ ತೋರಿಸ್ತಾ ಇದ್ದಾರೆ. ಈ ಮೂರೂ ಜನರ ದಾರಿ ಶಂಕರ ಸಂಪ್ರದಾಯವನ್ನು ಬಿಟ್ಕೊಡ್ತು. ಯಾಕೆ ಬಿಟ್ಕೊಡ್ತು ಅಂತ ಹೇಳಿ ಅದನ್ನು ಹೇಳಿ ಆದಮೇಲೆ ಈಗ ನಾವು ಪರಿಶುದ್ಧವಾದ ಶಂಕರ ಸಂಪ್ರದಾಯವನ್ನು ಹೇಳ ಹೊರಟ್ವಿ. ನಾವು ಅವರ ವಿಮರ್ಶೆ ಮಾಡೋಕ್ಕಲ್ಲ. ಆದ್ದರಿಂದ ಈಗ ವೇದಾಂತಕ್ಕೆ ಅಧಿಕಾರಿ, ಸಂಬಂಧ, ವಿಷಯ, ಪ್ರಯೋಜನ ಅದನ್ನು ಹೇಳಬೇಕು. ನಮ್ಮ ಕರ್ಮದಲ್ಲಿ ಏನು ಅಂದರೆ ಯಾರು ಓದಿದ್ರೆ ಅವ್ರಿಗೆ ಫಲ ಆಗತ್ತೆ, ಅದು ಅಧಿಕಾರಿ. ಯಾರಿಗೆ ಏನು ವಿಷಯ, ಏನು ಸಂಬಂಧ, ಏನು ಪ್ರಯೋಜನ, ಈ ಅನುಬಂಧ ಚತುಷ್ಟಯ ಅನ್ನೋದು ಎಲ್ಲ ಗ್ರಂಥನೂ. ಯಾವುದಾದ್ರೂ ಒಂದು ಗ್ರಂಥ ಓದಿ ಅಂತಂದರೆ ನೀವು ಗ್ರಂಥದ ಮೊದಲನೇ ಪೇಜ್ ತೆಗೆದು ಅದರಲ್ಲಿ ಅಧಿಕಾರಿ ಯಾರೋ, ಅದರಲ್ಲಿ ವಿಷಯ ಏನೋ, ಅದರಲ್ಲಿ ಪ್ರಯೋಜನ ಏನೋ, ಸಂಬಂಧ ಏನು, ಈ 4 ಬರೆದ್ರೆ ಅದು ಓದಬೇಕಂತ. ಇಲ್ಲಿ ಹೋದರೆ ಪಕ್ಕಕ್ಕಿಟ್ರೆ ಸುಧಾ ಪ್ರಜಾಮತ ಥರ ಅಲ್ಲ. ಹಿಂದಿನ ಕಾಲ ಅದೇನು ಸುಮ್ಮನೆ ಟೈಮ್ ಪಾಸಿಗೆ ಓದೋದು ಅಂತ. ಆ ಕಲ್ಪನಾ ವಿಷಯ ಅಲ್ಲ, ನೀವು ಚೆನ್ನಾಗಿ ನೆನಪಿಸ್ಕೋಬೇಕು. ಕಲ್ಪನಾ ವಿಷಯಕ್ಕೂ ಅನುಭವ ವಿಷಯಕ್ಕೂ ವ್ಯತ್ಯಾಸ ಏನಿದೆ ಅಂದರೆ ಕಲ್ಪನೆಯಲ್ಲಿ ಸುಮ್ಮನೆ ತತ್ಕಾಲದಲ್ಲಿ ಒಂದು ಟೈಮ್ ಪಾಸಿಗೆ ಕಲ್ಪನೆ ಮಾಡ್ಕೊಂಡು ಸಂತೋಷವೋ ದುಃಖವೋ ನೋಡೋಗ್ಬಿಡ್ತಾರೆ. ಅನುಭವ ಹಾಗಲ್ಲ. ಅನುಭವ ಜ್ಞಾನ ಕೊಡ್ತಾ ಹೋಗುತ್ತೆ. ಜ್ಞಾನ ಅನ್ನೋದು ನಿಮ್ಗೆಲ್ಲಕ್ಕೂ ತಳಹದಿ. ನೀವು ಏನು ಇಷ್ಟಪಡಬೇಕಾದ್ರೂ ನಿಮಗೆ ಜ್ಞಾನ ಇರಬೇಕು. ನಿಮ್ಗೆ ಗೊತ್ತಿಲ್ಲದೆ ಇರೋ ವಿಷಯ ಇಷ್ಟಪಡೋಕ್ಕಾಗತ್ತಾ? ಆಗಲ್ಲ. ಆದ್ದರಿಂದ ಜ್ಞಾನ ಅನ್ನೋದು ನಮ್ಮ ಜೀವನದ ಎಲ್ಲ ವಿಷಯಕ್ಕೂ ಬೇಸ್ಮೆಂಟ್. ಅದು ಆ ಜ್ಞಾನಕ್ಕೆ ಬೇಸ್ಮೆಂಟ್ ಅನುಭವ. ಆ ಅನುಭವ ಬರದ ಜ್ಞಾನ, ಜ್ಞಾನವಿಲ್ಲದ ಬಾಕಿಯ ಕಲ್ಪನೆಗಳು ಎಲ್ಲ ದಾರಿ. ಆದ್ದರಿಂದ ಗುರುಗಳವರು ಈ 4 ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ ಈ 4 ಹೇಳಬೇಕು. ಆದರೆ ಗುರುಗಳ ಕಾರುಣ್ಯ ಎಷ್ಟಿದೆ ಅಂದರೆ ಅಧಿಕಾರಿಯನ್ನು ಹೇಳುವಾಗ ತುಂಬ ಚೆನ್ನಾಗಿ ಹೇಳಿದ್ದಾರೆ. 4 ಜನ ಅಧಿಕಾರಿಗಳನ್ನು ಹೇಳ್ತಾ ಇದ್ದಾರೆ. ಯೋಚನೆ ಮಾಡಿ, ಅಧಿಕಾರಿಗೆ ನಿಜವಾಗಿ ಹೊರಟದ್ದು ಸಾಧನ ಚತುಷ್ಟಯ ಸಂಪನ್ನ. ಅನುಬಂಧ ಚತುಷ್ಟಯ ಅಂದರೆ ಹಿಂದೆ ಹೇಳಿದ್ದು, ಸಾಧನ ಚತುಷ್ಟಯ ಅಧಿಕಾರಿಗಿರಬೇಕು. ಆದರೆ ಗುರುಗಳವರು 4 ವಾಕ್ಯನ ಓದ್ಬಿಡ್ತೀವಿ ನೋಡಿ. ವೇದಾಧ್ಯಯನವನ್ನು ಮಾಡಿ ಸ್ವರ್ಣಾಶ್ರಮ ಕರ್ಮಗಳನ್ನು ಮಾಡಿಕೊಂಡಿರುವವರು ವೇದ ಮೂಲಕವಾಗಿ ತತ್ವಜ್ಞಾನವನ್ನು ಪಡೆಯುವುದಕ್ಕೆ ಅಧಿಕಾರಿಗಳು ಅವರು. ಮೊಟ್ಟ ಮೊದಲು ಈಗಲೂ ಕಾಲದಲ್ಲೂ ಅಷ್ಟೇ ಬಹಳ ಜನ ಏನು ಮಾಡ್ಕೊಂಡಿದ್ದಾರೆ ಅಂದರೆ ವೇದಾಂತ ಓದಬೇಕಾದ್ರೆ ಅವರು ಹೇಳೋ ಕ್ರಮ, ಅವರು ಬ್ರಾಹ್ಮಣರಾಗಿದ್ದು ವೇದಾಧ್ಯಯನ ಮಾಡಿ ಕೊನೆಯಲ್ಲಿ ಸನ್ಯಾಸ ಮಾಡಿದರೆ ಸನ್ಯಾಸಿಗಳು ಮಾತ್ರ ವೇದಾಂತಕ್ಕೆ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಆದರೆ ಗುರುಗಳವರು 4 ವರ್ಗವನ್ನು ಯಾಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮೊಟ್ಟ ಮೊದಲು ಅಧ್ಯಯನ ಮಾಡಿ ಆಶ್ರಮ ಕರ್ಮಗಳನ್ನು ಮಾಡಿಕೊಂಡು ಚಿತ್ತಶುದ್ಧಿಯನ್ನು ಪಡ್ಕೊಂಡು ಆಮೇಲೆ ಸಾಧನ ಚತುಷ್ಟಯ ಸಂಪನ್ನನಾದ ಮೇಲೆ ವೇದಾಂತ ಜ್ಞಾನವನ್ನು ಪಡೆಯಬೇಕು. ಅವನು ಅಧಿಕಾರಿನ ಅರ್ಹತೆ ಉಳ್ಳವನು, ಅದಕ್ಕೆ ಪ್ರವೇಶ ಮಾಡೋ ಯೋಗ್ಯತೆ ಇದ್ದವನು. ಎರಡನೆಯವನು ಅಧ್ಯಯನ ಮಾಡದೇ ಇದ್ರೋ, ಆಶ್ರಮ ಧರ್ಮ ಇಲ್ಲೇ ಹೋದ್ರು, ವಿಧುರಾದಿಗಳು, ವಿಧುರ ಅಂದರೆ ಹೆಂಡತಿಯನ್ನು ಕಳ್ಕೊಂಡವರು, ಅವರು ಕೂಡ ವೇದ ಮೂಲಕವಾದ ಜ್ಞಾನಕ್ಕೆ ಅಧಿಕಾರ, ಅವರು ವೇದಾಂತ ಜ್ಞಾನವನ್ನು ಪಡ್ಕೋಬಹುದು. ಮೂರನೇದು ಅಧ್ಯಯನವಿಲ್ಲದ ಸ್ತ್ರೀಯಾದಿ ಮೊದಲಾದಗಳು ಕೂಡ ಇತಿಹಾಸ ಪುರಾಣಗಳ ಮೂಲಕವಾಗಿ ಶ್ರವಣ ಮೂಲಕವಾಗಿ ಅಧಿಕಾರಿಗಳು. ಇದು 4ನೆಯವರು. ಸ್ತ್ರೀಯರೂ ಅಧಿಕಾರಿಗಳು. 4ನೆಯವರು ಯಾವ ಆಶ್ರಮ ಕರ್ಮವೂ ಇಲ್ಲದ, ಅಂದರೆ ಜಾತಿ ವಿಶೇಷವೂ ಇಲ್ಲದ, ಯಾವುದೇ ಒಂದು ಅಧಿಕಾರವೂ ಇಲ್ಲದೆ ಹೋದರೂ ಭಾಷಾಂತರ ಗ್ರಂಥಗಳ ಮೂಲಕವಾಗಿ ವಿದ್ಯೆಯನ್ನು ಕೊಡೋದಕ್ಕೆ ಅಧಿಕಾರಿಗಳು ಅಂತೇಳಿ 4 ತರಹ ಮಾಡಿದರು. ಇದು ಯಾತಕ್ಕೆ ಮಾಡಿದರು ಅಂತ ಹೇಳಿ. ಪ್ರಪಂಚ ಇವತ್ತು ತುಂಬ ವಿಸ್ತಾರವಾಗಿದೆ. ವಿಷಯ ಏನೋ ಅನುಭವ ಪ್ರಧಾನವಾದ ವಿಚಾರ, ಪರಮ ಸತ್ಯ ಏನು, ನಿಜವಾದ ರಿಯಾಲಿಟಿ ಏನು ಅದನ್ನು ತಿಳ್ಕೊ ಹೊರಟು. ಪರಮ ಸತ್ಯವನ್ನು ತಿಳ್ಕೊಳ್ಳೋಕೆ ಅನುಭವವನ್ನು ಹಿಡ್ಕೊಂಡಾಗ ಆ ಮನುಷ್ಯನ ಆಕಾರ, ವೇಷ, ಊಟ ಯಾರು ಕೇಳ್ತಾರೋ? ಕೇಳೋ ಹಾಗೇ ಇಲ್ಲ. ಆದರೆ 4 ಕ್ವಾಲಿಫಿಕೇಶನ್ ಕೇಳ್ತಾರೆ. ಯಾವ 4 ಕ್ವಾಲಿಫಿಕೇಶನ್? ಇದಲ್ಲ, ಯಾವುದು ಈಗ ನಾವು ಓದಿದ್ದಲ್ಲ, ಇದಲ್ಲ. ಮುಂದೆ ಸ್ವಾಮಿಗಳು ಬರೀತಾರೆ, ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮೂತ್ರಾರ್ಥ ಫಲಭೋಗ ವಿರಾಗ, ಶಮದಮಾದಿ ಸಾಧನ ಸಂಪತ್ತು, ಮುಮುಕ್ಷತ್ವ. ಈ 4 ನಿಜವಾಗಿ ಇರಬೇಕು. ಈ 4 ಇರೋನು ಅವನು ಯಾವನೇ ಆಗಿರಲಿ. ಮುಂದೆ ಕೊನೆಯಲ್ಲಿ ಸ್ವಾಮಿ ಉಪಸಂಹಾರದ ಒಂದು ವಾಕ್ಯ ಬರೆದಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂದರೆ, ಆಚಾರ್ಯರು ಪ್ರತಿಪಾದಿಸಿರುವ ವೇದಾಂತದ ವಿಷಯವು ಕಾಲದೇಶಗಳ ಎಲ್ಲೆಕಟ್ಟನ್ನು ಮೀರಿರುವ ಇಡೀ ಜಗತ್ತಿಗೆ ತಿರಳಾಗಿರುತ್ತದೆ. ಎಲ್ಲ ದೇಶದ ಎಲ್ಲ ಮನುಷ್ಯರಿಗೂ ಮನುಷ್ಯೇತರರಿಗೂ ಆತ್ಮನಾಗಿರುತ್ತದೆ. ಆದ್ದರಿಂದ ಈ ಉಪದೇಶವನ್ನ ಯಾವುದೊಂದು ಜಾತಿ, ವರ್ಣ, ಆಶ್ರಮ, ಕಾಲ, ವರ್ಣ, ಲಿಂಗ, ವಯಸ್ಸು, ಧನ ಯಾವುದೇ ಇಲ್ಲದೇ ಇದ್ದರೂ ಕೂಡ ಬ್ರಹ್ಮಾತ್ಮ ತತ್ವವನ್ನು ಅನುಭವದಿಂದ ಕಂಡುಕೊಳ್ಳಬಹುದು. ಕನ್ಕ್ಲೂಷನ್ ಅಂದರೆ ಯಾವುದೇ ವ್ಯಕ್ತಿ ತನ್ನ ಅರ್ಹತೆಯನ್ನು ಮಾಡಿಕೊಂಡ ಮೇಲೆ
ವೇದಾಂತ ವಿಚಾರವನ್ನು ಮಾಡ್ತಾ ಸತ್ಯವನ್ನು ಕಂಡುಕೋಬಹುದು. ಅದಕ್ಕೆ ಅಧಿಕಾರಿಗಳು ಪ್ರಪಂಚದ ಎಲ್ಲ ಮನುಷ್ಯರು. ಸ್ವಾಮಿಗಳು ಹೇಗೆ ಹೇಳ್ತಾರೆ ಅಂದರೆ, ಶಂಕರ ಭಾಷ್ಯದಲ್ಲೇ ಇದೆ. ಯಾಕೆಂದರೆ ಈ ಗ್ರಂಥದಲ್ಲಿ ವಿಶೇಷ ಏನು ಅಂದರೆ, ಶಂಕರ ಭಾಷ್ಯವನ್ನು ಅವರ ವಾಕ್ಯವನ್ನು ಹೇಳ್ಕೊಂಡು ಹೋಗಿದ್ದಾರೆ. ಮೊದಲು ಸ್ವಾಮಿಗಳ ವಾಕ್ಯ, ಆ ವಾಕ್ಯ ಸರಿಯಾಗಿ ಆಯಾ ಎಷ್ಟು ವಾಕ್ಯ ಇದೆಯೋ ಅಷ್ಟು ವಾಕ್ಯಕ್ಕೆ ಅಷ್ಟು ಶಂಕರ ಭಾಷ್ಯ ವಾಕ್ಯ, ಪ್ರತಿ ವಾಕ್ಯಕ್ಕೂ ಶಂಕರ ಭಾಷ್ಯ ವಾಕ್ಯ ಇದೆ. ಅಂದರೆ ಶಂಕರಾಚಾರ್ಯರು ಜ್ಞಾನ ಮಾತ್ರೇ ಸರ್ವಾಶ್ರಮಿಣಾಂ ಅಧಿಕಾರ ಅಂತ ಒಂದು ಕಡೆ ಬರೀತಾರೆ, ವಿದ್ಯಾಯಾಂ ಸರ್ವೇಷಾಂ ಅಧಿಕಾರ ಅಂತ ಇನ್ನೊಂದು ಕಡೆ ಬರೀತಾರೆ. ಅಂದರೆ ಎಲ್ಲರೂ ಕೂಡ ಜ್ಞಾನಕ್ಕೆ ಅಧಿಕಾರಿಗಳು ಎಂದು ಶಂಕರರ ಅರ್ಥ. ಈಗ ನಾನು ಯಾತಕ್ಕೆ ವಿಷಯ ಹೇಳ್ತೀನಿ ಅಂದರೆ, ಮನುಷ್ಯನಿಗೆ ತಪ್ಪು ತಿಳುವಳಿಕೆಯನ್ನು ಕಳೆಯಬೇಕು ಅನ್ನುವಂತಹ ಒಂದು ಆಚಾರ್ಯರ ಕಾರುಣ್ಯ ಇದೆಯಲ್ಲ, ಅದು ಇಡೀ ಪ್ರಪಂಚದ ಎಲ್ಲರ ತಪ್ಪು ತಿಳುವಳಿಕೆಯನ್ನು ಕಳೆಯಬೇಕು ಅಂತಿರುತ್ತೆ. ಯಾವುದೋ ಕೆಲವರಿಗೆ ಅಂತ ಇರೋಲ್ಲ, ಹೇಳುವಾಗ ಎಲ್ಲರೂ ಅಧಿಕಾರಿಗಳು ಅಂತ ಇರುತ್ತೆ. ಆದರೆ ಬರೋರು ಎಲ್ಲರೂ ಬರೋಲ್ಲ. ನಾವು ಇಲ್ಲಿ ಪಂಚಾಹ ಪ್ರಕ್ರಿಯೆಗಳು ಎಲ್ಲರೂ ಬರ್ತಾರೋ ಬರೋದಿಲ್ಲ. ಆದರೆ ನಿಜವಾಗಿ ಹೇಳೋದಾದರೆ ಗುರುಗಳ ಕಾರುಣ್ಯ ಪ್ರಪಂಚದ ಎಲ್ಲ ಮನುಷ್ಯರ ತಪ್ಪು ತಿಳುವಳಿಕೆಯೂ ಹೋಗಬೇಕು, ಅವ್ರು ಯಾರೂ ದುಃಖಿಗಳಾಗಬಾರದು ಅನ್ನೋಕ್ಕೋಸ್ಕರವೇ ಅವರು ಉಪದೇಶ ಮಾಡೋರು. ಅದನ್ನು ಎಲ್ಲರೂ ಅಧಿಕಾರಿಗಳು. ಆ ಎಲ್ಲರೂ ಅಧಿಕಾರಿಗಳಾದ ಮೇಲೆ ಈಗ ಕ್ರಮವಾಗಿ ಈ ಕಡೆಯಿಂದ ಹೇಳ್ತಾರೆ. ಮೊದಲು ಕೆಳಗಿಂದ ಮೇಲಕ್ಕೆ ಹೇಳಿದರು. ಅಂದರೆ ವೇದಾಧ್ಯಯನ ಮಾಡಿದವರು, ಆಶ್ರಮ ಕರ್ಮಿಗಳು, ಅವರನ್ನು ಬಿಟ್ಟರೆ ಬರೀ ವಿಧುರಾದಿಗಳು, ಅವರನ್ನು ಬಿಟ್ಟರೆ ಬಾಕಿ ಸಾಮಾನ್ಯ ಜನರು, ಇನ್ನು ಪ್ರಪಂಚದ ಎಲ್ಲ ಮ್ಲೇಚ್ಛಾದಿಗಳು, ಯಾವ ಮುಸಲ್ಮಾನರು ಯಾರು ಬೇಕಾದ್ರೂ ಆಗ್ಬೋದು, ಎಲ್ಲರನ್ನೂ ಹೇಳಿದರು. ಈಗ ಹೇಳ್ತಾರೆ, ಈ 4 ಇದೆಯಲ್ಲ ನಾನು ಹಿಂದೆ ಹೇಳಿದ್ದು, ಅದು ಅಂತಃಕರಣ ಶುದ್ಧಿ ಮಾತ್ರ. ನೀನು ವರ್ಣಧರ್ಮ ಮಾಡೋ, ಆಶ್ರಮ ಧರ್ಮ ಮಾಡೋ, ಸ್ತ್ರೀಯಾಗಿ ಮನೆ ಕೆಲಸ ಮಾಡೋ, ಎಲ್ಲ ಚಿತ್ತಶುದ್ಧಿಗೆ, ಮನಸ್ಸಿನಲ್ಲಿ ಮಾಡುವ ದೋಷವನ್ನೆಲ್ಲ ಕಳೆಯೋಕ್ಕೋಸ್ಕರವೇ ಇದೆಲ್ಲ ಆಗೋದು. ಇದಾದ ಮೇಲೆ 4 ಬರುತ್ತೆ. ಯಾವುದು? ಪರಮಾತ್ಮನೇ ಬೇಕು ಅನ್ನುವಂಥ ಒಂದು ಭಕ್ತಿ ಬರುತ್ತೆ. ಆ ಪರಮಾತ್ಮನೇ ಬೇಕು ಅನ್ನೋ ಭಕ್ತಿ ಬಂದ ಕೂಡಲೇ ಹಾಗಾದರೆ ನಾನು ಪರಿಪೂರ್ಣವಾಗಿ ಎಲ್ಲ ಬಂಧನಗಳನ್ನು ಕಳ್ಕೊಂಡು, ಅಂದರೆ ಪರತಂತ್ರತೆ ಕಳ್ಕೊಂಡು, ಬಂಧನ ಅಂದರೆ ಇನ್ನೊಬ್ಬರ ಅಧೀನವಾಗಿರೋದು, ಇನ್ನೊಬ್ಬರ ಅಧೀನತೆಯನ್ನು ಕಳ್ಕೊಂಡು ನಿಜವಾದ ಜ್ಞಾನದಿಂದ ಆನಂದವನ್ನು ಪಡೆಯಬೇಕು ಅನ್ನುವಂಥ ಒಂದು ಅಪೇಕ್ಷೆ ಬರುತ್ತೆ. ಆ ಭಕ್ತಿ ಮತ್ತು ಜ್ಞಾನಾಪೇಕ್ಷೆ ಈ ಎರಡು ಸೇರಿದ್ರೆ ಮುಮುಕ್ಷುತ್ವ ಅಂತ. ಆ ಮುಮುಕ್ಷುತ್ವಕ್ಕೆ ತಕ್ಕ ಹಾಗೆ ಮನುಷ್ಯ ಏನು ಯೋಚನೆ ಮಾಡ್ತಾನೆ? ಯೋಚನೆ ಮಾಡಿ, ಈ ಪ್ರಪಂಚದಲ್ಲಿ ಯಾವುದೇ ವಸ್ತು ಕರ್ಮದಿಂದ ತಯಾರಾದದ್ದೆಲ್ಲ ಅನಿತ್ಯ, ಆದ್ದರಿಂದ ನಾನು ನಿತ್ಯವಾದದ್ದನ್ನು ಪಡ್ಕೋಬೇಕು ಅಂತ ಒಂದು ಚಾಲೆಂಜ್. ಕರ್ಮದಿಂದ ಏನೇ ಮಾಡಿರಲಿ ಅದಷ್ಟು ಕೂಡ ಒಂದಲ್ಲ ಒಂದು ದಿವಸ ಹೋಗುತ್ತೆ. ನನಗೆ ನಿತ್ಯವಾದ ಬೇಕು, ಅದಕ್ಕೋಸ್ಕರ ನಿತ್ಯವನ್ನು ಹುಡ್ಕೊಂಡು ತಿಳ್ಕೊಳ್ಬೇಕು ಅಂತ ಹೇಳಿ ಅವನು ಹೊರಡ್ತಾನೆ. ಇದೇ ನಿತ್ಯಾನಿತ್ಯ ವಿವೇಕ. ಯಾವುದು ಕರ್ಮದಿಂದ ಹುಟ್ಟಲಿಲ್ಲ, ಯಾವುದು ಕರ್ಮವಿಲ್ಲದೆ ತಾನೇ ತಾನಾಗಿರಬಲ್ಲದು. ಕರ್ಮ ಅಂದರೆ ಕರ್ಮ ಉಪಾಸನೆ ಎರಡು ಸೇರಿತು. ಈ ಎರಡರಿಂದಲೂ ಹುಟ್ಟಿದ ಎಲ್ಲ ವಸ್ತುಗಳು ನಾಶವಾಗುತ್ತಲ್ಲ, ನಾಶವಾಗುವ ವಸ್ತುವಿನಲ್ಲಿ ನಮಗೆ ನಿಜವಾದ ಸುಖ ಸಿಗೋಲ್ಲ, ಅದರ ಬಂಧನ ಒಳಗಾಗತ್ತೆ. ಆದ್ದರಿಂದ ನಿತ್ಯವಾದ ವಸ್ತುವನ್ನು ನಾವು ಪಡ್ಕೋಬೇಕು ಅಂತ ಮೊದಲು ಹೇಳಿದರು. ಎರಡನೇದೇನು ಹೇಳಿದರು ಅಂದರೆ, ಮನುಷ್ಯ ಸುಖ ಅನುಭವಿಸ್ತಾನಲ್ಲ, ಸುಖ ಅನುಭವಿಸುವಾಗ ಒಂದು ಸಾಧನ, ಒಂದು ಸಾಧ್ಯ. ಇದು ಇದೆ. ಕಾಫಿ ಸಾಧನ, ಕುಡಿಬೇಕು, ಬೆಳಗ್ಗೆ ತಿಂಡಿ ತಟ್ಟೆ ಎಲ್ಲ ಸಾಧನ, ತಿನ್ನಬೇಕು. ಸಾಧನ ಸಾಧ್ಯ ಇಲ್ಲದ ಪ್ರಪಂಚದ ವಸ್ತುವೇ ಇಲ್ಲ. ಮನುಷ್ಯ ಯಾವುದೇ ವಸ್ತು ಕಂಡುಕೊಳ್ಳೆ ಇದು ಯಾತಕ್ಕೆ ಬರುತ್ತೆ ಅಂತ ಕೇಳ್ತಾನೆ. ಇದು ಯಾತಕ್ಕೆ ಬರುತ್ತೆ ಅಂದರೆ, ಇದು ಸಾಧನವಾಗಿದೆ, ಏನು ಪ್ರಯೋಜನ, ಯಾವ ಕ್ರಿಯೆಗೆ ಬಳಸಬೇಕು, ಇದು ಸಾಧನ. ಯಾವುದಕ್ಕೆ ಸಾಧ್ಯ, ಏನು ಫಲ. ಸಾಧನ ಫಲ ಇದು ಎರಡಿದೆಯಲ್ಲ, ಇದು ಎಲ್ಲ ವಸ್ತುವಿನಲ್ಲೂ ಇದ್ದೇ ಬಿಟ್ಟಿದೆ. ಕಂಡ ವಸ್ತುವಿನಲ್ಲೇ ಕೇಳ್ತೀವಿ, ಏನು ಪ್ರಯೋಜನ, ಏನು ಪ್ರಯೋಜನ. ಎಲ್ಲಿವರೆಗೆ ಅಂದರೆ ತತ್ವಜ್ಞಾನ ಬಂದಾಗಲೂ ಏನು ಪ್ರಯೋಜನ ಅಂತ ಕೇಳ್ತೀವಿ. ಜ್ಞಾನ ಬಂದಲ್ಲಿ ಪ್ರಯೋಜನ ಕೇಳಬೇಕಾಗಿಲ್ಲ. ಅವನಿಗೆ ಮನುಷ್ಯನ ಒಂದು ಸಾಮಾನ್ಯ ಬುದ್ಧಿ ಎಷ್ಟಿದೆ ಅಂದರೆ, ಈ ಪ್ರಪಂಚದ ವಸ್ತುವೆಲ್ಲ ನನ್ನ ಸಾಧನ ಆಗಬೇಕು, ನನ್ನ ಸುಖಕ್ಕೆ ಸಾಧನ. ಆ ಸಾಧನದಿಂದ ಏನಾದರೂ ಒಂದು ಸುಖ ಪಡೆಯಬೇಕು, ಇಷ್ಟೇ ಗೊತ್ತಿರೋದು. ಇದು ಎಲ್ಲ ಮನುಷ್ಯರಿಗೂ ಇದ್ದೇ ಇದೆ. ಏನೇ ಕಾಣಲಿ ಅದರಿಂದ ಏನು ಪ್ರಯೋಜನ, ಅದು ಯಾತಕ್ಕೆ ಬರುತ್ತೆ. ಈ ಸಾಧನ ಸಾಧ್ಯಗಳನ್ನು, ಈ ಸಂತೋಷವನ್ನು ಹೀಗಲ್ಲ ನಾವು ಸಂತೋಷ ಪಡೋದು, ಜ್ಞಾನದಿಂದ ಒಂದು ಸಂತೋಷ ಬರುತ್ತೆ. ಆ ಜ್ಞಾನದ ಸಂತೋಷವನ್ನು ಪಡೆಯೋದಕ್ಕೆ ನಾವು ಸಿದ್ಧತೆ ಆಗಬೇಕು ಅಂಥೇಳಿ ಈ ಪ್ರಪಂಚದ ಸುಖವನ್ನು ಬಿಡೋದಿರಬೇಕು. ಹೆಚ್ಚಿನ ಸುಖಕ್ಕೆ ಕಡಿಮೆ ಸುಖವನ್ನು ಬಿಡೋದಿದೆಯಲ್ಲ, ಅದಕ್ಕೆ ವೈರಾಗ್ಯ ಅಂತ. ಆ ವೈರಾಗ್ಯ ಬರಬೇಕು. ನಿಜ, ಹೌದು, ನಾನು ಶುದ್ಧವಾದ ಜ್ಞಾನದಿಂದ ಆನಂದ ಪಡಿಬೇಕು. ಅದಕ್ಕೋಸ್ಕರ ಈ ಕರ್ಮದ ಭೋಗ ಇದೆಯಲ್ಲ, ತಿನ್ನೋದು ಉಣ್ಣೋದು, ಈ ಸುಖ ಅಲ್ಲ. ಅದಕ್ಕೆ ನಮಗೆ ಸನ್ಯಾಸಿಗಳು ಎಲ್ಲಾಯ್ತು ಅಲ್ಲಿ ಮಲ್ಕೋತಾರೆ, ಏನಾಯ್ತೋ ತಿಂತಾರೆ ಅಂತಾರೆ.
ಅದು ಹೊರಗಿನ ದೃಷ್ಟಿ. ನಿಜವಾದ ಜ್ಞಾನದಿಂದ ಒಳ್ಳೆ ಆನಂದ ಪಡ್ತಾ ಇರ್ತಾರೆ, ಸಂತೋಷವಾಗಿರ್ತಾರೆ. ಎಲ್ಲಿಗೆ ಜ್ಞಾನದ ಆನಂದ ಸಿಗತ್ತೋ ಅಲ್ಲಿ ಭೋಗದ ಆನಂದ ಬೇಡಾಗಿರುತ್ತೆ. ಏನು ಆ ಕಾಲಕ್ಕೆ ಹಸಿವಾಗಿರುತ್ತಪ್ಪ, ಹಸಿವಾದಾಗ ಏನು ತಿಂದರೂ ಸಂತೋಷ ಆಗುತ್ತೆ. ಅನ್ನ ಸಾರು ತಿಂದಿರುತ್ತೆ, ಕೊನೆ ಹಸಿವು ಹೋದ್ಮೇಲೆ ಯಾವ ಕೊಟ್ಟರು ಬೇಡ. ಆ ಹಸಿವೆ ಕೊಟ್ಟು ಜಿಲೇಬಿ ತಿಂತಿರೋ ತಿನ್ನೋದಿಲ್ಲ. ಅಂದರೆ ಕರ್ಮದ ಆನಂದವೆಲ್ಲ ತತ್ಕಾಲ, ಭೋಗದ ಆನಂದ ಆ ಕ್ಷಣ. ಆ ಆನಂದದ ಸ್ವಭಾವ ಏನಂದರೆ ದೇಹದಲ್ಲಿ ದುಃಖ ಬಂದಿರಬೇಕು, ಕಷ್ಟ ಆಗಿರಬೇಕು, ಆವಾಗ ಮಾತ್ರ ಅದು ಸಂತೋಷ ಪಡೋ ಹಾಗಾಗತ್ತೆ. ಅದಕ್ಕೆ ಏಹಿ ಸಂಸ್ಪರ್ಶದ ಭೋಗ ದುಃಖ ಯೋನೆ ಏವತೆ. ಈ ಗುರುಗಳು ಬರೆದಿದ್ದಾರೆ. ಇದರಲ್ಲಿ ಮನುಷ್ಯನಿಗೆ ಇದು ಬರಬೇಕು, ಏನೋ ಕಷ್ಟ ಸಂಸಾರ ಗತಿ ತಸ್ಮಾ ಜುಗುಪ್ಸೇತ. ಈ ಪ್ರಾಪಂಚಿಕ ಸುಖದಲ್ಲಿ ಬೇಡ ಅನ್ನಿಸ್ಬೇಕು. ಈ ಥರ ಸುಖ ಅನುಭವಿಸೋದು ಬೇಡ, ಜ್ಞಾನದ ಆನಂದವನ್ನು ನಾನು ಪಡಿಬೇಕು. ಅದಕ್ಕೋಸ್ಕರ ಜ್ಞಾನಕ್ಕೋಸ್ಕರ ನಾನು ಹೋಗ್ತೇನೆ. ಜ್ಞಾನದಿಂದ ಆನಂದ ಪಡೆಯುವಾಗ ಯಾರಿಗೂ ನೋವಿಲ್ಲ, ಆಯಾಸ ಇಲ್ಲ, ಪುಣ್ಯಕ್ಷಯ ಇಲ್ಲ, ಮನಸ್ಸು ಹಾಳಾಗೋದಿಲ್ಲ. ಇದರಲ್ಲಿ ಹಾಗಲ್ಲ, ದುಡ್ಡು ಖರ್ಚಾಗತ್ತೆ, ದೇಹಕ್ಕಾಯಾಸ ಆಗತ್ತೆ, ಪುಣ್ಯನಾಶ ಆಗತ್ತೆ, ಸಮಯ ಆಯುಷ್ಯ ವ್ಯರ್ಥವಾಗತ್ತೆ, ಇನ್ನೊಬ್ಬರಿಗೆ ಹಿಂಸೆಯಾಗತ್ತೆ. ಪ್ರಪಂಚದ ಎಲ್ಲ ಆನಂದವೂ 5 ದೋಷ. ಯಾವುದೇ ಸಂತೋಷ ಪಡಕ್ಕೆ ಹೋಗದೆ 5 ದೋಷವೂ ಇದೆ. ಅದೇ ಜ್ಞಾನದಿಂದ ಆನಂದ ಪಡಿತಾನಲ್ಲ, ಯಾವ ದೋಷವೂ ಇಲ್ಲ, ಯಾರಿಗೂ ಏನು ಬೇಜಾರಿಲ್ಲ. ನಾನು ನನ್ನ ಅರಿವಿನಲ್ಲಿ ಪರಮಾತ್ಮನ ಕಾಣ್ತಾ ಸಂತೋಷ ಪಟ್ಟರೆ ಯಾರಿಗೇನು ಲಾಸು? ಆಮೇಲೆ ಪುಣ್ಯ ಜಾಸ್ತಿ ಆಗತ್ತೆ. ವಿಷಯ ಸುಖದಲ್ಲಿ ಪುಣ್ಯ ಹಾಳಾಗಿ ಹೋಗುತ್ತಲ್ಲ, ಇಲ್ಲಿ ಪುಣ್ಯ ಹೆಚ್ಚಾಗತ್ತೆ. ಎಷ್ಟು ಪರಮಾತ್ಮನ ಆನಂದವನ್ನು ಅನುಭವಿಸ್ತಾನೋ ಅಷ್ಟಷ್ಟು ಅಂತಃಕರಣ ಶುದ್ಧವಾಗ್ತಾ ಪುಣ್ಯವೂ ಹೆಚ್ಚಾಗತ್ತೆ. ನಿರಾಯಾಸ, ಆಯಾಸವಿಲ್ಲ, ಯಾವ ಕಷ್ಟವೂ ಇಲ್ಲ. ಆಮೇಲೆ ಯಾರಿಗೂ ತೊಂದರೆ ಇಲ್ಲ, ಯಾವುದೇ ದುಃಖ ಇಲ್ಲ, ದುಡ್ಡು ಖರ್ಚು ಇಲ್ಲ. ಬಾಕಿ ಕಡೆ ದುಡ್ಡು ಖರ್ಚು ಮಾಡಬೇಕು, ಒಂದು ಕಡೆ ಹೋಗಬೇಕು, ಖರ್ಚು ಮಾಡಬೇಕು, ಕಷ್ಟಪಡಬೇಕು. ಹೀಗೆ ವಿಷಯಾನಂದಕ್ಕೂ ಜ್ಞಾನಾನಂದಕ್ಕೂ ವ್ಯತ್ಯಾಸ ಇದೆ. ಆದರೆ ವಿಷಯಾನಂದದಿಂದ ವಿರಕ್ತನಾಗಿ ಜ್ಞಾನಾನಂದವೇ ಬೇಕು. ಪರಮಾತ್ಮನ ಆನಂದ, ಅವನ ಜ್ಞಾನದ ಆನಂದ ನಾನು ಪಡಿಬೇಕು. ಆ ಸಂತೋಷವನ್ನು ನಾನು ಆನಂದವಾಗಿ ನಿರಂತರ ಅನುಭವಿಸ್ತಾ ಇರಬೇಕು ಅಂತಂದರೆ ಆವಾಗ ವೈರಾಗ್ಯ ಅನ್ನೋದು ಬರುತ್ತೆ. ಈ ವೈರಾಗ್ಯ ಒಂದು ರೀತಿ ಮಕ್ಕಳಿಂದ ದೊಡ್ಡ ಆಗ್ತಾ ವೈರಾಗ್ಯ ಬರಬೇಕಂತೆ. ಆಟದ ಹುಚ್ಚಿರತ್ತೆ ಅಂದ್ಕೊಳ್ಳಿ. ವಿದ್ಯೆಗೆ ಹಚ್ತೀನಿ, 14-15 ವರ್ಷದಕ್ಕೆ ಆಡ್ತಾನೆ ಹುಡುಗ. ಆಮೇಲೆ PUC ಆದ ಕೂಡಲೇ ಓದಬೇಕಲ್ಲ, ಅವಾಗ ಏನು ಮಾಡ್ಬೇಕಾಗತ್ತೆ? ಆಟ ಬಿಡ್ತಾನೆ. ಯಾಕಂದರೆ ಈಗ ಓದ್ಬೇಕು, ನಾನು ಓದಲ್ಲಿ ಹೆಚ್ಚು ಸುಖ ಇದೆ ಅಂತಾನೆ. ಆ ಓದೋ ಸುಖಕ್ಕೋಸ್ಕರ ಆಟದ ಬಗ್ಗೆ ವೈರಾಗ್ಯ. ಮುಂದೆ ಓದ್ತಾನೆ ಅಂದ್ಕೊಳ್ಳಿ, ಕೆಲಸಕ್ಕೆ ಹೋಗಬೇಕು, ಆಮೇಲೆ ಓದೋಕ್ಕಾಗಲ್ಲ, ದುಡ್ಡು ಹೆಚ್ಚಾಗುತ್ತೆ ಅವಾಗ, ಕೆಲಸ ದುಡ್ಡು. ಅವ ಓದೋದನ್ನು ಬಿಡ್ತಾನೆ. ಮನುಷ್ಯ ಒಂದನ್ನು ಬಿಟ್ಟು ಒಂದನ್ನು ಹಿಡ್ಕೊಳ್ತಾನೆ, ಆದರೆ ನಿಜವಾಗಿ ಯಾವುದನ್ನು ಬಿಡಬೇಕು, ಯಾವುದನ್ನು ಹಿಡ್ಕೋಬೇಕು ಗೊತ್ತಿಲ್ಲ. ಅದಕ್ಕೆ ಇವ್ರು ಹೇಳ್ತಾರೆ, ಜ್ಞಾನಕ್ಕೆ ಹೋಗೋ, ಜ್ಞಾನದ ಆನಂದವನ್ನು ಸಂತೋಷ ಪಡೋ, ಈ ಪ್ರಪಂಚದ ಆನಂದವನ್ನು ಬಿಡು. ಇದೇ ವೈರಾಗ್ಯ. ಇದರ ಜೊತೆಯಲ್ಲಿ ಪರಮಾತ್ಮನ ಒಂದು ಸ್ವಭಾವ ಇದೆ. ಏನು ಅಂದರೆ ಅವರು ಶಾಂತನಾಗಿ, ಸಮನಾಗಿ, ಯಾವ ವಿಕ್ಷೇಪವೂ ಇಲ್ಲದೆ, ಅಂತಃಕರಣವನ್ನು ತಿಳಿಯಾಗಿಟ್ಕೊಂಡು, ಯಾರಿಗೂ ನೋವು ಮಾಡದೆ ಸರ್ವಸಮನಾಗಿದೆ. ನಿಮ್ಮ ಮನಸ್ಸು ಪರಮಾತ್ಮನ ತಿಳ್ಕೊಳ್ಳೋಕೆ ಹೊರಟ ಮೇಲೆ ಪರಮಾತ್ಮ ಹೇಳಿದಾಗ ಹಾಗಿರ್ಬೇಕಲ್ಲ. ಅದಕ್ಕೆ ಶಮ, ದಮ, ಉಪರತಿ, ತಿತಿಕ್ಷು, ಶ್ರದ್ಧಾ, ಸಮಾಧಾನ ಅಂತ ಈ 6 ಗುಣ, ಅಂತಃಕರಣದ ಗುಣಗಳಿದೆಯಲ್ಲ, ಅಮಾನಿತ್ವ, ದಂಭಿತ್ವ ಅಂತ ಗೀತೆಯಲ್ಲಿ ಹೇಳಿದಾರಲ್ಲ, ಆ ಗುಣಗಳು ನಿಮ್ಮ ಮನಸ್ಸಿಗೆ ಬರಬೇಕು. ನಿಮ್ಮ ಮನಸ್ಸಿಗೆ ಆ ಗುಣ ಬರದೆ ಹೋದರೆ ಪರಮಾತ್ಮ ಹೇಗಿದಾನೋ ಹಾಗೆ ತಿಳ್ಕೊಳ್ಳೋಕೆ ಬರಲ್ಲ. ಪರಮಾತ್ಮ ಇರೋದು ಸರ್ವಸಮ, ನೀವು ಸರ್ವಸಮವಾದ ಮನಸ್ಸನ್ನು ಮಾಡ್ಕೋಬೇಕು. ಪರಮಾತ್ಮನು ಯಾರಿಗೂ ನೋವು ಮಾಡಲ್ಲ, ನೀವು ಯಾರಿಗೂ ನೋವು ಮಾಡಬಾರ್ದು. ಯಾಕೆಂದ್ರೆ ಪರಮಾತ್ಮನ ತಿಳ್ಕೊಳ್ಳೋಕ್ಕೋಸ್ಕರ, ಭಯದಿಂದ ಅಲ್ಲ. ನಾನು ಪರಮಾತ್ಮನನ್ನು ಪರಮ ಪ್ರೇಮದಿಂದ ಇಷ್ಟಪಡ್ತಾ ಇದ್ದೀನಿ, ಆ ಪರಮಾತ್ಮನನ್ನೇ ತಿಳ್ಕೋಬೇಕಾಗಿದೆ. ಆದರೆ ನಾನು ಜೀವನದಲ್ಲಿ ಯಾರಿಗೂ ನೋವು ಮಾಡಲ್ಲ. ಆಮೇಲೆ ಪರಮಾತ್ಮನು ಏಕರೂಪರಾಗಿದ್ದಾನೆ, ವಿಕ್ಷೇಪ ಇಲ್ಲ, ಸಮಾಧಾನವಾಗಿದೆ. ನನ್ನ ಮನಸ್ಸು ಸಮಾಧಾನವಾಗಿರ್ಬೇಕು. ಯಾಕಂದರೆ ಸಮಾಧಾನವಾದ ವಸ್ತು ಅಂತ ತಿಳ್ಕೊಳ್ಬೇಕಾದ್ರೆ ನೀವು ಸಮಾಧಾನವಾಗಿರ್ಬೇಕಲ್ಲ. ನೀವು ಚಂಚಲವಾಗಿದ್ರ ಏಕಾಗ್ರತೆ ಇರಬೇಕಲ್ಲ. ಸಮಾಧಾನ ಅಂದರೆ ಒಂದೇ ವಿಷಯದಲ್ಲಿ ಮನಸ್ಸನ್ನು ಇಡೋದು, ಶಾಂತವಾಯಿತು, ಇದೇ ಕೇಳಬೇಕು ಅಂತ. ನಿದ್ದೆನೂ ಮಾಡಬಾರ್ದು, ಹೊರಗೂ ಓಡಬಾರ್ದು, ಬೇರೆ ಕಡೆ ಮನಸ್ಸು ಓಡಬಾರ್ದು, ಒಳಗಡೆ ನಿದ್ದೆನೂ ಮಾಡಬಾರ್ದು. ಏನು ವಿಷಯ ಹೇಳ್ತಾರೋ ಆ ಪರಮಾತ್ಮನ ವಿಚಾರವನ್ನು ಕೇಳ್ತಾನೇ ಮುಳುಗಬೇಕು. ಈ ಸಮಾಧಾನ ಇದೆ. ಇನ್ನು ಪ್ರಪಂಚದಲ್ಲಿ ದೇಹ ಇದ್ದ ಮೇಲೆ ಅದಕ್ಕೆ ಕಷ್ಟ ಬರುತ್ತೆ, ಸೆಖೆ ಆಗತ್ತೆ, ಏನೇನೋ ಕಷ್ಟ ಬಂದೇ ಬರುತ್ತೆ. ಅದಕ್ಕೆ ದ್ವಂದ್ವ ಅಂತ. ಆ ದ್ವಂದ್ವವನ್ನು ತಳ್ಕೋಬೇಕು. ಏನೂ ಮಾಡೋಕ್ಕಾಗಲ್ಲ. ಹಸಿವಾಗತ್ತೆ, ಕಷ್ಟ ಆಗತ್ತೆ, ಕೈಕಾಲು ನೋಗುತ್ತೆ, ನನಗೆ ಬಲಗೈ ಎತ್ತಕ್ಕೆ ಆಗಲ್ಲ, ಇಷ್ಟೇ ಹೋಗೋದು, ಇನ್ನು ಮುಂದಕ್ಕೆ ಹೋಗೋದೇ ಇಲ್ಲ. ಯಾಕೆ ಹೋಗಲ್ಲ ಅಂತ ಹೇಳಿದ್ರು, ವಯಸ್ಸಾಯಿತು, ಇಷ್ಟೇ ಕಂಡ್ರಿದ್ರು, ಸರಿ ಆಯಿತು. ಕೈ ತಿರ್ಗಿಸೋಕೆ ಬರಲ್ಲ, ಹಿಂದ್ಗಡೆಗೆ ಹೋಗಲ್ಲ, ಹಿಂದೆ ಸಿಕ್ಕಿಸ್ಕೋಬೇಕಲ್ಲ, ಸಿಕ್ಕಿಸ್ಕೊಳ್ಳೋಕ್ಕೆ ಆಗಲ್ಲ, ಇಷ್ಟೇ.
ಏನಪ್ಪ ನೀವೆತ್ತೀರಾ ಇಷ್ಟೇ ಆಗಲ್ಲ ಮೇಲಕ್ಕೆ ಹೋಗುತ್ತೆ. ಯಾಕೆ ಈ ಹಣೆ ಬರ ಇಷ್ಟ ಇರೋದು ದೇಹದ ಹಣೆ ಬರ ಅದಕ್ಕೆ ಮುಗಿದೋಯ್ತು. ಅವ್ರು ಡಾಕ್ಟರ್ ಹೇಳಿದ್ರು ನೀವು ಇಷ್ಟು ವಯಸ್ಸಾದ್ಮೇಲೆ ನೋವು ಗೀವು ಯೋಚನೆ ಮಾಡಬೇಡಿ, ಬಂದದ್ದನ್ನು ಅನುಭವಿಸ್ಬಿಡಿ ಅಂದರು. ಒಳ್ಳೆ ಉಪದೇಶ. ಯಾವ ಮಾತ್ರೆಯಿಂದ ಬೇಡ ಅಂತ ಹೇಳಿದ್ರಲ್ಲ ಬಹಳ ಒಳ್ಳೆ. ಇದು ಹೋದ್ರೆ ಆ ನೋವು ಕಿಲ್ಲರು ಪೇನ್ ಕಿಲ್ಲರ್ ತಿಂದು ತಲೆನೂ ಕೆಟ್ಟು ದುಡ್ಡು ಖರ್ಚು ಮಾಡಿಕೊಂಡು ಇನ್ನು ಯಾವ ಅಡ್ರೋಗ ಬರೋದಕ್ಕಿಂತ ಈ ನೋವು ಜೊತೆಲಿದೆ ಇಟ್ಕೊಳ್ಳಿ, ಏನಾಗುತ್ತೆ, ಏನು ಕಷ್ಟ ಏನಾಗುತ್ತೆ, ನಮ್ಮ ಸುಖಕ್ಕೇನು ಕೊರತೆ ಇಲ್ಲ ಅಲ್ವಾ, ಅದ್ರ ಬಾಡಿಗೆ ನೋವಿರುತ್ತೆ ಅಂತ ಹೇಳಿ ಆನಂದವಾಗಿ ನೋವನ್ನು ಅನುಭವಿಸೋದು. ಬಂದಾಗಲೇ 3 ತಿಂಗಳಾಯ್ತು ಹೇಳಿದೆ ಡಾಕ್ಟ್ರಿಗೆ, ನಮ್ಮ ಸ್ನೇಹಿತರಿಗೆ, ವಯಸ್ಸಾದ್ಮೇಲೆ ಹೀಗೆ ಏನ್ರ ತಲೆ ತಿರುಗತ್ತೆ, ಕಣ್ಣು ಮಂಜಾಗತ್ತೆ, ಅದೆಲ್ಲ ಏನು ಯೋಚನೆ ಮಾಡಬೇಕಾಗಿಲ್ಲ, ವಯಸ್ಸಾದ ಸ್ವಭಾವ ಇದು, ಚೆನ್ನಾಗಿ ವಯಸ್ಸಾಗಿದೆ ಅಂತ ಪರಮಾತ್ಮ ತಿಳುವಳಿಕೆ ಕೊಡ್ತಾ ಇದ್ದಾನೆ. ಅದರ ದೇಹದ ಧರ್ಮವನ್ನು ತಡ್ಕೋಬೇಕು ಅಂತ ಹೇಳೋದು. ಮನುಷ್ಯನಿಗೆ ದೇಹದಲ್ಲಿ ಏನೇನು ವ್ಯತ್ಯಾಸ ಆಗುತ್ತೋ ಅದನ್ನು ತಡ್ಕೊಳ್ಳುವಂತಹ ಒಂದು ತಿತಿಕ್ಷೆ ಬಹಳ ಶ್ರೇಷ್ಠವಾದದ್ದು. ನತಿತೀಕ್ಷಾ ಸಮಮಸ್ತಿ ಸಾಧನ ತಾನ್ ಸ್ಥಿತಿಕ್ಷಸ್ವ ಭಾರತ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಸುಖ ದುಃಖದಾ ಆಗಮ ಪಾಯಿನೋ ಅನಿತ್ಯಾ ತಾನ್ ಸ್ಥಿತಿಕ್ಷಸ್ವ ಭಾರತ. ನೀನು ತಾಳ್ಮೆ ಇದ್ರೆ ಏಕಾಗ್ರತೆ ಮಾಡ್ತೀಯ, ಚಡಪಡಿಸ್ತಾ ಇದ್ರೆ ಮನಸ್ಸಲ್ಲಿ ಏಕಾಗ್ರತೆಯಲ್ಲಿ ಬರುತ್ತೆ. ಆ ಏಕಾಗ್ರತೆ ಬಂದರೆ ಜ್ಞಾನ ಖತರಾಗ್ತದೆ. ಆದರೆ ಈ ಪರಮಾತ್ಮನ ಸ್ವರೂಪದಲ್ಲಿ ಏನು ಗುಣ ಇದೆ ಅದನ್ನೇ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ. ಎಷ್ಟು ಜನ ಹೇಳಿದ್ದಾನೆ, ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣೇವಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ. ಏನು ಕ್ಷಣ ಭಗವಂತನ ಉಪದೇಶ ಎಷ್ಟು ಆನಂದವಾಗಿದೆ. ನಿಜವಾಗಿ ಹೇಳಿದ್ರೆ ಅದೆಲ್ಲ ಪರಮಾತ್ಮನ ಸ್ವರೂಪನೇ ಆಗಿರೋದು. ಭಗವಂತ ನಮ್ಮ ಅಂತಃಕರಣಕ್ಕೆ ನೀವು ಅಭ್ಯಾಸ ಮಾಡಿ ಅಂತ ಹೇಳಿದ್ರಲ್ಲ ಸಾಧನೆಯನ್ನ, ಅದು ಭಗವಂತನ ಸ್ವರೂಪ ಆಗಿದೆ. ನಮ್ಮ ಹೃದಯದಲ್ಲಿ ಇದ್ದಾನೆ, ಅವನು ಸಾಕ್ಷಿಯಾಗಿದ್ದಾನೆ. ನೀವು ಅವನನ್ನು ತಿಳ್ಕೊಳ್ಳೋಕೆ ಹೊರಟ್ರೆ ಅವನ ಹಾಗೆ ನೀವು ಗುಣವಂತರಾಗಬೇಕಲ್ವಾ. ನಾವು ಯಾರನ್ನು ತುಂಬ ಪ್ರೀತಿಸುವೋ ನಾವು ಅವ್ರ ಹಾಗೆ ಆಗಬೇಕು. ಆದರೆ ನಮ್ಮ ಮನಸ್ಸಲ್ಲಿ ಈ ಸಾಧನವನ್ನು ಚೆನ್ನಾಗಿ ಮಾಡ್ಕೋಬೇಕು. ಇಲ್ಲೇ ನೀವು ಅಭ್ಯಾಸ ಮಾಡಬೇಕಾದ್ದು. ಸಾಧನೆ ಮಾಡಬೇಕು ಅಂತ ಕೇಳ್ತಾರೆ. ಏನು ಸಾಧನೆ ಮಾಡಬೇಕು? ಈ ಸಾಧನೆಗಳನ್ನು ಚೆನ್ನಾಗಿ ಮಾಡಬೇಕು. ಇಷ್ಟು ಸಾಧನೆಗಳು ಬಂದರೆ ಆಗ ಮನುಷ್ಯನಿಗೆ ಏನೋ ವಿವೇಕ ಬಂತು, ವೈರಾಗ್ಯ ಬಂತು, ಪರಮಾತ್ಮನೇ ಬೇಕು ಅನ್ನುವಂತಹ ಭಕ್ತಿ, ಈ ಕಷ್ಟದಿಂದ ಬಿಡುಗಡೆ ಆಗಬೇಕಂತಹ ಮುಮುಕ್ಷತ್ವ ಬಂತು, ಶಮದ ಮಾದಿ ಗುಣಗಳ ಬಂತು. ಈ 4 ಇದ್ರೆ ಅವನು ಯಾವ ವ್ಯಕ್ತಿ ಆಗಿರಲಿ ಅವನು ವೇದಾಂತ ಜ್ಞಾನಕ್ಕೆ ಅಧಿಕಾರಿ. ಮುಗ್ಧ. ಇದು ಶಂಕರಾಚಾರ್ಯ ಹೇಳಿರೋದು ದೇಹವನ್ನು ಇಟ್ಕೊಂಡು ಹೇಳಲಿಲ್ಲ, ಮನಸ್ಸನ್ನು ಇಟ್ಕೊಂಡು ಹೇಳಿಲ್ಲ. ದೇಹ ಹೆಂಗಸೋ ಗಡಿಸೋ ಕೇಳಲಿಲ್ಲ, ಬ್ರಾಹ್ಮಣನ ಕ್ಷತ್ರಿಯ ವೈಶ್ಯನ ಶೂದ್ರನ ಕೇಳಲಿಲ್ಲ, ಭಾರತೀಯನೋ ಮ್ಲೇಚ್ಛನೋ ಮುಸಲ್ಮಾನನೋ ಕೇಳಲಿಲ್ಲ, ಜಾತಿ ಲಿಂಗ ಗುಣ ವಯಸ್ಸು ಹುಡುಗನೋ ಯಾವುದೂ ಕೇಳಲಿಲ್ಲ. ಏನಪ್ಪ ಅಂದರೆ ವಯಸ್ಸಾದ್ರೂ ಒಂದು ತೊಂದರೆ ಅಂದರೆ ಇಷ್ಟು ವರ್ಷ ಬೇರೆ ಬೇರೆ ಸಂಸ್ಕಾರ ಇರುತ್ತಲ್ಲ, ವಾಸನೆಗಳು, ಅದು ಈ ಕಡೆ ತಳ್ಳಲ್ಲ, ಮತ್ತೆ ಆ ಕಡೆ ಎಳೆದು ಬಿಡುತ್ತೆ. ಅದನ್ನು ಬೇಗ ಶುರು ಮಾಡಬೇಕು ಅಂತ ನಮ್ಮ ಪ್ರಹ್ಲಾದ ಹೇಳ್ತಾನೆ, ನೀವು ಬೇಗ ಅಧ್ಯಾತ್ಮ ಸಾಧನೆ ಶುರು ಮಾಡಿ. ಬೇಗ ಶುರು ಮಾಡದೆ ಹೋದ್ರೆ ಏನಾಗುತ್ತೆ, ಸ್ಕ್ರೂ ಟೈಟ್ ಆಗಿಬಿಡುತ್ತೆ. ಸ್ಕ್ರೂ ಟೈಟ್ ಆದ ಕೂಡಲೇ ವಾಪಸ್ ತಿರ್ಗಿಸೋದು ಕಷ್ಟ. ಬೇಗ ವಾಪಸ್ ತಿರ್ಗಿಸ್ಬೇಕಲ್ಲಪ್ಪ, ತೆಗಿಬೇಕಲ್ಲ. ಇಷ್ಟು ದಿವಸ ಸಂಸಾರದಲ್ಲಿದ್ದು ಇವತ್ತು ನೀವು ಸಂಸಾರ ಬಿಡಿದ್ರೆ ಮೊಮ್ಮಕ್ಕಳನ್ನು ಬಿಡಕ್ಕಾಗತ್ತೈತೆ ಅಲ್ಲ. ಮಕ್ಕಳಾಯ್ತು, ನಾವು ಬಿಡಕ್ಕಾಗದವರು ನಮ್ಮನ್ನು ಬಿಟ್ಟು ಕಳಿಸ್ತಾನೆ. ಅದು ಸ್ವಭಾವ ಏನಂದ್ರೆ ನಾವೇ ನೋಡ್ಕೊಳ್ಳೋರು. ನಾವು ನಮ್ಮ ಮೊಮ್ಮಕ್ಕಳನ್ನ ನೋಡ್ಕೋಬೇಕು, ನಾವು ನಮ್ಮ ಮಕ್ಕಳನ್ನ ನೋಡ್ಕೋಬೇಕು. ಯಾರನ್ನು ಯಾರು ನೋಡ್ಕೊಳಕ್ಕಾಗಲ್ಲ ಈ ಜಗತ್ತಿನಲ್ಲಿ. ನೀವು ಇಲ್ಲಿದ್ದೀರಿ, ಇನ್ನೊಂದು ಕಡೆ ಏನೋ ನಡೆಯುತ್ತೆ. ಆ ನಡೆಯೋದಕ್ಕೆ ನೀವೇನು ಹೊಣೆಗಾರರ? ಏನು ಹೇಳಿದ್ರು ಹೂಡ್ಬೇಕಷ್ಟೇ. ಪರಮಾತ್ಮ ಏನೇ ಕೊಟ್ಟರು ಎದುರಿಸೋ ಶಕ್ತಿ ಕೊಡು, ಏನಾದರೂ ಬದಲಾವಣೆ ಮಾಡು, ನನ್ನ ಮನಸ್ಸನ್ನು ಸಮರ್ಥವಾಗಿ ನಿನ್ನಲ್ಲಿಡೋ ಶಕ್ತಿ ಕೊಡು ಅಷ್ಟೇ. ಯಾವುದನ್ನು ತಿದ್ದೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸುಳ್ಳದು. ಸುಮ್ಮನೆ ಒಂದು ವ್ಯವಸ್ಥೆಗೋಸ್ಕರ ಕುಟುಂಬ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹೊರತು ಕುಟುಂಬದಲ್ಲೇ ಅಂಟ್ಕೊಂಡಿರಬೇಕು, ಮಕ್ಕಳಿಗೆ ಮಾಡಬೇಕು, ಮೊಮ್ಮಕ್ಕಳಿಗೆ ಮಾಡಬೇಕು, ಅವ್ರಿಗೆ ಮಾಡಬೇಕು, ಅದು ಕರ್ತವ್ಯ, ಇದು ಬರೀ ಸುಳ್ಳು. ಹೀಗೆ ಭಗವಂತ ತಾನು ಜೊತೆಯಲ್ಲಿದ್ದುಕೊಂಡು ನಮ್ಮ ಸ್ವರೂಪವಾಗಿದ್ದುಕೊಂಡು ನಮಗೆ ಸರ್ವಸ್ವವನ್ನು ಧಾರೆ ಹಾಕಿರುವ ಭಗವಂತ ಹೃದಯದಲ್ಲಿರುವಾಗ ಅವನ ಜ್ಞಾನ ಇದೆಯಲ್ಲ ಅದು ಪರಮಾನಂದವನ್ನು ಕೊಡುತ್ತೆ. ಆಗ ಈ ಸಾಧನ ಚತುಷ್ಟಯ ಸಂಪನ್ನನಾದವನು ವೇದಾಂತ ದರ್ಶನಕ್ಕೆ ಎಂಟ್ರಿ ಆಗ. ನೀವು ಎಂಥರೋ ಹೇಳ್ತಾರಲ್ಲಪ್ಪ, ಎಂಟ್ರಿ ಎಕ್ಸಾಮ್ ಮಾಡ್ತೀನಿ ಅಂದರೆ ನಾವು ಎಂಟ್ರಿ ಎಕ್ಸಾಮ್ ಹೀಗೆ ಮಾಡೋದು. ವೇದಾಂತದಲ್ಲಿ ಹಾಗೆ ಪೇಪರ್ ಕಟ್ ಮಾಡಲ್ಲ, ಜೊತೆಲಿ ಇಟ್ಕೋತಾರೆ. ಅವನ ಮನಸ್ಸನ್ನು ಯೋಚನೆ ಮಾಡ್ತಾರೆ, ಇವನ ಮನಸ್ಸಲ್ಲಿ ಎಷ್ಟಿದೆ, ಇವು ವೇದಾಂತವೇ ಪರಮಾತ್ಮನೇ ಬೇಕು ಇದೆಯೋ ಇಲ್ವೋ, ಇವನಿಗೆ ನಿಜವಾಗಿ ಶಮದವಾದ ಗುಣಗಳು ಇದೆಯೋ ಇಲ್ವೋ, ಇವನಿಗೆ ವಿವೇಕ ವೈರಾಗ್ಯ ಇದೆಯೋ ಇಲ್ವೋ ಒಂದು ಗುರುಗಳು ಪರೀಕ್ಷೆ ಮಾಡೋದು. ಎಷ್ಟು ಚೆನ್ನಾಗಿ ಗುರುಗಳು ಪರೀಕ್ಷೆ ಮಾಡ್ತಾರೆ ಅಂದರೆ ಅರ್ಥವೇ ಆಗಲ್ಲ ನಮಗೆ. ಸ್ವಲ್ಪ ದಿವಸ ಇವನು ಬರೋಲ್ಲ ಅಂದರೆ ಹೋಗ್ಬಾರಪ್ಪ ಒಳ್ಳೇದಾಗಲಿ ಅಂತೇಳಿ ಕಳಿಸ್ತಾರೆ ಅಷ್ಟೇ. ಯಾವ ಎಕ್ಸಾಮು ಮಾಡಲ್ಲ, ನೇರವಾಗಿ ಜೊತೆಲಿ ಇಟ್ಕೋತಾರೆ, ಮಾಡ್ತಾರೆ.
ಅಂದರೆ ಗುರುಗಳು ತಿಳಿಸುವಾಗ ಕಾರಣದಿಂದ ಎಲ್ರಿಗೂ ಹೇಳ್ತಾರೆ, ಶಿಷ್ಯರಾಗಿ ತಗೊಳ್ಳುವಾಗ ಮಾತ್ರ ಸುಲಭವಾಗಿ ಒಪ್ಕೊಳ್ಳಲ್ಲ. ಅವನಿಗೆ ವೈರಾಗ್ಯ ಇದೆಯಾ, ಅವನಿಗೆ ಭಗವಂತನೇ ಬೇಕು ಅಂತಿದೆಯಾ, ಅವನಲ್ಲಿ ಶಮದಮಾದಿ ಗುಣಗಳಿದೆಯಾ, ಅವನಲ್ಲಿ ವಿವೇಕ ಚೆನ್ನಾಗಿದೆಯಾ, ನಿಜವಾಗಿ ಇದಕ್ಕೆ ಬಂದಿದ್ದಾನ, ಇನ್ನು ಬೇರೆ ಏನಾದರೂ ಪ್ರಯೋಜನ ಇಟ್ಕೊಂಡಿದ್ದಾನ, ಇಂಥ ಗುರುಗಳ ಹತ್ರ ಓದಿದ್ದೀನಿ ಅಂತ ಒಂದು ಸರ್ಟಿಫಿಕೇಟು ಪ್ರಪಂಚದಲ್ಲಿ ಏನೇನೋ ಬರುತ್ತಲ್ಲ, ಆ ಲೌಕಿಕ ಲಾಭಕ್ಕೆ ಬಂದಿಯಾನ, ನಿಜವಾಗಿ ಜ್ಞಾನಕ್ಕೋಸ್ಕರವೇ ಬಂದಿಯಾನ. ಇದೆಲ್ಲ ಪರೀಕ್ಷೆ ಮಾಡಿ ಇಟ್ಕೋತಾರೆ. ಕೊನೆಯಲ್ಲೂ ಪರೀಕ್ಷೆ ಏನು ಅಂದರೆ ಈ ಥರ ಪೇಪರ್ ಪರೀಕ್ಷೆ ಅಲ್ಲ. ನಮ್ಮ ಪರೀಕ್ಷೆ ಅಂದರೆ ನಾವು ನಮ್ಮ ಅನುಭವವನ್ನು ಇನ್ನೊಬ್ಬರಿಗೆ ದಾಟಿಸೋದು. ಗುರು ಶಿಷ್ಯ ಭಾವ ಇದೆಲ್ಲ. ದೀಪದಿಂದ ದೀಪ ಹಚ್ಚಿಟ್ರೆ ಮೊದಲ ದೀಪ ಯಾವುದು, ಆಮೇಲೆ ದೀಪ ಯಾವುದು ಹೇಳ್ತಾರೆ. ಆಮೇಲೆ ಹಾಗೆ ಗುರು ಶಿಷ್ಯರಲ್ಲಿ ವ್ಯತ್ಯಾಸವೇ ಇಲ್ಲ. ಗುರು ಅಂದರೆ ಗುರುವೇ ಆಗ್ಬಿಡ್ತಾನೆ ಅವನು, ಶಿಷ್ಯನು ಗುರು, ಗುರುವೇ ಶಿಷ್ಯ. ಹಾಗೆ ಆ ಅನನ್ಯವಾದ ಒಂದು ಗುರು ಪ್ರೇಮ ಜೀವನದಲ್ಲಿ ಯಾವಾಗ ಬರುತ್ತೋ ಆಗ ಈ ತತ್ವಜ್ಞಾನಕ್ಕೆ ಅಧಿಕಾರಿಯಾಗ್ತಾರೆ. ಈಗ ಶಂಕರ ವೇದಾಂತದ ವಿಶೇಷಗಳು ಅಂತ ಹೇಳಿ ಸ್ವಾಮಿಗಳು 2ನೇ ಚಾಪ್ಟರ್, ಮೊದಲ ಮಾತು ವೇದಾಂತ ಅಂತ ಬರೆದ್ರು. ಇವತ್ತು 3 ಪ್ರಕರಣ ಹೇಳಿಕೊಟ್ಟೆ. 10 ನಿಮಿಷ ಇದೆ, ಇಲ್ಲ 10 ನಿಮಿಷ ಇದೆ. ಇದು ದೊಡ್ಡ ವಿಷಯ ಇದು, ಹೇಳ್ಬಿಡ್ತೀನಿ. 25 ನಿಮಿಷ ಮುಗಿದೋಗುತ್ತಂತೆ. ಒಂದು ವಾಕ್ಯ ಓದಿದ್ರೆ ಅದು ಹಿಡ್ಕೊಂಡ್ಬಿಡುತ್ತೆ ವಾಕ್ಯ. ನಾನು ವಾಕ್ಯ ಒಂದು ಓದ್ತಾ ಇಲ್ಲ, ಯಾಕಂದ್ರೆ ಅದು ವಾಕ್ಯಾರ್ಥ ಓದಿದ ಕೂಡಲೇ ಪಾಠ ಥರ ಆಗ್ಬಿಡುತ್ತೆ. ನಾನು ಪಾಠ ಥರ ಹೇಳಿಸ್ಕೊಳ್ಳೋಕೆ ರೆಡಿನೋ. ಪ್ರವಚನಕ್ಕೂ ಪಾಠಕ್ಕೂ ವ್ಯತ್ಯಾಸ ಇದೆ. ಪ್ರವಚನದಲ್ಲಿ ವಿಷಯ ಮಾತ್ರ, ಪಾಠ ಅಂದರೆ ಒಂದು ವಾಕ್ಯ ಓದಿದ ಕೂಡಲೇ ಆ ವಾಕ್ಯದಲ್ಲಿ ಏನು ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ಹಿಂದೇನೋ ಮುಂದೇನೋ ಹೇಳಬೇಕಲ್ಲ. ಆ ಥರ ಹೇಳೋಂಥ ಒಂದು ಪ್ರಕಾರ ಇಲ್ಲ. ಬೇಕಾದ್ರೆ 1-2 ವಾಕ್ಯ ಕೇಳ್ತಾರೆ. ಈಗ ಗುರುಗಳವರು ಶಂಕರ ವೇದಾಂತದ ಅಸಾಧಾರಣವಾಗಿ ಒಂದು ವಿಷಯ ಹೇಳಿದ್ರು, ಯಾವುದೋ ಅನುಭವ ಅಂತ. ಈಗ ಇನ್ನು 2-3 ವಿಷಯ ಮುಂದೆ ಹೇಳ್ತಾರೆ. ಈಗಲೇ ಇಲ್ಲೇ ಫಲ ಆಗತ್ತೆ. ಸದ್ಯೋ ಮುಕ್ತಿ ಅಂದರೆ ನೀನು ಬದುಕಿದ್ದಾಗಲೇ ಮೋಕ್ಷ ಸುಖವನ್ನು ಪಡಿತೀಯ. ಮೋಕ್ಷ ಅಂದರೆ ಸತ್ತ ಮೇಲಾಗೋದಲ್ಲ. ಅಂದರೆ ನೀನು ಈಗ ಜ್ಞಾನದಿಂದ ಏನು ಸಂತೋಷ ಪಡಿತೀಯೋ ಯಾರ ಹಂಗೂ ಇಲ್ಲ, ಯಾರನ್ನೂ ಕೇಳಬೇಕಾಗಿಲ್ಲ, ಯಾರ ಅಡಿಯಾಳೋ ಅಲ್ಲ. ನೀನಾಗಿ ಆನಂದದಿಂದ ಎಲ್ಲ ಪಾರತಂತ್ರ್ಯವನ್ನು ಕಳ್ಕೊಂಡು ಇನ್ನೊಬ್ಬರು ಅಧೀನವಾಗಿರೋದಿದೆಯಲ್ಲ, ತುಂಬ ಕಷ್ಟ. ಅಧೀನ ಅನ್ನೋ ಶಬ್ದಕ್ಕೆ ಇನ್ನೊಬ್ರು ಹೇಳಿದಾಗ ಕೇಳೋದು, ಇನ್ನೊಬ್ರು ಹೇಳೋದು ಕೇಳಬೇಕು. ತಪ್ಪಿಸ್ಕೋಬೇಕಾದ್ರೆ ಏನಾಗಬೇಕು, ಅದಕ್ಕೆ ಬೇಕಾದಂಥ ಒಂದು ಜ್ಞಾನ ಬೇಕು. ಮನುಷ್ಯ ಬೆಳಗ್ಗೆ ಎದ್ದು ಕೂಡಲೇ ಕೆಲಸಕ್ಕೆ ಹೋಗ್ತಾನೆ. ಕೆಲಸಕ್ಕೆ ಹೋಗಿ ದುಡಿಮೆ ಮಾಡ್ಕೊಂಡು ಬರ್ತಾರೆ. ಮುಂಚೆ ಹೋಗುವಾಗ ತುಂಬ ಆಸಕ್ತಿ ಇರುತ್ತೆ, ಕೆಲಸಕ್ಕೆ ಸೇರಬೇಕು ಅಂತ. ಕೆಲಸಕ್ಕೆ ಸೇರಿ 1 ತಿಂಗಳಾಗಿರಲ್ಲ. ಯಾವ ಗ್ರಹಚಾರ ಸ್ವಾಮಿ, ಬೆಳಗ್ಗೆ ಹೋಗೋದು ರಾತ್ರಿ ಬರೋದು, ಬೆಳಗ್ಗೆ ಹೋಗೋದು ರಾತ್ರಿ, ಅಲ್ಲಿ ಬೈಯೋದು ಬೇರೆ ಅವರು, ಇಷ್ಟೇ ಕೆಲಸ ಮಾಡೋದು ಅಂತ. ಅಲ್ಲೇ ಮೇಲ್ನವರೊಬ್ಬರು ಕುಕ್ಕೋರಿದ್ರೆ, ಅಂದರೆ ನಿಮ್ಮನ್ನು ಆಳೋರವ್ರು ಇದ್ರೆ ಹೇಗಾಗತ್ತೆ? ಮದುವೆ ಮಾಡ್ಕೊಂಡು ಸಂತೋಷ ಆಗುತ್ತೆ. ಆ ಗಂಡ ಹಾಗೆ ಮಾಡಿ ಅಯ್ಯೋ ಈ ಗಂಡನ ಸವಾಸ ಸಾಕೋ ಅಂದರೆ ಇನ್ನೊಬ್ಬರ ಅಧೀನದಲ್ಲಿ ಇದ್ದುಬಿಟ್ರೆ ಮನುಷ್ಯನಿಗೆ ಏನು ಕಷ್ಟ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಇಲ್ಲಿ ಅಧೀನ ಸ್ವತಂತ್ರ ಅನ್ನೋ ಶಬ್ದ ಅವರವರ ಕರ್ತವ್ಯ ಅವರವ್ರು ಮಾಡ್ಕೊಂಡು ಹೋಗುವಾಗ ಏನಿಲ್ಲ. ಆದರೆ ಸುಖವನ್ನು ಪಡೆಯುವಾಗ ಇನ್ನೊಬ್ಬರ ಅಧೀನತೆ ಇರಬಾರ್ದು. ಸುಖಕ್ಕೆ ನಿಮ್ಮ ಜ್ಞಾನ ಇರಬೇಕು. ವ್ಯವಹಾರ ಕರ್ಮ, ವ್ಯವಹಾರ ಪ್ರಾರಬ್ಧ. ಅದು ಶರೀರ ಇರೋವರೆಗೂ ಕರ್ಮ ಮಾಡಬೇಕು. ಕೇಳಿದ್ರು ಎಲ್ಲಿವರೆಗೆ ದೇಹ ಇರುತ್ತೋ ಅಲ್ಲಿವರೆಗೆ ಕೆಲಸ ಮಾಡಬೇಕು. ಯಾಕಂದರೆ ಅನ್ನ ತಿನ್ನಬೇಕಲ್ಲ, ಅನ್ನ ಹುಟ್ಟಿರೋದೇ ಕರ್ಮದಿಂದ. ನಾವು ಆ ದೇಹದಿಂದ ಕರ್ಮ ಮಾಡಬೇಕು. ಕರ್ಮ ಅಂದರೆ ಏನು ಅಂತ ಹೇಳೋಲ್ಲ. ಈಗ ಇನ್ನೊಬ್ಬರ ಅಧೀನ ಯಾಕೆ ಆಗಬಾರ್ದು ಅಂತ ಹೇಳ್ತೇನೆ. ಮನುಷ್ಯನಿಗೆ ಅಧೀನವಾಗೋದು, ಅವರ ಹೇಳಿದಾಗ ಕೇಳೋದು ಅನ್ನೋದು ಮನಸ್ಸನ್ನು ಒಂಥರ ಕುಸಿತ, ಕೀಳರಿಮೆ ಬರೋದು. ಯಾಕೆ ಇನ್ನೊಬ್ಬರ ಅಧೀನ ಆದ್ವಿ ಅಂತ ಕೇಳಿದರೆ, ಒಂದು ರೀತಿ ಕೆಲವು ಸಲ ಅನ್ನಕ್ಕೆ ಅಂತೀವಿ, ಅಂದರೆ ಊಟ ಮಾಡ್ತೀವಲ್ಲ ಅದಕ್ಕೋಸ್ಕರ ಇನ್ನೊಬ್ಬರ ಅಧೀನ ಅಂತೀವಿ. ಇನ್ನೊಂದು ಸಲ ಹೇಳ್ತೀವಿ ದುಡ್ಡಿಗೆ ಅಂತ. ದುಡ್ಡು ಬೇಕು ಸ್ವಾಮಿ, ಅದಕ್ಕೆ ಕೆಲಸಕ್ಕೆ ಹೋಗ್ತೀವಿ, ಅವ್ರು ದುಡ್ಡು ಕೊಡ್ತಾರೆ. ಈಗ ದುಡ್ಡಿಗೆ ಅಧೀನ ಅಂತ, ಅನ್ನಕ್ಕೆ ಅಧೀನ ಅಂತ. ಇನ್ನೇನು ಮಾಡೋದು? ಪ್ರೀತಿ, ಮೊಮ್ಮಕ್ಕಳು ಅಂಟ್ಕೊಂಡ್ಬಿಡ್ತಾರೆ, ಅವ್ರು ಹೇಳಿದಾಗ ಕೇಳಬೇಕು, ಮಕ್ಕಳು ಮೊಮ್ಮಕ್ಕಳು, ಪ್ರೀತಿಗೆ ಅಧೀನ. ಹೀಗೆ ಯಾಕೆ ನಾವು ಇನ್ನೊಬ್ಬರು ಅಧೀನವಾಗ್ತೀವಿ ಅನ್ನೋದನ್ನು ನಾವು ವ್ಯಾವಹಾರಿಕವಾಗಿ ಯೋಚನೆ ಮಾಡ್ತಾ ಹೋದರೆ ಕೊನೆಯಲ್ಲಿ ಏನು ಸಿಗುತ್ತೆ ಉತ್ತರ? ಆಸೆಯಿಂದ ಅಧೀನ. ನಮ್ಮ ಆಸೆ ಹೊರದು ಬೇರೆಯವರಲ್ಲ. ನಾವು ಏನೋ ಹಿಡ್ಕೊಂಡಿದ್ದೀವಿ ಆಸೆಯಿಂದ. ನಮ್ಮ ಮಕ್ಕಳು ನಾವು ಮಾಡ್ಕೊಂಡಿದ್ದ ನಾವು ಹಿಡ್ಕೊತಾನೆ ಹೊರತು ನಾವು ಅಭಿಮಾನ ಬಿಟ್ಟರೆ ಮೊಮ್ಮಕ್ಕಳ ಮೇಲೆ ಹಿಡ್ಕೊಳ್ಳಲ್ಲ. ನಾವು ದುಡ್ಡಿನ ಆಸೆಯಿಂದ ಹೋದರೆ ಕೆಲಸ ಹೋಗ್ತಾರಮ್ಮ, ಅಯ್ಯಪ್ಪ ನಾನು ಮುಂಚೆ ಸೈಡ್ ರಿಸೈನ್ ಮಾಡ್ತೀನಿ ಅಂತ. ಯಾವುದೇ ವಿಷಯ ಇವನ ಆಸೆಯಿಂದ ಹಿಡ್ಕೊಂಡದ್ದು ಹೊರತು ಹೊರಗಿನ ಯಾವುದೂ ಪರಾಧೀನತೆ ಕಾರಣ.
ದೇಹ ಒಂದು ಮಾತ್ರ ಕೇಳುತ್ತೆ, ಏನನ್ನ? ಅನ್ನ ಕೇಳುತ್ತೆ. ಆ ಅನ್ನಕ್ಕೆ ಎಷ್ಟೋ ಅಷ್ಟು ಸ್ವಲ್ಪ ಕೆಲಸ ಮಾಡಬೇಕಾಗುತ್ತೆ. ಆ ವಿಷಯ ಬಿಟ್ಟರೆ ಸುಖಕ್ಕೋಸ್ಕರ ನೀವೇನು ಇನ್ನೊಬ್ಬರ ಅಧೀನ ಆಗಬೇಕಾಗಿಲ್ಲ. ಆದ್ದರಿಂದ ಎಲ್ಲಿಯವರೆಗೆ ಕಾಮ ಇರುತ್ತೋ ಅಲ್ಲಿಯವರೆಗೆ ನೀವು ಇನ್ನೊಬ್ಬರ ಅಧೀನ. ಕಾಮ ಅಂದ್ರೆ ಆಸೆ. ಕಾಮ ಅಂದರೆ ಬರೀ ಸ್ತ್ರೀ ಪುರುಷ ಕಾಮ ಅಂತಲ್ಲ, ಎಲ್ಲ ಆಸೆಗಳು ಪರಾಧೀನತೆಗೆ ಕಾರಣ. ಹಾಗಾದರೆ ಆಸೆ ಯಾತಕ್ಕೆ ಬಂದಿತ್ತು? ಸುಖಕ್ಕೆ. ಆಸೆ ಪಟ್ಟರೆ ತಾನೆ ಸುಖ. ಆದರೆ ಜ್ಞಾನದ ಸುಖ ಇದೆಯಲ್ಲ, ಆಸೆಯಿಂದ ಬರುತ್ತೆ. ಅದು ಸರ್ವಾತ್ಮ ಪ್ರೇಮದಿಂದ ಬರೋದು. ಸರ್ವಾತ್ಮ ಭಾವದ ಪ್ರೇಮದಿಂದ ಬಂದಾಗ ಆಸೆ ಬರಲ್ಲ. ಇಲ್ಲ, ಆಸೆಯಿಂದ ಬರೋ ಸುಖಕ್ಕೂ ಸರ್ವಾತ್ಮ ಭಾವದ ಪ್ರೇಮದ ಸುಖಕ್ಕೂ ವ್ಯತ್ಯಾಸ ಇದೆ. ಆಸೆಯಿಂದ ಮಾಡಿದ್ದು ಒಂಥರ ತತ್ಕಾಲದ ಚಾಂಚಲ್ಯವನ್ನು ಶಮನ ಮಾಡಿದ್ದು. ಆ ಪ್ರೇಮದ ಆನಂದ ತಾನೇ ತಾನಾಗ್ತದೆ. ಹೀಗಾಗಿ ಆ ಸರ್ವಾತ್ಮ ಭಾವದ ಒಂದು ಪ್ರೇಮ ಇದೆಯಲ್ಲ, ಅದಕ್ಕೊಂದು ಜ್ಞಾನ ಬೇಕು. ಹೌದು, ಈ ಜಗತ್ತೆಲ್ಲ ನನ್ನದೇ ಸ್ವರೂಪ, ಅದೆಲ್ಲವೂ ಪರಮಾತ್ಮನೇನೋ ಜ್ಞಾನ ಬೇಕು. ಆದರೆ ಅಜ್ಞಾನದಿಂದ ಕಾಮ, ಕಾಮದಿಂದ ಪರತಂತ್ರ. ನಿಮಗೆ ಎಲ್ಲಿವರೆಗೂ ಅಜ್ಞಾನ ಇರುತ್ತೋ ಅಲ್ಲಿವರೆಗೆ ಇನ್ನೊಬ್ಬರಿಗೆ ಅಧೀನ. ನೋಡಿ, ಯಾರ್ಯಾರು ಅಜ್ಞಾನಿಗಳೋ ಅಷ್ಟೂ ಜನ ಇನ್ನೊಬ್ಬರ ಕೈ ಕೆಳಗಿರ್ತಾರೆ. ಮಕ್ಕಳು ತಂದೆ ತಾಯಿ ಹೇಳಿದಾಗ ಕೇಳಬೇಕು, ಯಾಕೆ? ಅವರು ಅಜ್ಞಾನಿಗಳು. ಮೇಷ್ಟ್ರು ಹೇಳಿದಾಗ ಮಕ್ಕಳು ಕೇಳಬೇಕು, ಯಾಕೆ? ಅಜ್ಞಾನ. ಗಂಡ ಹೇಳಿದಾಗ ಹೆಂಡತಿ ಕೇಳಬೇಕು, ಅಥವಾ ಹೆಂಡತಿ ಹೇಳಿದಾಗ ಗಂಡ ಕೇಳಬೇಕು. ಯಾರೋ ಒಬ್ಬರು ಅಜ್ಞಾನಿಗಳು. ಯಾರ್ಯಾರು ಆಗಲಿ, ಆಯಾ ಕಾಲಕ್ಕೆ ಯಾರ್ಯಾರು ಯಾವ ವಿಷಯದ ಅಜ್ಞಾನಿಗಳೋ ಆ ವಿಷಯದಲ್ಲಿ ಅವ್ರು ಕೇಳಬೇಕು. ನಮ್ಮ ಹತ್ರ ಕೇಳಿದ್ರು, ನೆನ್ನೆ ನಾನು ಕರೆಂಟ್ ಹೋಗುತ್ತಲ್ಲ, ಅಲ್ಲಿ ಇನ್ವರ್ಟರ್ ಹಾಕಿಸ್ಬೇಕು, ಇನ್ವರ್ಟರ್ ಹಾಕಿಸ್ರಿ ಅಂತ ಹೇಳಿದೆ ನಾನು. ನಮ್ಮ ಅಳಿಯ ಬೆಂಗಳೂರು ಹೋದಾಗ ಯಾವ್ದು ಹಾಕ್ತಾ ಇದ್ದೀರಿ, ಎಷ್ಟು ವ್ಯಾಟೋ, ಏನೇನೋ ಕೇಳಿದ್ರು. ನಮಗೆ ಅದೆಲ್ಲ ಗೊತ್ತಿಲ್ಲ, ನಾನು ಶಿಕ್ಷಕರು ತಿರ್ಗೋದು ಅಷ್ಟೇ ಗೊತ್ತು, ಯಾವ ಕೇಳ್ಬೇಕು. ಹಾಗೆಲ್ಲ ಹಾಗಾಗುತ್ತೆ, ಲಾಸ್ ಆಗ್ಬಿಡುತ್ತೇನು. ಲಾಸು ನುಕ್ಸಾನು ಅನ್ನೋದು ಅವನೊಂದು ಕಲ್ಪನೆ ಮಾಡ್ಕೊಂಡಾಗ, ಏನೋ ಈ ಜಗತ್ತಿನಲ್ಲಿ ಎಲ್ಲವನ್ನೂ ಬಿಡಕ್ಕೆ ರೆಡಿ ಆದಾಗ ಏನೋ ಒಂದು 10 ರೂಪಾಯಿ ಜಾಸ್ತಿ ಕೊಟ್ಟು ಹೋದ್ರು ಹೋಯ್ತು, ಏನು ಮಾಡ್ಬೇಕಂತ ಹಾಗಿದ್ರೆ ಬಿಟ್ಟು ಹೋಗ್ತೀವಿ. ಯಾವ್ದಾರು ಇಟ್ಕೊಳ್ಳೋಕ್ಕಾಗತ್ತೋ? ಏನೋ ನಮ್ಮ ವ್ಯವಹಾರದಲ್ಲಿ ಏನೋ ಅಯ್ಯೋ ಮೋಸ ಹೋಗ್ಬಿಟ್ಟು ಏನು ಮೋಸ ಹೋಗ್ತೀವಿ ನಾವು. ನಮ್ಮನ್ನು ಯಾರೂ ಮೋಸ ಮಾಡೋಕ್ಕಾಗಲ್ಲ, ನಾವು ನಮ್ಮನ್ನು ಮೋಸ ಮಾಡ್ಕೋಬೋದು. ಆದ್ದರಿಂದ ಪ್ರಪಂಚದಲ್ಲಿ ಈ ಪ್ರಾಪಂಚಿಕ ವಿಷಯದ ಜ್ಞಾನ ಗೊತ್ತಾಗಲ್ಲ. ಗೊತ್ತಿಲ್ಲದೆ ಅವರು ತಪ್ಪಿಲ್ಲ. ಆದರೆ ನನ್ನ ಸ್ವರೂಪದ ಜ್ಞಾನ, ನನಗೆ ಆನಂದ ಕೊಡುವ ಜ್ಞಾನ ಇದೆಯಲ್ಲ, ಅದು ಬೇಕು. ಅದಿಲ್ಲದೆ ಹೋದ್ರೆ ಹಾಳಾಗೋಗ್ಬಿಡ್ತೀವಿ ನಾವು. ನಾವು ಇನ್ನೊಬ್ಬರ ಅಧೀನವಾಗದೆ ಎಷ್ಟೋ ಅಷ್ಟು ಬಾಳ್ಗೆಗೋಸ್ಕರ ನಮ್ಮ ಅಜ್ಞಾನವನ್ನು ಕಳ್ಕೋಬೇಕು. ಕೊನೆಯ ತೀರ್ಮಾನ, ಅಜ್ಞಾನವೇ ಪರಾಧೀನತೆಗೆ ಕಾರಣ. ಇದು ಶಂಕರಾಚಾರ್ಯ ಹೇಳಿದರು. ಅಜ್ಞಾನ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೆ ಇನ್ನೊಬ್ಬರ ಕೈ ಕೆಳಗಿರ್ತೀರಿ. ಎಲ್ಲಿವರೆಗೆ ಇನ್ನೊಬ್ಬರ ಕೈ ಕೆಳಗೆ ಇಡ್ತೀರೋ ಅಲ್ಲಿವರೆಗೆ ನಿಮ್ಗೆ ಸುಖ ಅನ್ನೋದು ನಿಮ್ಮ ಕೈಲಿ ಇರೋಲ್ಲ. ಎಲ್ಲಿವರೆಗೆ ಸುಖ ಇರಲ್ವೋ ಅಲ್ಲಿವರೆಗೆ ಒದ್ದಾಟ ಇರ್ತದೆ. ಆದ್ದರಿಂದ ಮೂಲ ಎಲ್ಲಿ ಹೋಯ್ತೀಗ? ನಮ್ಮ ಅಜ್ಞಾನ ನಮ್ಮನ್ನು ಮೆಟ್ಟಿ ನಿಂತಿದೆ, ನಮ್ಮನ್ನು ಹಾಳಾಗಿ ಮಾಡಿದೆ. ನಮ್ಗೆ ಎಷ್ಟೆಷ್ಟು ಅಜ್ಞಾನ ಇದೆಯೋ ಅಷ್ಟಷ್ಟು ಪ್ರಾಪಂಚಿಕ ವಿಷಯದಲ್ಲಿ ಇರ್ಬೋದು, ಕೆಲಸದ ವಿಷಯದಲ್ಲಿ. ಈಗ ಹೇಳೋದು ಸತ್ಯದ ವಿಷಯದ ಅಜ್ಞಾನ. ಅಜ್ಞಾನದಲ್ಲೂ ಈಗ ಅಡುಗೆ ಮಾಡೋದು ನಮ್ಗೆ ಬರಲ್ಲಪ್ಪ, ನಾನು ಯಾರಾದರೂ ಮನೆ ಹೋಗಿ ಅಡುಗೆ ಊಟ ಮಾಡಬೇಕಲ್ಲ, ಅಡುಗೆ ಬಗ್ಗೆ ಅಜ್ಞಾನ ಇರ್ಬೋದು. ಆದರೆ ನನಗೆ ಬೇಕಾದ ಏನು ಪರಮ ಸತ್ಯದ ಅಜ್ಞಾನ ಇದೆಯಲ್ಲ, ಅದಿಲ್ಲದೆ ಹೋದರೆ, ಪರಮಾರ್ಥ ಸತ್ಯದ ಅಜ್ಞಾನ ಒಂದಿಲ್ಲದೆ ಹೋದರೆ ಬಾಕಿ ಅಜ್ಞಾನವನ್ನು ಹೇಗೋ ವ್ಯವಹಾರದಲ್ಲೇ ಇಲ್ಲೇ ಹೋದರೂ ಪರವಾಗಿಲ್ಲ. ಏನು ಪ್ರಪಂಚದ ಎಲ್ಲ ವಸ್ತುನೂ ಎಲ್ಲ ಕೆಲಸನೂ ಯಾರಿಗೆ ಮಾಡಕ್ಕೆ ಈಗ ಈ ಜಗತ್ತಿನ ಎಲ್ಲ ವಸ್ತುವಿನ ಬಗ್ಗೆನೂ ತಿಳುವಳಿಕೆ ಇರಬೇಕು, ಎಲ್ಲ ಕೆಲಸವೂ ಮಾಡಕ್ಕೆ ಬರಬೇಕು ಅಂದ್ರೆ ಆಗತ್ತಾಗ? ಸಾಧ್ಯವೇ ಇಲ್ಲ. ಒಟ್ಟು ಪ್ರಪಂಚದ ಪರಮಾರ್ಥ ಏನಿದೆ ಅದನ್ನು ತಿಳ್ಕೋಬೇಕು. ಅದಕ್ಕೋಸ್ಕರವಾಗಿ ಶಂಕರಾಚಾರ್ಯರು ಈ ಸದ್ಯೋಮುಕ್ತಿ ಎನ್ನುವಾಗ ಅಜ್ಞಾನ ಹೋದ ಕೂಡಲೇ ನಿನಗೆ ಎಲ್ಲ ಬಂಧನವೂ ಹೋಗುತ್ತೆ. ಅದು ಬದುಕಿದ್ದಾಗ ನಡೆಸುವ ಜೀವನ ಕ್ರಮ. ಮೋಕ್ಷ ಅನ್ನೋದು ದೇಹ ಬಿಟ್ಟ ಮೇಲಲ್ಲ, ಬದುಕಿದ್ದಾಗ ಈಗಲೇ ನೀನು ಬದುಕುವ ಕ್ರಮ ಅದು. ನೀನು ಮುಕ್ತನಾಗಿ ಬದುಕಬೇಕು, ಪರಾಧೀನರಲ್ಲದೆ. ಇನ್ನೊಬ್ಬರ ಅಧೀನವಲ್ಲದೆ ನೀನು ಬದುಕಬೇಕಲ್ವಾ? ನಿನ್ನ ಸಂತೋಷ ನಿನ್ನ ಕೈಲಿರಬೇಕು. ಆ ಬದುಕುವ ಜೀವನ ಕ್ರಮಕ್ಕೆ ಮೋಕ್ಷ ಅಂತಿದ್ರೆ ಹೊರತು ಸತ್ತ ಮೇಲೆ ದೇಹ ಎಲ್ಲೋ ಹೋಗ್ತಾನೆ, ಅದೆಲ್ಲ ಮೋಕ್ಷದ ಕಲ್ಪನೆ ಸುಳ್ಳು. ಸ್ಪಷ್ಟವಾಗಿ ಹೇಳಿದೆ. ಇದು ಮೊದಲನೇ. ಎರಡನೇದೇನು ಅಂದರೆ ಶಂಕರಾಚಾರ್ಯರು ಇದು ಅಸ್ಪರ್ಶ ಯೋಗ ಅಂತ ಒಂದು ಹೆಸರಿಟ್ಟಿದ್ದಾರೆ. ಏನೂ ಮುಟ್ಟದೆ ಸಂತೋಷ ಪಡೋದು. ಸ್ಪರ್ಶ ಅಂದರೆ ಮುಟ್ಟೋತಾರೆ. ಈಗ ನಾಲಿಗೆಗೆ ಸಕ್ಕರೆ ಮುಟ್ಟಿದ್ರೆ ಒಂದು ಸಂತೋಷ ಅಂತ. ಎಲ್ಲ ಸ್ಪರ್ಶ ಸುಖ ಇಷ್ಟಪಡೋದು ಅಂದರೆ ಮುಟ್ಟೋದು ಅಂತ. ಮುಟ್ಟೋದು ಅನ್ನೋದು ಒಂದು ಉಪಲಕ್ಷಣ. ನೋಡೋದು, ರೂಪವನ್ನು ಮುಟ್ಟೋದು, ವಾಸನೆ ಇಲ್ಲಿ ಮುಟ್ಟತ್ತೆ, ಮೂಗನ್ನು ಮುಟ್ಟತ್ತೆ. ಹೀಗೆ ಸ್ಪರ್ಶದಿಂದ ಸುಖ ಪಡೋದಿದೆಯಲ್ಲ, ಅದಲ್ಲ ಇದು. ಅಸ್ಪರ್ಶ ಯೋಗ. ಯಾರನ್ನೂ ಮುಟ್ಟದೆ, ಯಾವ ವಸ್ತುವನ್ನು ಮುಟ್ಟದೆ ಅರಿವಿನಿಂದ ಆನಂದ ಪಡ್ತಾರೆ. ಈ ಜ್ಞಾನ ಇದೆಯಲ್ಲ, ಯಾವುದನ್ನು ಮುಟ್ಕೊಳ್ಳಲ್ಲ, ಸ್ವರೂಪದಲ್ಲಿ ಇರುತ್ತೆ. ಈಗ ಸೂರ್ಯ ಹೇಗೆ ಭೂಮಿಯಲ್ಲಿ ಬೆಳಕನ್ನು ಚೆಲ್ಲಿದರೆ ಮುಟ್ಕೊಳ್ಳಲ್ವ? ಮುಟ್ಕೋತಾನೋ? ಬಿಸಿಲು ಬಿದ್ದಿದೆ, ಅದೇನು ಮುಟ್ಕೊಳ್ಳಲ್ಲ.
ಅಂದರೆ ಅದಕ್ಕೆ ಎಂಜಲಾಗಲಿ, ಹೊಲಸು ಮೇಲೆ ಬಿದ್ದರೆ ಹೊಲಸಾಗಲಿ ಅಥವಾ ವಾಸನೆ ಆಗಲಿ ಏನೂ ಇಟ್ಕೊಳ್ಳಲ್ಲ. ತನ್ನ ಪಾಡಿಗೆ ತಾನು ಬೆಳಕನ್ನು ಕೊಟ್ಕೊಂಡು ಅಸ್ತಮಾನ ಆಗ್ಬಿಡ್ತಾನೆ. ಹಾಗೆ ಸೂರ್ಯನ ಬೆಳಕು ಯಾವುದನ್ನು ಮುಟ್ಟೋದಿಲ್ವೋ ಹಾಗೆ ನಮ್ಮ ಸ್ವರೂಪದ ಅರಿವಿದೆಯಲ್ಲ, ಆ ಜ್ಞಾನ ಇಡೀ ಪ್ರಪಂಚದ ಯಾವುದನ್ನು ಮುಟ್ಟದೆ ನಿರಂತರವಾಗಿ ಆನಂದವನ್ನು ಕೊಡ್ತಾ ತನ್ನ ಪಾಡಿಗೆ ತಾನು ಸಂತೋಷವಾಗಿರುತ್ತೆ. ಇದಕ್ಕೆ ಅಸ್ಪರ್ಶ ಯೋಗ ಅಂತ. ಈ ಅದ್ವೈತ ಜ್ಞಾನ ಕದ್ರೇನೋ ಅಸ್ಪರ್ಶ ಯೋಗ ಗೌಡಪಾದರು ಇಟ್ಟಿರುತ್ತೆ. ಇದು ಸರ್ವಸತ್ವ ಸುಖೋಹಿತ, ಜಗತ್ತಿನ ಎಲ್ಲರಿಗೂ ಸುಖ, ಒಬ್ರಿಗಲ್ಲ. ಒಬ್ಬರಿಗೆ ಇದಿಷ್ಟ ಆದರೆ ಇನ್ನೊಬ್ಬರಿಗೆ ಇನ್ನೊಂದಿಷ್ಟ ಆಗಲ್ಲ. ಈ ಜ್ಞಾನ ಪ್ರಪಂಚದ ಎಲ್ಲ ಪ್ರಾಣಿಗಳಿಗೂ ಸುಖ, ಎಲ್ಲ ಪ್ರಾಣಿಗಳಿಗೂ ಹಿತ. ಕೆಲವು ಸುಖವಾದರೆ ಹಿತ ಆಗಲ್ಲ. ಈ ಡಯಾಬಿಟಿಸ್ನವರಿಗೆ ಸಕ್ಕರೆ ಸುಖ ಆಗ್ಬೋದು, ಹಿತ ಅಲ್ಲ, ಸತ್ಬಿಡ್ತಾರೆ, ಏನೇನೋ ಆಗ್ಬಿಡುತ್ತೆ. ಆದರೆ ಸುಖವೂ ಹೌದು, ಹಿತವೂ ಹೌದು, ಹಾಗಿರಬೇಕು. ಅಷ್ಟೇ ಅಲ್ಲ, ನೋಡಿ ಎಷ್ಟು ಲಕ್ಷಣ ಹೇಳಿದ್ರು. ಮುಟ್ಟದೆ ಆನಂದ ಪಡಿತೀವಿ, ಎಲ್ಲ ಪ್ರಾಣಿಗಳಿಗೂ ಸುಖ ಕೊಡುತ್ತೆ. ಸುಖ ಅಷ್ಟೇ ಅಲ್ಲ, ಹಿತವೂ ಆಗಿದೆ. ಮೂರನೇ ಹೇಳಿದರು ಅವಿವಾದೋ ಅವಿರುದ್ಧಶ್ಚ. ನಾವು ಪಕ್ಷ ಪ್ರತಿಪಕ್ಷ ಮಾಡಿ ಇವರು ಈ ಕಡೆಯವರು ಅವರು ಆ ಕಡೆಯವರು ಅದೆಲ್ಲ ಇಲ್ಲ ನಮ್ಮಲ್ಲಿ. ಆಗಲೇ ಶಂಕರಾಚಾರ್ಯರು ಅಂತ ಒಂದು ಪಂಗಡ ಅಲ್ಲ ಅಂತ ಹೇಳಿದ್ರು. ನಾವು ಏನಾಗ್ತೀವಿ ಅಂದರೆ ನಮ್ಮಲ್ಲಿ ಒಂದು ಅಭಿಮಾನ ಬರುತ್ತೆ, ಜ್ಞಾನ ಇರಲ್ಲ. ಏನು ನಾವು ಶಂಕರಾಚಾರ್ಯರ ಅದ್ವೈತಿಗಳು, ನೀವು ಅಲ್ಲ. ಈ ಪಕ್ಷ ಪ್ರತಿಪಕ್ಷ ಮಾಡ್ತೀವಿ. ಎಲ್ಲ ಕಡೆಯಲ್ಲೂ ಈ ಅಭಿಮಾನ ಒಡೆಯುತ್ತೆ. ಇವರು ಈ ಊರಿನವರು, ಇವರು ಈ ಭಾಷೆಯವರು, ಇವರು ಹೊಳೆನರಸೀಪುರ ಸಂಪ್ರದಾಯ, ಇವರು ಈ ಕಡೆ ಸಂಪ್ರದಾಯ, ಇವರು ಕಾಂಚಿ ಸಂಪ್ರದಾಯ, ಇವರು ಶೃಂಗೇರಿ ಸಂಪ್ರದಾಯ. ಈ ಅಭಿಮಾನದಲ್ಲಿ ಎಲ್ಲ ತುಂಡು. ಇದು ಹೇಳಿದರು ಅವಿವಾದೋ ಅವಿರುದ್ಧ. ಅವಿವಾದ ಅಂದ್ರೇನು? ಇವ್ರು ಬೇರೆ ಅಂತೇಳಿ ವಾದ ಮಾಡೋದು, ಒಬ್ರಿಗೊಬ್ರಿಗೆ ವಿರೋಧವಾಗಿ ಹೇಳೋದು, ಇದೆಲ್ಲ ಇಲ್ಲವೇ ಇಲ್ಲ ಇಲ್ಲಿ. ಹೇಗೆ ಕೈಕಾಲು ತಲೆ ಕಣ್ಣು ಒಂದಕ್ಕೊಂದು ವಿರೋಧವಾ? ಹೇಗೆ ಒಂದು ದೇಹದಲ್ಲಿ ಎಲ್ಲ ಇದ್ರು ಒಂದಕ್ಕೊಂದಕ್ಕೆ ಹಾಗೆ ವಿರೋಧ ಇಲ್ಲ, ವಾದ ಮಾಡಲ್ಲ. ಕಾಲ ಮುಳುಚಿದ್ರೆ ಕೈ ಯಾಕೆ ತೆಗಿಬೇಕು ಅಂತ ಹೇಳಲ್ಲ, ಕಣ್ಣು ನಾನ್ಯಾಕೆ ನೋಡಬೇಕು ಅಂತ ಹೇಳಲ್ಲ, ಕಿವಿ ನಾನ್ಯಾಕೆ ಕೇಳಬೇಕು ಅಂತ ಕೇಳಲ್ಲ. ಯಾಕಂದರೆ ಒಬ್ಬನೇ ಸಾಕ್ಷಿ ಇರೋದು, ಒಬ್ಬರಿಗೋಸ್ಕರ ಎಲ್ಲ ಕೆಲಸ ಮಾಡ್ತಾ ಇರೋದು. ಹಾಗೆ ಒಂದು ದೇಹದಲ್ಲಿ ಅನೇಕ ಅವಯವಗಳಿದ್ದರೂ ವಿವಾದವಿಲ್ಲದೆ ವಿರೋಧವಿಲ್ಲದೆ ಕೆಲಸ ಮಾಡುತ್ತೋ ಹಾಗೆ ನಮ್ಮ ಅದ್ವೈತ ದರ್ಶನ ಇಷ್ಟು ಪ್ರಪಂಚದ ಎಲ್ಲ ದರ್ಶನಗಳಿಗೆ ಯಾರಿಗೂ ವಿರೋಧ ಇದೆ. ಯಾರನ್ನೂ ನಾವು ಬೇರೆಯವರು ಅಂತ ಹೇಳೋದೇ ಇಲ್ಲ. ಶಂಕರರ ಸಂಪ್ರದಾಯಕ್ಕೆ ಸೇರಿದವರು ಅಲ್ಲ ಅಂತ ಯಾರೂ ಇಲ್ಲ. ಶಂಕರ ಸಂಪ್ರದಾಯ ಅಂದರೆ ನಾವು ವೇದಾಂತ ಸಂಪ್ರದಾಯ ಅಂತ, ಎಲ್ಲರೂ ವೇದಾಂತ ಸಂಪ್ರದಾಯದವರೇ. ನಮಗೆ ಒಂದು ರೀತಿ ಹೇಳಿದರೆ ಮಾಧ್ವರು ವೇದಾಂತ ಸಂಪ್ರದಾಯದವರು, ರಾಮಾನುಜರು ವೇದಾಂತ ಸಂಪ್ರದಾಯದವರು, ಎಲ್ಲರೂ ಶಂಕರ ಸಂಪ್ರದಾಯದವರು. ಯಾರಿಗೂ ನಮ್ಗೆ ವಿರೋಧ ಇಲ್ಲ. ಆದ್ದರಿಂದ ಈ ಜಗತ್ತಿನಲ್ಲಿ ಯಾರಿಗೂ ವಿರೋಧವಿಲ್ಲದೆ ನಮ್ಮವರು ಬೇರೆಯವರು ಅಂತ ಈ ಭೇದ ಭಾವ ಇಲ್ಲದೆ ಇರುವಂತಹ ದರ್ಶನ ಶಂಕರ ದರ್ಶನ, ಅದ್ವೈತ ದರ್ಶನ, ಅಸ್ಪರ್ಶ ಯೋಗ ಅನ್ನುವಂಥ ಯೋಗ. ಅವಿವಾದೋ ಅವಿರುದ್ಧಶ್ಚ ದೇಶಿತಸ್ಥಂ ನಮಾಮ್ಯಹಂ. ಅಂಥ ಅದ್ವೈತ ದರ್ಶನವನ್ನು ಹೇಳಿದಂಥ ಗುರುಗಳಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಹೀಗೆ 4 ಅಸಾಧಾರಣ ಲಕ್ಷಣವನ್ನು ಹೇಳಿದರು. ಈಗಲೇ ಬದುಕಿದ್ದಾಗಲೇ ಆನಂದ ಪಡೋದು ಒಂದು, ಎರಡನೇದು ಎಲ್ಲ ಮನುಷ್ಯರಿಗೂ ಹಿತವಾಗೋದು, ಕೆಲವರಿಗೆ ಅಲ್ಲ. ಈ ಜಗತ್ತಿನ ಎಲ್ಲರಿಗೂ ಆನಂದವನ್ನು ಕೊಡುತ್ತೆ, ಎಲ್ಲರಿಗೂ ಹಿತವೂ ಆಗಿದೆ. ಆಮೇಲೆ ಯಾರಲ್ಲೂ ವಿವಾದ ಮಾಡಲ್ಲ, ವಾದ ಮಾಡುವಂಥದ್ದಲ್ಲ, ಯಾರಿಗೂ ವಿರೋಧವಿಲ್ಲ. ಇಷ್ಟೆಲ್ಲ ಗುಣ ಇರುವಂಥ ಈ ಅದ್ವೈತ ದರ್ಶನ ಶಂಕರರ ದರ್ಶನ. ಈ ದರ್ಶನವನ್ನು ಓದುವಂತಹದ್ದು, ಗುರುಗಳಿಂದ ಕೇಳುವಂತಹದ್ದು, ಇಲ್ಲೇ ಅನುಭವಕ್ಕೆ ಬರೋದು, ಈಗಲೇ ಆನಂದವಾಗಿ ಬದುಕೋದು, ಇಷ್ಟು ಈ ಶಂಕರ ಸಂಪ್ರದಾಯದಲ್ಲಿ ಇದೆ. ನೀವು ಆನಂದವಾಗಿ ಬದುಕಬೇಕಾ, ಇನ್ನೊಬ್ಬರ ಅಧೀನವಾಗಿ ಇಲ್ಲದೆ ನೀವು ಈ ಬದುಕಬೇಕಾ? ಹಾಗಾದರೆ ಜ್ಞಾನ ಸುಖವನ್ನು ಪಡೀರಿ. ನೀವು ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಏನು ಯೋಚನೆ ಮಾಡ್ತಾ ಅಂದರೆ ವೇದಾಂತ ಓದಿದ ಮೇಲೆ ಕೆಲಸ ಮಾಡೋದು ದೇಹದ ಧರ್ಮ. ದೇಹ ಅನ್ನದಿಂದ ಬಂದಿದೆ, ಅನ್ನಕ್ಕೆ ಕೆಲಸ ಮಾಡ್ತೀವಿ. ಎಲ್ಲಿವರೆಗೆ ಅನ್ನ ತಿಂತೀವೋ ಅಲ್ಲಿವರೆಗೆ ಕೆಲಸ ಮಾಡ್ತೀವಿ. ಯಾವತ್ತು ಅನ್ನ ತಿನ್ನೋದು ಬಿಡ್ತೀವೋ ಅವತ್ತು ಕೆಲಸ ಮಾಡೋದು ಬಿಟ್ಟು ಬಿಡ್ತೀವಿ. ಅದಕ್ಕೆ ಸಂಬಂಧ ಅಲ್ಲ. ಸುಖಕ್ಕೆ ಜ್ಞಾನವೇ ಬೇಕು. ಜ್ಞಾನದ ಸುಖ ಕ್ರಿಯಾ ಸುಖ ಅಲ್ಲ, ಯಾವುದೇ ಒಂದು ಕಲ್ಪನಾ ಸುಖ ಅಲ್ಲ, ಬರೀ ಅಭಿಮಾನದ ಸುಖ ಅಲ್ಲ. ನಿಜವಾದ ಸತ್ಯವನ್ನು ಆನಂದವಾಗಿ ತಿಳ್ಕೊಂಡು ಆ ಆನಂದವನ್ನು ಅನುಭವಿಸ್ತಾ ಇರಬೇಕು. ಕೇಳ್ತಾರೆ ಹೇಗಿದೆ? ಆನಂದವಾಗಿದೆ ಅಂದ್ರೇನು? ಸ್ವರೂಪದ ಆನಂದ ಎಲ್ಲೆಲ್ಲೂ ಇದೆ, ಯಾವಾಗಲೂ ಎಲ್ಲಿದ್ರೂ ಆನಂದವೇ ಅದೇ. ಏನು ತುಮಕೂರಲ್ಲಿದ್ದರೂ ಅದೇ ಆನಂದವೇ, ಮತ್ತೂರಲ್ಲಿದ್ದರೂ ಅದೇ, ಬೆಂಗಳೂರಲ್ಲಿದ್ದರೂ ಅದೇ ಆನಂದ. ಸಾಕ್ಷಿಯ ಜೊತೆಯಲ್ಲಿರುವ ಆನಂದ ಹೇಗೆ ಎಲ್ಲೆಲ್ಲೂ ಇರುತ್ತೋ ಹಾಗೆ ಅದ್ವೈತ ದರ್ಶನದ ಆನಂದ ಅನ್ನೋದು, ಆ ಜ್ಞಾನದ ಆನಂದ ಯಾವಾಗಲೂ ಇರುತ್ತೆ. ಯಾವಾಗ ಇಂಥ ಆನಂದವನ್ನು ಅನುಭವಿಸ್ತೀವಿ ನೀವು, ಆವಾಗ ತಾನಾಗೆ ಹೊರಗಡೆ ಬಿಟ್ಟವರು ಬೇಡ. ಯಾತಕ್ಕೆ ಬೇಕು ಆ ಸುಖ? ಚೆನ್ನಾಗಿದೆ ಕಡಿಮೆ ಕುಡಿದಾನೆ, ಎಲ್ಲ ಚೆನ್ನಾಗಿರಪ್ಪ, ನಾನೇ ಕುಡಿಬೇಕಾಗಿಲ್ಲ. ನಮ್ಮ ವಿವೇಕಾನಂದರು ರಾಮತೀರ್ಥರು
ಯಾವುದೋ ಒಂದು ಒಳ್ಳೆ ಗಡಿಯಾರ ಕೊಟ್ಟರು, ಅದು ನಿನ್ನ ಜೇಬಲ್ಲೇ ಇರಲಿ, ನಿನ್ನ ಜೇಬಲ್ಲಿದ್ದಾಗಲೂ ನಂಗೆ ಅದೇ ಸಂತೋಷ ಆಗುತ್ತೆ ಇಟ್ಕೊಂಡು ಕೊಟ್ಟು. ಅಂದರೆ ಯಾವ ಚೆನ್ನಾಗಿದೆ ಅಂತ ಹೊಗಳ್ಬಿಟ್ರೆ ಮನುಷ್ಯನಿಗೆ ಆಗುತ್ತೆ ತಗೋಬೇಕು ಅಂತ ಬಂದ್ರು. ತೊಗೊಂಡ್ರೆ ಏನೂ ಇಲ್ಲ, ಬಂಧನನೇ ಅದ. ಅದನ್ನು ನೋಡ್ಕೊಳ್ಳಿ, ಇಲ್ಲಿಟ್ಕೋಬೇಕು ಅಲ್ಲಿಟ್ಕೋಬೇಕು ಮರೆತು ಹೋಗುತ್ತೆ, ಏನು ಮಾಡೋದು, ಈ ಮೊಬೈಲ್ ಎಲ್ಲಿ ಹೋಯ್ತಪ್ಪ, ಇದಕ್ಕೆ ಕನ್ನಡಕ ಎಲ್ಲಿ ಹೋಯ್ತಪ್ಪ, ಇದೇ ರಗಳೆ. ಮನುಷ್ಯನಿಗೆ ಈ ಹೊರಗಿನ ವಸ್ತು ಹೆಚ್ಚಾದಷ್ಟು ನೆನಪಿನ ಜಾಸ್ತಿ ಆಗೋದು, ಅಷ್ಟು ಮರ್ತವೆ. ಎಲ್ಲಿ ಎಷ್ಟು ಕಳೆದವ, ಎಷ್ಟು ಚಪ್ಪಲಿ ಕಳೆದವ, ಎಷ್ಟು ಮೊಬೈಲ್ ಕಳೆದ್ವಿ. ಅಂದರೆ ಮನುಷ್ಯನಿಗೆ ಪ್ರಾಪಂಚಿಕ ವಸ್ತುವನ್ನು ಚೆನ್ನಾಗಿದೆ ಅಂತ ಹೇಳಿದವರು ಚೆನ್ನಾಗಿ ನಿಮ್ಮ ಮನಸ್ಸಲ್ಲಿ ತುಂಬ್ತಾರೆ. ಇದಿಟ್ಕೊಡ್ರಿ ಅದು ಚೆನ್ನಾಗಿದೆ. ನಿಜವಾಗಿ ಚೆನ್ನಾಗಿರೋದು ಅದ್ವೈತ ದರ್ಶನ. ಈ ಅದ್ವೈತ ದರ್ಶನವನ್ನು ಶಂಕರಾಚಾರ್ಯರು ಹೇಳಿರೋದನ್ನು ನಮ್ಮ ಗುರುಗಳವರು ಬಹಳ ತಿಳಿಗನ್ನಡದಲ್ಲಿ ಹೇಳಿದ್ದಾರೆ. ಇಲ್ಲಿ ಹೇಳುವಾಗ ಈ ಶಾಸ್ತ್ರವೇ ಪ್ರಮಾಣ ಅಂತ ಹೇಳಿದರು, ಅನುಭವವನ್ನು ತೋರಿಸುವಂತಹ ಶಾಸ್ತ್ರ ಹೊರತು ಬರೀ ವಾಕ್ಯ ಅಂತ ಒಪ್ಪಬೇಕಾಗಿಲ್ಲ. ವಾಕ್ಯ ಹೇಳಿದೆ ಆದ್ರಿಂದ ನೀವು ನಂಬ್ರಿ ಅಂತ ಹೇಳಲ್ಲ. ಅಲ್ಲಾದ್ರೆ ಹಾಗೆ, ಈಗ ಕುರಾನ್ ಹೇಳಿದೆ ಆದರೆ ನಂಬ್ರಿ, ಇವರು ಬೈಬಲ್ ಹೇಳಿದೆ ಆದರೆ ನಂಬ್ರಿ ಅದು ಹೇಳಿದ್ದಾರೆ. ನಮ್ಮ ಶಾಸ್ತ್ರ ಹೇಳಿದೆ ಆದರೆ ನಂಬ್ರಿ ಅಂತ ಹೇಳಲ್ಲ ನಾವು. ಅನುಭವದಲ್ಲಿದೆ, ಸಾರ್ವತ್ರಿಕ ಅನುಭವ ನಿಮ್ಮ ಜ್ಞಾನಕ್ಕೆ ಆಧಾರ. ಆದ್ದರಿಂದ ಈ ಅನುಭವ ವಿಷಯವಾದಂತಹದ್ದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂಥೇಳಿ ಕೊನೆಯಲ್ಲಿ ಅನುಭವಕ್ಕೆ ಗೋಚರವಾಗುವ ಪರಮಾತ್ಮನ ಬಗ್ಗೆ ಎರಡು ಮಾತುಗಳಿವೆ. ಅಂದರೆ ವಿಸ್ತಾರವಾಗಿ ಹೇಳ್ತಾರೆ. ಏನು ಅಂದರೆ ಪರಮಾತ್ಮನು ಇದ್ದಾಗಿಟ್ಬಿಟ್ಟಿದ್ದಾನೆ. ವಸ್ತು ಅವನು, ವಸ್ತು ಅಂದರೆ ಅಚೇತನ ಅಲ್ಲ. ಕಷ್ಟ ಕಣ್ರಿ ಪರಮಾತ್ಮನ ಬಗ್ಗೆ ಹೇಳೋದು. ಪರಮಾತ್ಮ ಅಂದರೆ ಕೈಕಾಲು ಮುಡಿಸ್ತೀರಿ, ವಸ್ತು ಅಂದರೆ ಅಚೇತನ ಮಾಡ್ತೀರಿ. ಎರಡೂ ಮಾಡಬಾರ್ದು, ಇದ್ದಾಗಿದ್ದಾನೆ. ಅಂದರೆ ಅವನನ್ನು ನೀವು ಸರಿಯಾಗಿ ತಿಳ್ಕೊಳ್ಳಿ, ತಪ್ಪಾಗಿ ತಿಳ್ಕೊಳ್ಳಿ, ತಿಳ್ಕೊಳ್ಳದೇ ಇರಿ, ಏನೇನು ವ್ಯತ್ಯಾಸ ಇಲ್ಲ. ಆ ವಸ್ತುವಿನ ಬಗ್ಗೆ ಮನುಷ್ಯನ ಜ್ಞಾನ ನೀವು ಇಷ್ಟಪಟ್ಟಾಗಲ್ಲ. ಬೆಂಕಿ ತಣ್ಣಗಿದೆ ಅಂತ ಕಲ್ಪನೆ ಮಾಡ್ಕೊಂಡು ಮುಟ್ಟಿದ್ರು ಸುಡುತ್ತದೆ. ವಸ್ತುವಿನ ಜ್ಞಾನ ವಸ್ತು ಇದ್ದಾಗ ತಿಳ್ಕೋಬೇಕೇ ಹೊರತು ನಿಮ್ಮ ಇಚ್ಛೆ ತಕ್ಕಾಗಲ್ಲ. ಆಮೇಲೆ ಅಲ್ಲಿ ವಿಕಲ್ಪನೂ ಬರಲ್ಲ. ಹೀಗೂ ಇದೆ ಆಗಲ್ಲ. ಇದು ಉಂಟು ವಿಕಲ್ಪ ಕ್ರಿಯೆ ಇಲ್ಲ. ಆದರೆ ಬಸ್ಸಲ್ಲಿ ಹೋಗ್ತೀರಿ, ರೈಲಲ್ಲಿ ಹೋಗ್ತೀರಿ, ಅಥವಾ ಇನ್ಯಾವುದೋ ಒಂದು ಕಾರಲ್ಲಿ ಹೋಗ್ತೀರಿ, ವಿಕಲ್ಪ ಇದೆ. ಈ ವಸ್ತು ವಿಚಾರದಲ್ಲಿ, ಜ್ಞಾನ ವಿಚಾರದಲ್ಲಿ ವಿಕಲ್ಪ ಇಲ್ಲ. ಅಂದರೆ ಹೀಗೂ ಮಾಡ್ಬೋದು ಅಂತಿಲ್ಲ. ಈ ಆಚಾರದಲ್ಲಿ ಕೇಳ್ತಾರೆ ಹೇಗೆ ಮಾಡಬೇಕು ಅಂತ. ಅಯ್ಯೋ ಮಾಡಪ್ಪ, ನಿಮ್ಮ ಸಂಪ್ರದಾಯ ಆಗೋ ಹಾಗೆ ಮಾಡೋಗ್ಬಿಡ್ತೀವಿ ನಾವು. ಅದರಿಂದ ಆಚಾರ ವಿಚಾರಗಳು, ಆಹಾರ ವೇಷಗಳು ಅದೆಲ್ಲ ಏನು ಅಂದರೆ ಅವರವರ ಸಂಪ್ರದಾಯ. ನೀವು ಯಾಕಂದ್ರೆ ನಮಗೆ ಇದು ಅಭ್ಯಾಸ ಇದೆ, ಯಾಕೆ ಊಟ ಮಾಡಿ ನಮ್ಗೆ ಅಭ್ಯಾಸ ಇದೆ, ನೀವು ಯಾಕೆ ಕಾಫಿ ಕುಡಿಯೋಲ್ಲ ಅಭ್ಯಾಸ ಇಲ್ಲ ಅಷ್ಟೇ ಹೊರತು ಅದರಲ್ಲಿ ತುಂಬ ಚರ್ಚೆ ಇಲ್ಲ. ವಿಕಲ್ಪ ಅದು. ಕಾಫಿ ಕುಡಿಯೋರುಂಟು, ಕುಡಿಯೋರುಂಟು, ಪಂಚೆ ಉಟ್ಕೊಳ್ಳೋರುಂಟು, ಪ್ಯಾಂಟ್ ಹಾಕೋರುಂಟು, ಎಲ್ಲ ಅವರವರ ಅಭ್ಯಾಸ. ನಾನು ಇದನ್ನು ತುಂಬ ತೀವ್ರವಾಗಿ ತಗೊಳ್ಳಲ್ಲ. ಪರಿಶುದ್ಧವಾಗ ಚಿತ್ತಶುದ್ಧಿಗೆ ಕಾರಣವಾಗುವುದಾದರೆ ಸಿಂಪ್ಲಿಸಿಟಿ ಅಂತ ಹೇಳ್ತಾರಲ್ಲ, ಅಂದರೆ ಸರಳತೆ ಕಾರಣ ಆಗೋದಾದರೆ ಎಷ್ಟು ಬಿಡುತ್ತೀರೋ ಅಷ್ಟು ಬಿಡಿ. ಅಭಿಮಾನ ಬಿಡೋದಕ್ಕೆ ಏನೇನು ಸಾಧನ ಇದೆಯೋ ಅದನ್ನು ಒಪ್ಕೋತೀವಿ ಅಭ್ಯಾಸಕ್ಕೆ. ಆದರೆ ಇಲ್ಲಿ ಮುಖ್ಯವಾಗಿ ಜ್ಞಾನಕ್ಕೆ ವಸ್ತು ಮುಖ್ಯ. ವಸ್ತು ಹೇಗೆ ಹಾಕಬೇಕು ಇದನ್ನು ಶಂಕರಾಚಾರ್ಯರು ಬಹಳ ಒತ್ತಿ ಹೇಳಿದ್ದಾರೆ. ವಸ್ತು ತಂತ್ರಂ ಜ್ಞಾನಂ. ಜ್ಞಾನ ಅನ್ನೋದೇನೋ ವಸ್ತು ತಕ್ಕಾಗಬೇಕು. ನೀವು ಇಷ್ಟಪಟ್ಟಾಗಲ್ಲ. ಪುರುಷ ತಂತ್ರವಲ್ಲ, ವಚನ ತಂತ್ರವೂ ಅಲ್ಲ. ವಚನ ತಂತ್ರ ಅಂದರೆ ವಾಕ್ಯ ಹೇಳಿದ್ರೆ ಹಾಗಿನ ವಸ್ತು ಅಂತ ಆಗಲ್ಲ. ಒಂದು ಕಡೆ ಬರೀತಾರೆ, ನಹಿ ಶ್ರುತಿ ಶತಮಪಿ ಶೀತೋಗ್ನಿ ಅಪ್ರಕಾಶೋವಾ ಇತಿ ಬೃಹತ್ ಪ್ರಾಮಾಣ್ಯಮುಪೈತಿ. 100 ಶ್ರುತಿ ಕೂತ್ಕೊಂಡು ಬೆಂಕಿ ತಣ್ಣಗಿದೆ, ಬೆಳಕುತ್ತಾ ಇಲ್ಲ ಅಂದ್ರು ಒಪ್ಪಕ್ಕೆ ಸಾಧ್ಯ ಇಲ್ಲ, ತಪ್ಪು ಹೇಳ್ತಾ ಇರೋದು ಹೇಳ್ತೀವಿ ನಾವು. ಶ್ರುತಿಯನ್ನೇ ಇಷ್ಟು ಜೋರ ಹೇಳಬೇಕಾದ್ರೆ ಶಂಕರಾಚಾರ್ಯರು ಶ್ರುತಿ ಇಲ್ಲ, ಹಾಗೆ ಶ್ರುತಿ ತಪ್ಪು ಹೇಳೋದಿಲ್ಲ, ಶ್ರುತಿ ಇದ್ದ ಅನುಭವವನ್ನೇ ಹೇಳುತ್ತೆ. ಶ್ರುತಿಯ ಬಗ್ಗೆ ಶಂಕರಾಚಾರ್ಯ ಗೌರವ ಇದೆ. ಆದರೆ ಅನುಭವದ ಮಹತ್ವ ಆಗಿದೆ ಅಂದರೆ ನಿಮ್ಮ ಅನುಭವಕ್ಕೆ ವಿರುದ್ಧವಾದದ್ದನ್ನು ಯಾವ ವಾಕ್ಯ ಹೇಳಿದ್ರು ನೀವು ಒಪ್ಪೇಡಿ ಅಂತ ಆಶನ್ ಕೊಡ್ತಾ ಇದ್ದಾರೆ. ಯಾರಾದರೂ ಹೇಳಿದರೆ ಹಾಕ್ಕೊಂಡಿದ್ರೆ ನಮ್ಮ ಅನುಭವಕ್ಕೆ ವಿರೋಧ ಬರ್ತಾ ಇದೆ, ಅಥವಾ ನಮ್ಮ ಅನುಭವಕ್ಕೆ ಅವ್ರು ಹೇಳ್ತಾ ಇರೋದು ಬರೀ ಕಲ್ಪನೆ. ಒಬ್ಬರು ಕತೆ ಹೇಳ್ತಾ ಇದ್ದಾರೆ, ಕತೆ ಕೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಅಂದರೆ ಅದು ಕಲ್ಪನೆ ಚೆನ್ನಾಗಿದೆ. ಕಥೆಯಲ್ಲಿ ವಸ್ತು ವಿಚಾರ ಇರುತ್ತೋ ಅಂದರೆ ಸತ್ಯ ವಿಚಾರ ಇರುತ್ತೆ, ಎಂಥದ್ದು ಇಲ್ಲ, ಕಲ್ಪನೆ ಬಹಳ ಚೆನ್ನಾಗಿದೆ. ಬಹಳ ಸಂಗೀತ ತುಂಬ ಚೆನ್ನಾಗಿದೆ ಅಂದರೆ ಕಲ್ಪನೆ ಚೆನ್ನಾಗಿದೆ. ಸಂಗೀತ ನಮ್ಮ ಇದರಲ್ಲಿ ಹೇಳಿದ್ರೆ ಒಂದಷ್ಟು ಶಬ್ದಗಳ ರಾಶಿ. ಶಬ್ದ ನಮ್ಮ ವಾಕ್ಯಾನ್ ಶಬ್ದಾನ್ ಸುಳಿಯ ಯಥಾಯಿ ವೀಣಾಯಿ ವಾದ್ಯಮಾನಾಯಿ ಅಂತ ನಮ್ಮ ಉಪನಿಷತ್ತು ವೀಣಾ ವಾದನೆ ಮಾಡಿದರೆ ವೀಣೆ ಶಬ್ದಾನು ಒಂದೇ ಬಿಟ್ಟರೆ ಬೇರೆದೇನು ಇರುತ್ತೆ. ವೀಣೆಯಿಂದ ಬರೋ ಶಬ್ದ. ವೀಣೆ ಶಬ್ದ ಎಷ್ಟೊತ್ತು ಕೇಳ್ತೀರಾ? ಜಾಗಂಟೆ, ಅದು ಒಂದು ಶಬ್ದ. ಎಲ್ಲ ಶಬ್ದ ತಾನೆ, ಶಬ್ದ ಎಲ್ಲ ಕಿವಿಗೆ ತಾನೆ ಬರೋದು. ಶಬ್ದ ಮಾತ್ರ ಅಂತ ತಿಳ್ಕೊಳ್ಳಿ ಅಂದರೆ ಇದು ದಡ್ಡ, ಇದು ಸಂಗೀತ ಜ್ಞಾನ ಇಲ್ಲ ಅಂತಾರೆ. ನಿಜವಾದ ಒಂದು ಬುದ್ಧಿವಂತ. ಯಾರು ಸಾಮಾನ್ಯವನ್ನು ತಿಳ್ಕೋತಾರೋ
ಅವನು ಬುದ್ಧಿವಂತ, ವಸ್ತುವಂತ ತಿಳ್ಕೊತಾನೆ. ಯಾರು ವಿಶೇಷವಂತ ತಿಳ್ಕೊತಾನೋ ಅವನು ತಪ್ಪು ತಿಳ್ಕೊತಾನೆ, ಅವನು ದಡ್ಡ. ನಮ್ಮ ಪ್ರಕಾರ ದಡ್ಡ ಅಲ್ಲ, ಅತ್ಯಂತ ಮೂರ್ಖ, ಹಾಳ ಹೋಗ್ಬಿಡ್ತಾರೆ. ಅದನ್ನ ಸಾಮಾನ್ಯದಲ್ಲಿ ಸಾಮಾನ್ಯವಾದ ಪರಮಾತ್ಮನನ್ನು ತಿಳ್ಕೋಬೇಕು. ಅದಕ್ಕೆ ನೀವು ವಿಶೇಷದ ಕಡೆ ಮನಸ್ಸನ್ನು ಬಿಡಬೇಕು. ಅಲ್ಲ ಹೋಗಬಾರ್ದು. ಅಲ್ಲೇನು ವಿಶೇಷ, ಇಲ್ಲೇನು ವಿಶೇಷ, ಅಲ್ಲೇನು ಚೆನ್ನಾಗಿದೆ, ಇಲ್ಲೇನು ಚೆನ್ನಾಗಿದೆ ಹೋಗಬಾರ್ದು. ಅತ್ಯಂತ ಸಾಮಾನ್ಯನಾದ ಪರಮಾತ್ಮನ ಕಡೆ ನಿಮ್ಮ ಮನಸ್ಸು ಹೋಗಬೇಕು. ಅದಕ್ಕೋಸ್ಕರ ವಸ್ತುತಂತ್ರ ಜ್ಞಾನಂ ಅನ್ನೋದನ್ನು ಮತ್ತೆ ಹೇಳ್ತಾರೆ. ಆ ವಸ್ತುತಂತ್ರದಲ್ಲಿ ಜ್ಞಾನದ ಈ ಒಂದು ಲಕ್ಷಣ ಹೇಳ್ತಾರೆ. ಏಕರೂಪೇಣ ಸ್ಥಿತೋರ್ಥ ಪರಮಾರ್ಥ. ಒಂದೇ ಥರ ಇರಬೇಕು. ಇವತ್ತು ಹೀಗೆ ಕಾಣುತ್ತೆ, ನಾಳೆ ಇನ್ನೊಂದು ಥರ ಕಾಣುತ್ತೆ ಅಂದರೆ ಎರಡೂ ಸುಳ್ಳು. ಅವನು ಹುಡುಗನೂ ಆಗಿದ್ದ, ವಯಸ್ಸು ಆಗಿದ್ದ ಅಂದರೆ ಎರಡೂ ಅಲ್ಲ ಅಂತ ಹೇಳ್ಕೋ. ನೀನು ಹುಡುಗನೂ ಅಲ್ಲ, ವಯಸ್ಸು ಅಲ್ಲ. ನಾನು ಎಚ್ಚರಾನೂ ಇದೆ, ಕನಸು ಇದೆ, ನಿದ್ದೆನೂ ಇದೆ ಅಂದರೆ ಮೂರೂ ನಿನಗಿಲ್ಲ. ಅಂದರೆ ಒಂದೇ ಥರ ಯಾವುದಿದೆಯೋ, ಯಾವುದು ಬದಲಾಯಿಸೋದಿಲ್ವೋ, ಯಾವುದು ಬುದ್ಧಿಯನ್ನು ಬಿಟ್ಟೋಗೋದಿಲ್ವೋ ಅದೇ ಪರಮಾರ್ಥ. ಎಂಥ ಲಕ್ಷಣ ಕೊಟ್ಟು ಅಂದರೆ ಶಂಕರಾಚಾರ್ಯ ಸತ್ಯಕ್ಕೆ ಲಕ್ಷಣ. ಯಾವುದ್ರಿ ಸತ್ಯ ಅಂತ ಕೇಳಿದ್ರೆ, ಯದ್ರೂಪೇಣ ಯದ್ ನಿಶ್ಚಿತಂ ತದ್ರೂಪಂ ನ ವ್ಯಭಿಚರತಿ ತತ್ ಸತ್ಯಂ. ಈ ಲಕ್ಷಣ ಈ ಜಗತ್ತಲ್ಲಿ ಯಾರೂ ಬರಲಿಲ್ಲ, ಇನ್ನು ಬರಲಿಲ್ಲ, ಮುಂದೆ ಬರೆಯೋರು. ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಅವರು ಕಾಲದಲ್ಲಿ ದೇಶದಲ್ಲಿ ಇಟ್ಕೊಂಡು ಹೇಳಲಿಲ್ಲ, ಒಂದು ಅವಸ್ಥೆಯಲ್ಲಿ ಇಟ್ಕೊಂಡು ಹೇಳಲಿಲ್ಲ, ಒಂದು ಅನುಭವ ಇಟ್ಕೊಂಡು ಹೇಳಲಿಲ್ಲ. ಒಬ್ಬರ ಅನುಭವ ಅಲ್ಲ, ಇಡೀ ಪ್ರಪಂಚದ ಯಾರು ಯಾವಾಗ ನೋಡಿದ್ರು ಈ ವಾಕ್ಯಕ್ಕೆ ಇದೆ ಅರ್ಥ. ಯಾವುದು ಬದಲಾಯಿಸೋದಿಲ್ವೋ, ಯಾವುದು ನಿಮ್ಮ ಬುದ್ಧಿಯನ್ನು ಬಿಟ್ಟೋಗೋದಿಲ್ಲ, ಯಾವುದರ ಬಗ್ಗೆ ನಿಮ್ಮ ಬುದ್ಧಿ ಒಂದೇ ಥರ ನಿಶ್ಚಯ ಮಾಡೋದು, ಯಾವುದರ ಬಗ್ಗೆ ಬುದ್ಧಿ ನಿಮಗೆ ಬಿಟ್ಟೇ ಹೋಗೋದಿಲ್ಲ ಬುದ್ಧಿಯನ್ನು, ಅದು ನಿಜವಾದ ಸತ್ಯ. ನಾನು ಮೊನ್ನೆ ಪಾಠ ಮಾಡ್ತಾ ಇದ್ದೆ ತೈತ್ರಿಯ, ಸತ್ಯಂ ಜ್ಞಾನಮ ಅನಂತಂ ಬ್ರಹ್ಮ ಅಂತ ಪಾಠ. ಅದು ಪಾಠದ ಸತ್ಯಂ ಅನ್ನೋದೇ ಮೊದಲನೇ. ಸತ್ಯಂ ಬ್ರಹ್ಮ, ಜ್ಞಾನಂ ಬ್ರಹ್ಮ, ಅನಂತಂ ಬ್ರಹ್ಮ ಅಂತ ಮೂರು ವಿಶೇಷಣ ಮಾಡಿ, ವಿಶೇಷಣ ಅಲ್ಲ ಲಕ್ಷಣ ಅಂತ ಮಾಡಿ, ಲಕ್ಷಣವಲ್ಲ ವ್ಯಾವರ್ತಕ ನಿಷೇಧ ಅಂತ ಮಾಡಿ, ನಿಷೇಧದಲ್ಲೂ ಅಧ್ಯಾರೋಪಾಪವಾದ ಅಂತ 4 ಅರ್ಥವನ್ನು ಹೇಳಬೇಕು. ನಿಧಾನವಾಗಿ ಹೇಳಿದೆ. ಹುಡುಗರು ಅಯ್ಯೋ ಇಷ್ಟು ಕಷ್ಟ, ನಾನು ಕಷ್ಟ ಅಲ್ಲ ಸುಲಭ, ಅದಕ್ಕೆ ಮುಂಚೆ ತೈತ್ರಿಯ ಬೇಡ ಕಣೋ, ಈಶಾವಾಸ್ಯನೋ ಕಥಾನೋ ಮುಂದಕನೋ ಹೇಳಿಸ್ಕೊಂಡಿದ್ರೆ ತೈತ್ರಿಯ ಮಾಡಿ ಕೂತ್ಕೊ ಅಂತ ಹೇಳಿ, ಅದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇನ್ನೂ ಮುಗಿದಿಲ್ಲ. ಅದು ಸತ್ಯಂ ಬ್ರಹ್ಮ ಅಷ್ಟೇ ಆಗಿರೋದು. ಅಷ್ಟಕ್ಕೆ ಎಷ್ಟು ಹೇಳಿದರು ಅವರು ಅಂದರೆ ನೋಡಿ, ಮೊದಲು ಇರೋ ವಸ್ತು ಅಂದ್ರೇನು, ಬದಲಾಯಿಸದೇ ಇರೋದು. ಒಂದು ಬದಲಾಯಿಸೋದು ಇರೋದು ಏನು ವ್ಯತ್ಯಾಸ? ನಿಮ್ಮ ಬುದ್ಧಿಗೆ ಯಾವ ವಸ್ತು ಬಗ್ಗೆ ಒಂದು ಸ್ವರೂಪ ಗೊತ್ತಾದ ಮೇಲೆ ಮತ್ತೆ ಇನ್ನೊಂದು ಚೇಂಜ್, ಇನ್ನೊಂದು ರೂಪ ಬರೋದಿಲ್ವೋ, ಯಾವುದು ನಿಮ್ಮ ಬುದ್ಧಿಯನ್ನು ಬಿಟ್ಟೇ ಹೋಗೋದಿಲ್ವೋ ಅದು ಸತ್ಯ. ಈ ಪ್ರಪಂಚದಲ್ಲಿ ಎಲ್ಲ ಬಿಟ್ಟು ಹೋಗುತ್ತೆ. 2 ವಸ್ತು ಇದ್ಬಿಟ್ರೆ ಇದನ್ನು ನೋಡಿದ್ರೆ ಇದು ಬಿಟ್ಟು ಹೋಗುತ್ತೆ, ಇದು ನೋಡಿದ್ರೆ ನೋಡೋಕ್ಕಾಗಲ್ಲ, ಈ ಕಡೆ ನೋಡಿದ್ರೆ ಈ ಕಡೆ ನೋಡೋಕ್ಕಲ್ಲ, ಎಲ್ಲ ಸುಳ್ಳೇ ಆಗ್ಬಿಡುತ್ತೆ. ಯಾವ್ಯಾವುದು ಬುದ್ಧಿಯನ್ನು ಬಿಟ್ಟು ಹೋಗುತ್ತೋ, ಯಾವ್ಯಾವುದು ಬದಲಾಯಿಸುತ್ತೋ ಅದೆಲ್ಲ ಸುಳ್ಳು. ಅಪ್ಪ ಎಂಥ ಲಕ್ಷಣ ಹೇಳಿದ್ರೆ ನೀವು ಈ ವಾಕ್ಯನ ಕೂತ್ಕೊಂಡು ಮನನ ಮಾಡಬೇಕು. ಏನು ಸತ್ಯಕ್ಕೆ ಇಷ್ಟು ಜ್ವರ ಹೇಳಿಬಿಟ್ರಲ್ಲ. ಅದನ್ನು ಅವರು ಹೇಳುವಾಗ ಯಾವುದು ಎಲ್ಲೆಲ್ಲೂ ಇರುತ್ತೋ, ಈಗ ನೀವು ಪಾತ್ರೆ ಅಂಗಡಿ ಹೋಗ್ತೀನಿ ಇಟ್ಕೊಳ್ಳಿ, ಅಲ್ಲಿ ತಾಮ್ರದ ಪಾತ್ರೆ ಅಂಗಡಿ ತಾಮ್ರ ಎಲ್ಲಾದರೂ ಇರುತ್ತೆ. ಯಾವ್ದು ನೋಡಿದ್ರು ತಾಮ್ರ ನೋಡಬೇಕು. ಇದೆ ಪರಿಧಿಯಲ್ಲಿ. ಇದು ಹಂಡೆ ನೋಡಿದ್ರು, ಇದು ಚಂಬು ನೋಡಿದ್ರು, ಪಂಚಪಾತ್ರ ತಾಮ್ರ ನೋಡದೆ ಇರೋಕ್ಕಾಗತ್ತೋ? ಹಾಗೆ ಎಲ್ಲಕ್ಕೂ ಕಾರಣವಾದದ್ದು ಬ್ರಹ್ಮ ಅಂತ ಅರ್ಥ. ಕಾರಣ ಅಂದ್ಕೊಳ್ಳಿ ಇನ್ನೇನು ಮಾಡ್ದ? ಈ ಥರ ಕಾರಣ ಅಂದ್ರೆ ಅಚೇತನ, ಅದಕ್ಕೆ ಅರಿವಿಲ್ಲ ಅಂದು ಮಾಡ್ಕೊಂಡ. ಹಾಗಲ್ಲ, ಅರಿವಿನ ಸ್ವರೂಪ. ಅರಿವಿನ ಸ್ವರೂಪ ಅಂದರೆ ಒಂದ್ಸಲ ಹುಟ್ಟತ್ತೆ, ಸಾಯತ್ತೆ ಅಂದ್ರೆ. ಇಲ್ಲ, ಅನಂತವಾದದ್ದು ಅಂದರೆ ಒಂದೊಂದು ಶಬ್ದವೂ ಒಂದೊಂದು ಅಪವಾದವನ್ನು ಮಾಡುತ್ತೆ ಅಂತ. ಇಲ್ಲಿ ವಸ್ತು ವಿಕಲ್ಪವನ್ನ ಮಾಡಬಾರದು, ವಸ್ತುವನ್ನು ತಿಳಿಸೋಕೆ ಹೊರಟಿದ್ದೀವಿ. ಈ ವಿಷಯದಲ್ಲೇ ನಾವು ವೇದಾಂತ ಅನ್ನೋದು ಸೈನ್ಸ್ ಅಂತ. ಸೈನ್ಸ್ ಅಂದ್ರೇನು? ಇದ್ದದ್ದನ್ನು ಇದ್ದ ಹಾಗೆ ಅನುಭವಕ್ಕೆ ತಂದುಕೊಡೋದು, ಅದು ಸೈನ್ಸ್. ದರ್ಶನದಲ್ಲಿ 3 ವಸ್ತುಗಳ ಬಗ್ಗೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಒಂದು ಯಾವುದು ಗೊತ್ತಾ? ಜೀವ, ನಾನು. 2ನೇದು ಜಗತ್ತು, 3ನೇದು ಜಗತ್ತಿನ ಕಾರಣ. ಈ 3 ವಸ್ತು ಬಗ್ಗೆ ಅನುಭವಕ್ಕೆ ಕರೆಕ್ಟಾಗಿ ಜೀವ ಅಂದರೆ ಹೀಗೆ, ಜಗತ್ತು ಅಂದರೆ ಹೀಗೆ, ಜಗತ್ ಕಾರಣ ಹೀಗೆ ಅಂತ 3ಅನ್ನೂ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಅದು ಅನುಭವಪೂರ್ವಕವಾದ ಜ್ಞಾನವಾದರೆ ಅದು ದರ್ಶನ. ಇಲ್ಲಿ ಹೋದ್ರೆ ಕತೆ, ಸುಮ್ಮನೆ ಒಂದಷ್ಟು ಕತೆ ಹೇಳ್ತಾರೆ, ಒಂದಷ್ಟು ಪ್ರವಚನ ಮಾಡ್ತಾರೆ, ಏನೇನೋ ಹೇಳ್ತಾರೆ. ಅವರವರು ಚೆನ್ನಾಗಿದೆ ನಗಿಸ್ತಾರೆ. ಕೆಲವರು ನಿದ್ದೆ ಬರುತ್ತೆ ಕಂಡ್ರೆ ಆಳವಾಗಿ ಹೇಳಿಬಿಟ್ರೆ ಅಂತ ಹೇಳ್ತಾರೆ. ಅವ್ರು ನಿದ್ದೆ ಬರುತ್ತೆ ಅಂತ ಹೇಳಿ ನಾನು ಜೋಕ್ಸ್ ಮಾಡೋದೆ. ಈ ಕೇಳೋರು ನಿದ್ದೆ ಬರುತ್ತೆ, ಏನು ಮಾಡೋಕ್ಕಾಗತ್ತೆ? ಈಗ ಸೈನ್ಸ್ನವರು ಒಂದು ಒಳ್ಳೆ ಟಾಪಿಕ್ ಇಟ್ಕೊಂಡು ವಿಷಯ ಹೇಳ್ತಾ ಇದ್ದಾರೆ. ಹುಡುಗರಿಗೆ ನಿದ್ದೆ ಬರುತ್ತೆ ಅಂತ ಹೇಳಿ ಅವ್ರ ವಿಷಯನೇ ಬದಲಾಯಿಸೋಕೆ ಬರುತ್ತಾ? ವಿಷಯ ಬದಲಾಯಿಸೋಕೆ ಬರಲ್ಲ.
ನೀವು ಎಚ್ಚರ ಆಗಬೇಕಷ್ಟೆ. ಅದಕ್ಕೆ ತಕ್ಕಾಗಿ ನೀವು ಹೌದು ನಾನು ವಿಷಯವನ್ನು ತಿಳ್ಕೋಬೇಕು ಅಂತ ಹೊರಡಿ. ಸತ್ಯ ಯಾವುದು ಅಂತ ಕೇಳೋದಕ್ಕೆ ಇಷ್ಟು ಹೇಳಿದ್ರಲ್ಲ ಅವರು ಶಂಕರಾಚಾರ್ಯರು. ಇನ್ನು ಮುಂದೆ ಅಧ್ಯಾಸ ಅಂದ್ರೆ ಏನು ಅಂತ ಹೇಳ್ತಾರೆ. ಈಗ ಸಮಯ ಆಯಿತು, 9 ಕಾಲ ಆಯಿತು. ಈಗ 9 ಕಾಲ ಆದ ಮುಂದಿನ ಪ್ರವಚನ ಮಧ್ಯಾಹ್ನ 10:30 ಇವ್ರದ್ದು ಅಲ್ವಾ? ಇವ್ರದ್ದಲ್ಲ, ಎಲ್ಲ ನಂದ. ಈಗ ಹಾಗಲ್ಲ. ಈಗ ನಾನು ಇದರಲ್ಲಿ 3 ಪ್ರವಚನ ಹೇಳಿದ್ದೀನಿ. ನಿಜವಾಗಿ ಹೇಳೋದಾದ್ರೆ 3 ಪ್ರವಚನ. ಯಾವುದೋ ಮೊದಲ ಮಾತು ವೇದಾಂತ, ಶಾಂಕರ ವೇದಾಂತದ ಅಸಾಧಾರಣಗಳು, ಈ 3 ಹೇಳಿದ್ದೀನಿ. ಇನ್ನು ಅಧ್ಯಾಸ ಅಂತ ಶುರುವಾಗತ್ತೆ. ಫಸ್ಟ್ ವಿಷಯ